ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಸರಣಿ ಮಾಲಿಕೆಯನ್ನು ಪ್ರಾಯೋಜನೆ ಮಾಡಿರತಕ್ಕಂತಹ ಮಲೇಬೆನ್ನೂರಿನ ಖ್ಯಾತ ಉದ್ಯಮಿಗಳು, ಭಗವಾನ್ ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರೂ ಆಗಿರತಕ್ಕಂತಹ ಶ್ರೀ ಮಲೇಬೆನ್ನೂರು ನಾಗೇಶಪ್ಪ ಹಾಗೂ ಅವರ ಕುಟುಂಬದವರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಎದುರುಗಡೆ ಆಸೀನರಾಗಿರ್ತಕ್ಕಂತಹ ಹಿರಿಯರು ದಾನಿಗಳು ಆಗಿರತಕ್ಕಂತಹ ಪತ್ತಿ ಶ್ರೀಧರ ಅವರಿಗೂ, ಪತ್ತಿ ಪಾಂಡುರಂಗ ಅವರಿಗೂ, ನೆರೆದಿರತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಕರ್ಮಯೋಗಿ ಸನ್ಮಿತ್ರ ಶ್ರೀ BS ರಾಮು ಅವರು ಮೊನ್ನೆ ದಿವಸ ನನಗೆ ಮಾಡಿದ ಉಪಕಾರಕ್ಕೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಯೋಗ ವಾಸಿಷ್ಠ ಈ ಪ್ರಕರಣದ ಉಪನ್ಯಾಸ ಮಾಲಿಕೆಯ ಶೀರ್ಷಿಕೆಯಲ್ಲಿ 1 ಎಂಬುದಾಗಿ ಅಚ್ಚಾಗಿದೆ. ಆದರೆ ಕಾರಣಾಂತರದಿಂದ ಪ್ರೊಫೆಸರ್ ML ನರಸಿಂಹಮೂರ್ತಿಯವರು ಕೆಲವು ತಿಂಗಳುಗಳ ಕೆಳಗೆ ಕಠೋಪನಿಷತ್ ಉಪನ್ಯಾಸ ಮಾಲಿಕೆ ಮಾಡೋದಕ್ಕೆ ಅನಾನುಕೂಲ ಆಗಿದ್ದರಿಂದ ಆಗ ನಾನು ಮೊದಲನೇ ಉಪನ್ಯಾಸ ಮಾಲಿಕೆಯನ್ನು ಅವರ ಜಾಗದಲ್ಲಿ ಮಾಡಿದ್ದೀನಿ ಅಂತ ಇಟ್ಕೊಂಡು ಈಗ ಇದು 2ನೇ ಉಪನ್ಯಾಸ ಮಾಲಿಕೆ ಅನ್ನೋದನ್ನು ತಮ್ಮ ಹತ್ರ ವಿನಂತಿಸ್ಕೋತಾ ಇದ್ದೀನಿ. ಯೋಗ ವಾಸಿಷ್ಠ ನಾನು ಮೊದಲನೇ ಉಪನ್ಯಾಸದಲ್ಲಿ ಹೇಳಿರೋ ಹಾಗೆ ವಸಿಷ್ಠರು ರಾಮನಿಗೆ ಬೋಧಿಸಿರತಕ್ಕಂತಹ ಅತ್ಯಂತ ಸಮಸಾಮಯಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ನೀಡಬಲ್ಲದಂತಹ ಒಂದು ಶ್ರೇಷ್ಠ ಯೋಗ ಹಾಗೂ ವೇದಾಂತ ಗರ್ಭಿತವಾಗಿರ್ತಕ್ಕಂತಹ ಮೇರು ಕೃತಿ. ಈ ಕೃತಿಯಲ್ಲಿ ಪ್ರಧಾನವಾಗಿ 6 ಪ್ರಕರಣಗಳು ಅಥವಾ ವಿಭಾಗಗಳು ನಮ್ಮ ಮುಂದೆ ಗೋಚರವಾಗುತ್ತೆ. ಮೊದಲನೆಯದು ವೈರಾಗ್ಯ ಪ್ರಕರಣ, 2ನೇದು ಮುಮುಕ್ಷು ವ್ಯವಹಾರ ಪ್ರಕರಣ, 3ನೇದು ಉತ್ಪತ್ತಿ ಪ್ರಕರಣ, 4ನೇದು ಸ್ಥಿತಿ ಪ್ರಕರಣ, 5ನೇದು ಉಪಶಮ ಪ್ರಕರಣ, 6ನೇದು ನಿರ್ವಾಣ ಪ್ರಕರಣ. ಈ 6 ಪ್ರಕರಣಗಳಲ್ಲಿ ಈ ಸಮಗ್ರವಾಗಿರ್ತಕ್ಕಂಥ ಗ್ರಂಥ ವಿಭಜಿತವಾಗಿದೆ. ವೈರಾಗ್ಯ ಪ್ರಕರಣವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ವೈರಾಗ್ಯ ಎಂಬತಕ್ಕಂಥ ಪದದ ಅರ್ಥವನ್ನು ಗ್ರಹಿಸ್ತಕ್ಕಂಥದ್ದು ಸೂಕ್ತವಾಗತ್ತೆ. ಈ ದೃಷ್ಟಿಯಿಂದ ವೈರಾಗ್ಯ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅರಿತುಕೊಂಡು ತದನಂತರ ಎಲ್ಲ ಆಸ್ತಿಕರು ಕೂಡ ಗ್ರಂಥವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡ್ತಾರೆ. ಅದು ನಮ್ಮ ಸಂಪ್ರದಾಯ. ಮಂಗಳಾಚರಣೆಯನ್ನು ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡಿದರೆ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗತ್ತೆ ಎಂಬತಕ್ಕಂತಹದ್ದು ನಾವು ಅನೂಚಾನವಾಗಿ ಪಡ್ಕೊಂಬಂದಿರತಕ್ಕಂತಹ ಸಂಪ್ರದಾಯ. ಈ ದೃಷ್ಟಿಯಿಂದ ವೈರಾಗ್ಯ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಗೋಪಾಲಾಚಾರ್ ಮಹಾತ್ಮರು ಬನಶಂಕರಿ 2nd ಸ್ಟೇಜಲ್ಲಿದ್ದವರು, 97 ವಸಂತಗಳನ್ನು ಕಂಡವರು, ಡಿಕ್ಷನರಿ ಆಚಾರ್ಯ ಅಂತಲೇ ಫೇಮಸ್ ಆದವರು ವೈರಾಗ್ಯ ಅನ್ನೋ ಶಬ್ದಕ್ಕೆ ಈ ರೀತಿ ಭಾಷಾಂತರ ಮಾಡಿದ್ದಾರೆ ತಮ್ಮ 5ನೇ ಸಂಪುಟದಲ್ಲಿ. ತತ್ವಜ್ಞಾನದಿಂದ ದೋಷವನ್ನು ಕಂಡು ಪ್ರಪಂಚದ ವಿಷಯಗಳಲ್ಲಿ ಆಸೆಯನ್ನು ತೊರೆಯುವಿಕೆ, ಇದು ವೈರಾಗ್ಯ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂತಹ ಭಾಷಾಂತರ.
ತತ್ವಜ್ಞಾನದಿಂದ, ಅದು ತುಂಬ ಮುಖ್ಯವಾಗಿರೋದು. ತತ್ವ ಅನ್ನುವಾಗ ತಾಗೆ ತಾವತ್ತು ವಾವತ್ತು ಎರಡೂ ಕೊಡೋದು ನಮ್ಮ ಸಂಪ್ರದಾಯ. ತತ್ವ ಅಂತ ಹೇಳಿದಾಗ ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಾಗಿದ್ದೀಯಾ ಅನ್ನೋದಕ್ಕೆ ತಕಾರ ವಕಾರ ಎರಡೂ ಕೂಡ ಪುಷ್ಟೀಕರಿಸುತ್ತೆ ಆ ಮಾತನ್ನು. ತತ್ವಜ್ಞಾನದಿಂದಲೇ ನಿಶ್ರೇಯಸ್ ಅಥವಾ ಮೋಕ್ಷ ಸಾಧ್ಯ ಅಂತ ಗೌತಮರ ನ್ಯಾಯಸೂತ್ರ ಪ್ರತಿಪಾದನೆ ಮಾಡುತ್ತೆ. ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ. ಆ ದೃಷ್ಟಿಯಿಂದ ತತ್ವಂ ಆಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾತು ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾತ್ ಅಪ್ರಚ್ಯುತೋ ಭವೇತ್ ಎಂಬುದಾಗಿ ಮಾಂಡ್ಯೂಕ್ಯೋಪನಿಷತ್ತಿನ ಮೇಲೆ ಭಗವತ್ಪಾದ ಶಂಕರರ ಪರಮಗುರುಗಳಾಗಿದ್ದಂತಹ ಗೌಡಪಾದಾಚಾರ್ಯರು ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ತತ್ವಂ ಆಧ್ಯಾತ್ಮಿಕಂ ದೃಷ್ಟ್ವಾ, ಆ ಆಧ್ಯಾತ್ಮಿಕ ತತ್ವವನ್ನು ಅನುಭವದಿಂದ ಅರಿತುಕೊಂಡು, ದೃಷ್ಟ್ವಾ ಅಂದರೆ ಕಣ್ಣಿಂದ ಕಂಡು ಅಂತಲ್ಲ. ಏಕೆಂದರೆ ಕಣ್ಣು ಅನ್ನೋದು ಇಂದ್ರಿಯ. ಎಲ್ಲ ಇಂದ್ರಿಯಗಳಿಗೂ ಕೂಡ ಹುಟ್ಟು ಅನ್ನೋದಿದೆ. ಯಾವುದು ಹುಟ್ಟತ್ತೋ ಅದು ಬೆಳೆಯತ್ತೆ, ಯಾವುದು ಬೆಳೆಯತ್ತೋ ಅದು ದೊಡ್ಡದಾಗತ್ತೆ, ಯಾವುದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವುದು ಕುಗ್ಗತ್ತೋ ಅದು ಬೀಳತ್ತೆ, ಯಾವುದು ಬೀಳತ್ತೋ ಅದು ಸಾಯತ್ತೆ. 6 ಭಾವ ವಿಕಾರಗಳಿರೋದು ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಅದಕ್ಕೇನೆ ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ದೇಹಕ್ಕೆ ಸಾವಿದೆಯೇ ಹೊರತು ಆತ್ಮನಿಗೆ ಸಾವಿಲ್ಲ. ಅದಕ್ಕೇನೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ನಿತ್ಯದಲ್ಲಿ ನಿತ್ಯ, ಚೈತನ್ಯದಲ್ಲಿ ಚೈತನ್ಯವಾಗಿರ್ತಕ್ಕಂಥದ್ದು ಆತ್ಮ. ಅದಕ್ಕೇನೆ ನಮ್ಮಲ್ಲಿರ್ತಕ್ಕಂಥದ್ದು ಆತ್ಮಾನುಭವ ಅಥವಾ ಬ್ರಹ್ಮಾನುಭವ ಎಂಬುದಾಗಿ ಹೇಳ್ತಕ್ಕಂಥದ್ದು. ತತ್ವಜ್ಞಾನದಿಂದ ದೋಷವನ್ನು ಕಂಡು, ಎಲ್ಲಿ ದೋಷವನ್ನು ಕಾಣತಕ್ಕಂಥದ್ದು? ಪ್ರಪಂಚದ ವಿಷಯಗಳಲ್ಲಿ ಬಾಹ್ಯವಾಗಿ ತೋರ್ತಾ ಇರತಕ್ಕಂತಹ ಪ್ರಾಪಂಚಿಕವಾಗಿರ್ತಕ್ಕಂತಹ ನಿತ್ಯ ನಾವು ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂತಹ ವ್ಯಾವಹಾರಿಕವಾಗಿರ್ತಕ್ಕಂತಹ ಆಸೆ ಮುಂತಾದವುಗಳಲ್ಲಿ ದೋಷವನ್ನು ಕಂಡು. ಏಕೆಂದರೆ ಮನುಷ್ಯನಿಗೆ ಬಂಧನಕ್ಕೆ ಯಾವುದು ಕಾರಣ ಅಂದರೆ ಆಸೆಯೇ ಕಾರಣ. ಆಸೆಯನ್ನು ಪ್ರಾಂಪ್ಟ್ ಮಾಡೋದು ಯಾವುದು ಅಂದರೆ ಮನಸ್ಸು. ಅದಕ್ಕೇನೆ ಮನಗೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕಾಗಲಿ ನಮ್ಮ ಮೋಕ್ಷಕ್ಕಾಗಲಿ ನಮ್ಮ ಮನಸ್ಸೇ ಕಾರಣ. ಅದಕ್ಕೇನೆ ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಬೇಕು ಅಂತಿರೋದು. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾತ್ಮ ಭೂಯಾಸಗ್ಗ ಸ್ವಾಹ. ಮಹಾನಾರಾಯಣ ಉಪನಿಷತ್ತಲ್ಲಿ ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ ಅಂತ ಅದು ಮುಖ್ಯವಾಗಿರೋದು ಪಂಚಕೋಶ ವಿವೇಕ. ಪ್ರಪಂಚದ ವಿಷಯಗಳಲ್ಲಿ ನೋಡಿ, ವಿಷ ಮತ್ತು ವಿಷಯ ಅದರ ಎರಡಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ವಿಷ ಪಾನ ಮಾಡಿದವ್ರನ್ನ ಕೊಂದರೆ ವಿಷಯ ಹತ್ತಿರ ಬಂದವ್ರನ್ನೆಲ್ಲ ಎಳ್ಕೊಂಡ್ಬಿಡತ್ತೆ. ಅದಕ್ಕೆ ವಿಷಕ್ಕಿಂತಲೂ ವಿಷಯ ಅನ್ನೋದು ಹೆಚ್ಚು ಹಾನಿಕಾರಿ. ಹೇಗೆ ಅಂದರೆ ಚಿತೆಗೂ ಚಿಂತೆಗೂ 1 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ನಮ್ಮನ್ನು ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡತ್ತೆ. ಅದಕ್ಕೆ ಹೇಳ್ತಾರೆ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ. ಸೊ ಅದಕ್ಕೇ ಮುಖ್ಯವಾಗಿ ನಾವು ಚಿಂತನೆಯಲ್ಲಿ ತೊಡಗಿಸ್ಕೋಬೇಕು ನಮ್ಮನ್ನು ನಾವು. ಆದರೆ ನಾವೆಲ್ಲ ಚಿಂತೆಯಲ್ಲಿ ತೊಡಗಿಸ್ಕೊಂಡೇ ಕಾಲ ಕಳೆದು ಬಿಡ್ತೀವಿ. ಅದೇ ಬಂದಿರತಕ್ಕಂತಹ ವಿಪರ್ಯಾಸ. ವಿಷಯಗಳಲ್ಲಿ ಆಸೆಯನ್ನು ತೊರೆಯುವಿಕೆ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಬೋಧನೆ ಮಾಡ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಸೊ ಆ ದೃಷ್ಟಿಯಿಂದ ಆಸೆಗಳನ್ನು ಗೆಲ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ವೈರಾಗ್ಯಕ್ಕೆ ಕಾರಣ. ಅದು ಎಂಥ ಆಸೆಗಳು? ಬರೀ ಈ ಲೋಕದ ಆಸೆಯಲ್ಲ, ಪರಲೋಕದ ಆಸೆಯನ್ನೂ ಗೆಲ್ಲಬೇಕು. ಯಾಕೆಂದರೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನಾವು ಮಾಡಿರೋ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿ ಜಾಗ. ಪುಣ್ಯ ಖರ್ಚಾದ್ಮೇಲೆ ಭೂಲೋಕಕ್ಕೆ ಗ್ಯಾರಂಟಿ. ಇದು ಕರ್ಮಭೂಮಿ, ಅದು ಭೋಗಭೂಮಿ.
ಭೋಗಕ್ಕೆ ಯಾವತ್ತೂ ಕೊನೆ ಇಲ್ಲ. ಭೋಗಾನ ಭುಕ್ತ ವಯಮೇವ ಭುಕ್ತ, ತಪೋನ ತಪ್ತಂ ವಯಮೇವ ತಪ್ತಾ, ಕಾಲೋನ ಯಾತೋ ವಯಮೇವ ಯಾತಾ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾ. ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ. ಸೊ 4 ವೈರಾಗ್ಯ ಶತಕಗಳಿರೋದು. ಪ್ರಧಾನವಾಗಿ ವೈರಾಗ್ಯ ಶತಕ ಅಂದರೆ ಭರ್ತೃಹರಿ ನಾವು ಅಂದ್ಕೊಂಡ್ಬಿಡ್ತೀವಿ, ಆದರೆ ಅದು ಒಂದೇ ವೈರಾಗ್ಯ ಶತಕ ಅಲ್ಲ. ಅಪ್ಪಯ್ಯ ದೀಕ್ಷಿತರ ವೈರಾಗ್ಯ ಶತಕ ಇದೆ, ಅದನ್ನು ಗಣೇಶ್ ಅವರು ಅನುವಾದ ಮಾಡಿದ್ದಾರೆ. ನೀಲಕಂಠ ದೀಕ್ಷಿತರ ವೈರಾಗ್ಯ ಶತಕ ಇದೆ, ಶ್ಯಾಮ್ ಭಟ್ರು ಅನುವಾದ ಮಾಡಿದ್ದಾರೆ. ಸದಾನಂದ ಯೋಗೀಂದ್ರರ ಇನ್ನೊಂದು ವೈರಾಗ್ಯ ಶತಕ ಇದೆ. ಒಟ್ಟು 4 ವೈರಾಗ್ಯ ಶತಕಗಳಿರೋದು. ಅದಕ್ಕೆ ವೈರಾಗ್ಯ ಶತಕ ಅಂತ ಹೇಳಿಕೊಂಡು ಯಾರು ವೈರಾಗ್ಯ ಶತಕ ಅಂತ ಪ್ರಶ್ನೆ ಕೇಳಬೇಕು. ಕೇಳೋದಕ್ಕೆ ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಿರಬೇಕು, ಆವಾಗ ಮಾತ್ರ ಕೇಳಬಹುದು. ಇಲ್ಲದೆ ಹೋದರೆ ಕೇಳಕ್ಕೆ ಪ್ರಶ್ನೆ ಬರಲ್ವಲ್ಲ. ಆ ದೃಷ್ಟಿಯಿಂದ ಇಹಭೋಗ ವಿರಾಗ ಕೆಲವರಲ್ಲಿ ಇರಲ್ಲ, ಆದರೆ ಅಮೂತ್ರ ಭೋಗ ವಿರಾಗ ಹೋಗೋದೇ ಇಲ್ಲ. ಅಮೂತ್ರ ಅಂದರೆ ಸ್ವರ್ಗ, ಸ್ವರ್ಗ ಅಂದರೆ ಶಾಶ್ವತ, ಸ್ವರ್ಗ ಅಂದರೆ ನಿತ್ಯ ಎಂಬತಕ್ಕಂತಹ ಭ್ರಮೆ. ಅಷ್ಟಿಲ್ಲದೆ ಹೋದರೆ ನಚಿಕೇತ ಯಾಕೆ ಸ್ವರ್ಗ ಸುಖವನ್ನು ಧಿಕ್ಕರಿಸಿ ವಾಪಸ್ ಬರಬೇಕಾಯಿತು? ಏನೆಲ್ಲ ಪ್ರಲೋಭನೆಗಳನ್ನು ಒಡ್ಡಿದ ಯಮ ನಚಿಕೇತನಿಗೆ. ಇಮ ರಾಮ ಸರಥಾ ಸತೂರ್ಯ ನಹಿ ದೃಶೋ ಲಂಬನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷೀ. ಮರಣ ಒಂದು ಕೇಳಬೇಡ, ಇಲ್ಲಿರ್ತಕ್ಕಂಥ ಅಪ್ಸರೆಯರನ್ನೆಲ್ಲ ಕರ್ಕೊಂಡೋಗು. ಘೃತಾಚೀಮೇನ ಕಾರಂಬ ಊರ್ವಶೀಚತಿಲೋತ್ತಮ ಸುಕೇಶಿ ಮಂಜುಘೋಷಾದ್ಯ ಕತ್ಯಂತೆ ಅಪ್ಸರಸೋ ಬುಧೈ. ಅಮರಕೋಶದಲ್ಲಿ 7 ಜನ ಅಪ್ಸರೆಯರು ಯಾರ್ಯಾರು ಅಂತ ವರ್ಣನೆ ಮಾಡ್ತಾರೆ. ಸುಕೇಶಿ, ಮಂಜುಘೋಷ, ಈ ರೀತಿಯಾಗಿ ಹೆಸರೆಲ್ಲ ಹೇಳ್ತಾ ಬರ್ತಾರೆ. ಅವ್ರನ್ನೆಲ್ಲ ನೀನೇ ಇಟ್ಕೊ, ನನಗೆ ಯಾರೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆತ್ಮವಿದ್ಯೆ. ನಿನಗೆ ಆತ್ಮವಿದ್ಯೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದೆ, ಅದನ್ನು ನನಗೆ ಗೊತ್ತಿಲ್ಲ ಅಂಥೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಎರಡನೇದಾಗಿ, ಮನೆಗೆ ಬಂದಿರತಕ್ಕಂಥವ್ರಿಗೆ ನೀನು ವರ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ, ನಿನ್ನ ಮಾತಲ್ಲಿ ನೀನು ಹಿಂದಕ್ಕೆ ಹೋಗೋ ಹಾಗಿಲ್ಲ. ಮೂರನೇದು, ಜಿಜ್ಞಾಸುವಾಗಿ ಯಾರಾದರೂ ಪ್ರಶ್ನೆ ಕೇಳಿದರೆ ಗೊತ್ತಿದ್ದು ಹೇಳದೆ ಹೋದರೆ ಪಾಪ ಬರುತ್ತೆ, ಕೊಡು ನನಗೆ. ನೋಡಿ, ಯಮಲೋಕಕ್ಕೆ ಹೋಗಿ ಯಮನನ್ನೇ ಕಟ್ಟಾಕಿ 3 ರೀತಿಯಾಗಿ ಆತ್ಮವಿದ್ಯೆಯನ್ನು ಪಡ್ಕೊಂಡು ಅದೇ ಶರೀರದಿಂದ ಭೂಲೋಕಕ್ಕೆ ವಾಪಸ್ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 5 ನಚಿಕೇತಾಸ್? ಹಿ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಮತ್ತೆ ಎಲ್ಲಿ ಸಿಗ್ತಾರೆ ಅಂಥವರು? ಅದಕ್ಕೆ ಹೇಳ್ತಾರೆ ನೋಡಿ, ಯಾವ ವಿಷಯದಲ್ಲೂ ಅಪೇಕ್ಷೆ ಇಲ್ಲದಿರುವಿಕೆ. ಅದು ಇದು ಅಂತಲ್ಲ, ಯಾವುದರಲ್ಲೂ ಅಪೇಕ್ಷೆ ಅನ್ನೋದು ಇರಬಾರ್ದು. ಅಲ್ಲಿಗೇನಾಯಿತು? ಅಲಂ ಪ್ರತ್ಯಯ ಬುದ್ಧಿ. ಸಾಕು, ಎನಫ್ನೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸಾಕು, ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೋ ಇಲ್ವೋ? ನನಗಿಂತ ಮೇಲೆ ಇಬ್ಬರು ಇದ್ದೇ ಇರ್ತಾರೆ ಯಾವಾಗಲೂ ಕೂಡ. ಕೆಳಗಡೆ ಇರ್ತಕ್ಕಂಥವ್ರು ನೋಡಿ ನಾವು ಸಮಾಧಾನ ಪಟ್ಕೋಬೇಕೇ ಹೊರತು ಕೆಳಗಡೆ 200 ಜನ ಒದ್ದಾಡ್ತಾ ಇಲ್ವಾ? 1 ಹೊತ್ತು ಊಟಕ್ಕೂ ಇಲ್ಲದೆ ಇರತಕ್ಕಂಥವ್ರು ನೋಡಿ ನನಗೆ 2 ಹೊತ್ತು ಕೊಟ್ಟಿದ್ದಾನಲ್ಲ ಅಂತ ನಾವು ಸಂತೋಷ ಪಡಬೇಕೇ ಹೊರತು ಮಿಕ್ಕವ್ರು ನನಗಿಂತ ಚೆನ್ನಾಗಿದ್ದಾರಲ್ಲ ಅಂತ ನೋಡಿ ಅಸೂಯೆ ಪಡಬಾರ್ದು ಯಾವತ್ತೂ ಕೂಡ. ಸೊ ಅದಕ್ಕೇನೆ ಯಾರು ತುಂಬ ಸುಖಿಗಳು ಅಂತ ಹೇಳಿದ್ರೆ, ಯಾರು ತೃಪ್ತರೋ ಅವರು ಸುಖಿಗಳು. ಕೆಲವರು ನೋಡಿ ಎಷ್ಟಿದ್ರೆ ಅಷ್ಟರಲ್ಲಿ ತೃಪ್ತರಾಗಿರ್ತಾರೆ. ಯಾಕೆಂದರೆ ಯಾರಿಗೆ ತೃಪ್ತಿ ಇರುತ್ತೋ ಅವರಿಗೆ ಶಾಂತಿ ಇರುತ್ತೆ, ಯಾರಿಗೆ ಶಾಂತಿ ಇರುತ್ತೋ ಅವರಿಗೆ ಸುಖ ಇರುತ್ತೆ. ಶಾಂತಮು ಲೇಕ ಸೌಖ್ಯಮು ಲೇದು, ಅಶಾಂತಸ್ಯ ಕುತಃ ಸುಖಂ ಭಗವದ್ಗೀತೆ. ಸೊ ಆ ದೃಷ್ಟಿಯಿಂದ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಧರ್ಮಗಳು. ಅದಕ್ಕೆ ಹೇಳ್ತಾರೆ ನೋಡಿ, ವಿರಾಗಸ್ಯ ಭಾವ ವೈರಾಗ್ಯಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಭಗವದ್ಗೀತೆಯಲ್ಲಿ ಪ್ರಮಾಣ 6ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ ಗೀತಾವಾಕ್ಯ, ನಿಸ್ಸಂದೇಹವಾಗಿ ಚಂಚಲ ಹಾಗೂ ಕಷ್ಟಕರವಾದ ಮನಸ್ಸನ್ನು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶಪಡಿಸಿಕೊಳ್ಳತಕ್ಕದ್ದು. ಕಷ್ಟ, ಆದರೆ ಹಾಗೆ ಅಂತ ಬಿಡೋ ಹಾಗಿಲ್ಲ. ಯಾವುದು ಕಷ್ಟ ಸಾಧ್ಯವೋ ಅದಕ್ಕೇ ನಾವು ಯಾವಾಗಲೂ ಪ್ರಯತ್ನ ಪಡಬೇಕೇ ಹೊರತು ಸುಲಭವಾಗಿ ಸಿಕ್ಬಿಡೋದಲ್ಲ. ಅದಕ್ಕೆ ನನಗೆ ಕಾಲೇಜಲ್ಲಿ ಪಾಠ ಮಾಡಿದ ರಂಗಪ್ರಿಯ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇದ್ರು, ಇಟ್ ಈಸ್ ಬೆಟರ್ ಟು ಗೆಟ್ 70% by aiming for 90 than aiming for 35 and getting 13th. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಮ್ಮ ಏಮ್ ಹೈಯರ್ ಆಗಿರಬೇಕು. ನಮಗದು ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಸಿಗದೆ ಹೋದರೆ ಮತ್ತೆ ಪ್ರಯತ್ನ ಮಾಡೋ, ಅದರಲ್ಲೇನು ತಪ್ಪಿದೆ? ಯತ್ನೇ ಕೃತೆ ಯಜನ ಸಿದ್ಧತೆ ಕೋತ್ರ ದೋಷ. ಪ್ರಯತ್ನ ಮಾಡಿ ಸಿಗದೆ ಹೋದರೆ ನಮ್ಮ ತಪ್ಪಲ್ಲ. ಪ್ರಯತ್ನವೇ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂದರೆ ಹೇಗೆ? ಸೊ ಆ ದೃಷ್ಟಿಯಿಂದ ಮಾಡೋ ಪ್ರಯತ್ನವನ್ನು ನಾವು ಮಾಡಬೇಕು ಪ್ರಾಮಾಣಿಕವಾಗಿ. ಅದಕ್ಕೆ ಉತ್ತಮರು
ಪ್ರಾರಂಭ ಮಾಡಿರ್ತಕ್ಕಂಥ ಕೆಲಸದಿಂದ ಹಿಂದಕ್ಕೆ ಬರೋದಿಲ್ಲ. ಮಧ್ಯಮರು ಏನು ಮಾಡ್ತಾರೆ, ಅರ್ಧ ಹೋಗಿ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಬಂದುಬಿಡ್ತಾರೆ. ಇನ್ಕರು ಅಧಮರಿದ್ದಾರೆ, ಅವರು ಪ್ರಯತ್ನವೇ ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನೆಗೆಟಿವ್ ಆಟಿಟ್ಯೂಡ್ ತೊಗೊಂಡು ಕೂತ್ಕೊಂಡ್ಬಿಟ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಕೂಡ ಮನುಷ್ಯರಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಇರಬೇಕೇ ಹೊರತು ನಕಾರಾತ್ಮಕವಾಗಿ ಇರಬಾರ್ದು. ಇವತ್ತು ಮುಖ್ಯವಾಗಿ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಏನು ಅಂದರೆ, ಈ ನಕಾರಾತ್ಮಕವಾಗಿರ್ತಕ್ಕಂಥ ಪ್ರವೃತ್ತಿ ತಲೆ ಎತ್ತಿರೋದ್ರಿಂದ ಅದನ್ನು ಮೊದಲು ಹೊಡೆದಾಕಬೇಕು. ಆವಾಗಲೇ ಅವರು ಸಕಾರಾತ್ಮಕವಾಗಿ ನನ್ನ ಕೈಲಿ ಆಗತ್ತೆ ಅಂತ ಮುಂದುವರೆದರೆ ಹಾಗೇ ಆಗತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಕಾಮಂ ಪ್ರಕೃತಿ ವೈರಾಗ್ಯಂ ಸದ್ಯ ಶಮಯಿತುಂ ಕ್ಷಮಃ. ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಮಹಾಕಾವ್ಯದ 17ನೇ ಸರ್ಗದ 55ನೇ ಶ್ಲೋಕದಲ್ಲಿ ಹೇಳ್ತಾನೆ, ವೈರಾಗ್ಯದಿಂದ ದಂಗೆ ಕ್ಷೋಭೆಗಳನ್ನು ಹಿಮ್ಮೆಟ್ಟಲು ಕ್ಷತ್ರಿಯರಿಗೆ ಸಾಧ್ಯ. ಪಂಡಿತರಿಗಲ್ಲ, ಕ್ಷತ್ರಿಯರಿಗೂ ಕೂಡ ವೈರಾಗ್ಯದಿಂದನೇ ಸಾಧ್ಯ ಅಂತ. ಅದರಿಂದ ನಾವು ಹೇಳ್ತಕ್ಕಂಥದ್ದು, ಕಾಳಿದಾಸ ಬರೀ ಶೃಂಗಾರ ಕವಿಯಲ್ಲ, ಬರೀ ನಿಸರ್ಗ ಕವಿಯಲ್ಲ, ವೇದ ಕವಿ, ವೇದಾಂತ ಕವಿಯೂ ಹೌದು ಕಾಳಿದಾಸ ಅನ್ನೋದಕ್ಕೆ ಕುಮಾರ ಸಂಭವ 8ನೇ ಸರ್ಗ ಒಂದು ತೆಗೆದುಕೊಂಡ್ರೆ ಸಾಕು, ಅದ್ಭುತವಾಗಿರ್ತಕ್ಕಂತಹ ವೈರಾಗ್ಯ ಮಾತುಗಳೆಲ್ಲ ಬರುತ್ತೆ ಅದರಲ್ಲಿ. ಉಜ್ಜಯಿನಿನಲ್ಲಿ 1985ನೇ ಇಸ್ವಿನಲ್ಲಿ ಒಂದು ಸೆಮಿನಾರ್ ಮಾಡಿದರು. ಕಾಳಿದಾಸ ಹೇಗೆ ವೈರಾಗ್ಯ ಕವಿ ಅನ್ನೋದನ್ನು ಕುಮಾರ ಸಂಭವ 8ನೇ ಸರ್ಗ ಆಧಾರವಾಗಿ ಇಟ್ಕೊಂಡು ಒಬ್ಬೊಬ್ರಿಗೆ 4 ಶ್ಲೋಕ ಹಂಚಿದ್ರು. ಆವಾಗ ನಾನು ಗಣೇಶ್ ಹೋದ ನೆನಪು ಅಲ್ಲಿಗೆ. ವೈರಾಗ್ಯದಿಂದ ದಂಗೆ ಮತ್ತು ಕ್ಷೋಭೆಗಳನ್ನು ಹಿಮ್ಮೆಟ್ಟಲು ಸಾಧ್ಯ. ನೋಡಿ, ದಂಗೆ ಹಿಮ್ಮೆಟ್ಟೋದಿಕ್ಕೆ ಮತ್ತು ಕ್ಷೋಭೆಗಳನ್ನು ಹಿಮ್ಮೆಟ್ಟೋದಿಕ್ಕೆ ಯಾವುದು ಮುಖ್ಯ ಅಂತ ಹೇಳಿದರೆ ವೈರಾಗ್ಯದಿಂದಲೇ ಅದು ಬರ್ತಕ್ಕಂಥದ್ದು. ನೋಡಿ, ರಾಜನಾಗಿರ್ತಕ್ಕಂಥವನು, ಅತಿಥಿ ಎಂಬತಕ್ಕಂಥ ರಾಜನಿಗೆ ಗೂಢಚಾರರು ಬಂದು ಹೇಳ್ತಾರೆ, ಶತ್ರುಗಳು ಮುತ್ತಿಗೆ ಹಾಕೋತರಲಿದ್ದಾರೆ, ಹುಷಾರಾಗಿರೋ ರಾಜ ಅಂತ. ಅದಕ್ಕೆ ಅವನು ಏನು ಉತ್ತರ ಕೊಡ್ತಾನೆ ಗೊತ್ತಾ? ಯಾರು ಅಂತಃಶತ್ರುಗಳನ್ನು ಗೆದ್ದಿದ್ದಾರೋ ಬಾಹ್ಯ ಶತ್ರುಗಳು ಅವ್ರಿಗೇನು ಮಾಡೋಕ್ಕಾಗಲ್ಲ, ಹೋಗು ಅಂತ ಹೇಳ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ ಅಂತಃಶತ್ರುಗಳು ನಮ್ಮನ್ನು ಯಾವಾಗಲೂ ಎಳಿತಾ ಇರುತ್ತೆ. ಯಾರಿಗೆ ಅದರ ಮೇಲೆ ಹತೋಟಿ ಇರುತ್ತೋ ಅವರು ಬಾಹ್ಯ ಶತ್ರುಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಭಗವತ್ಪಾದ ಶಂಕರರು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. 64 ಪ್ರಶ್ನೆಗಳು, 64 ಉತ್ತರಗಳು, 64 ಗಂಟೆ, 64 ದಿನ ಉಪನ್ಯಾಸ ಮಾಡೋಕ್ಕೆ ಐಡಿಯಲ್ ಆಗಿರ್ತಕ್ಕಂಥ ಗ್ರಂಥ. ಅದರಲ್ಲಿ 41ನೇ ಪ್ರಶ್ನೆ ಏನು ಅಂದರೆ, ಕಿಂ ಅಭಯಂ, ಯಾವುದು ಅಭಯವನ್ನು ಕೊಡ್ತಕ್ಕಂಥದ್ದು? ಉತ್ತರ ವೈರಾಗ್ಯಂ. ನಿಜವಾಗಿ ನಮಗೆ ಅಭಯ ಕೊಡ್ತಕ್ಕಂಥದ್ದೇ ವೈರಾಗ್ಯವೇ ಹೊರತು ಮಿಕ್ಕಿದೆಲ್ಲವೂ ಕೂಡ ಭಯವನ್ನೇ ಉಂಟು ಮಾಡುತ್ತೆ ನೋಡಿ, ಯಾವಾಗಲೂ ಕೂಡ. ಅದಕ್ಕೆ ಭರ್ತೃಹರಿ ಬಹಳ ಒಳ್ಳೆಯ ಶ್ಲೋಕವನ್ನು ವೈರಾಗ್ಯ ಶತಕದಲ್ಲಿ ನಮ್ಮ ಮುಂದೆ ತಂದಿದ್ದಾರೆ. ಆ ಶ್ಲೋಕದ ಪ್ರಕಾರ 31ನೇ ಶ್ಲೋಕ ಭರ್ತೃಹರಿ ವೈರಾಗ್ಯ ಶತಕ. ನೀವು ಇವತ್ತಿಗೂ ನೋಡ್ಬೋದು. ಈ ಶ್ಲೋಕವನ್ನು ಕಲ್ಲಿನ ಮೇಲೆ ಭರ್ತೃಹರಿ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಕೆತ್ತಿರೋದನ್ನು ಉಜ್ಜಯಿನಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಭರ್ತೃಹರಿ ಗುಹೆ ಆಚೆ ಕಡೆ 15 ಕಿಲೋಮೀಟರು 20 ರೂಪಾಯಿ ಟಾಂಗಾವನ್ನು ಕೊಟ್ಟು ನೀವು ರೈಲ್ವೆ ಸ್ಟೇಷನ್ ಉಜ್ಜಯಿನಿಂದ ಹೋದರೆ ಇದನ್ನು ನೋಡ್ಕೊಂಡು ಬರ್ಬೋದು ಇವತ್ತಿಗೂ ಕೂಡ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾತ್ ಭಯಂ, ಮಾನೇ ದೈನ್ಯ ಭಯಂ, ಬಲೆ ರಿಪು ಭಯಂ, ರೂಪೇ ಜರಾಯಾ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲಭಯಂ, ಕಾಯೇ ಕೃತಾಂತಾದ್ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಭೂಮಿ ನೃಣಾಂ ವೈರಾಗ್ಯಮೇವ ಅಭಯಂ. ಲೋಕದಲ್ಲಿ ಪ್ರತಿಯೊಂದು ಭಯವನ್ನೇ ಉಂಟು ಮಾಡುತ್ತೆ ಹೊರತು ಅಭಯ ಕೊಡೋದು ಯಾವುದು? ವೈರಾಗ್ಯ ಒಂದೇ ಅಭಯ ಕೊಡ್ತಕ್ಕಂಥದ್ದು. ಯಾವ್ಯಾವುದರಿಂದ ಏನೇನು ಭಯ ನೋಡಿ, ಉದ್ದಕ್ಕೆ ಹೇಳ್ತಾ ಬರ್ತಾರೆ. ಭೋಗದಲ್ಲಿ ರೋಗದ ಭಯ, ನನಗೆ ಬೇಕಾದಷ್ಟು ಇದೆ ಊಟ ಮಾಡೋದಕ್ಕೆ ಅಂತ ಹೆಚ್ಚು ತಿನ್ನಕ್ಕೆ ಹೋದರೆ ಮತ್ತೆ ಅದು ಕೂಡ ಕೆಟ್ಟದಾಗೆ ಪರಿಣಾಮ ಆಗುತ್ತೆ. ಅದಕ್ಕೆ ತಮಾಷೆಯಾಗಿ ಆ ಮಾತು ಹೇಳೋದು ಕನ್ನಡದಲ್ಲಿ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಎತ್ಕೊಂಡೋಗಿ ಅಂತ. ಸೊ ಆ ದೃಷ್ಟಿಯಿಂದ ಅದಕ್ಕೂ ಒಂದು ಮಿತಿ ಇರುತ್ತೆ ನೋಡಿ. ಅಲ್ಲೂ ಅಲಂಪ್ರತ್ಯ ಬುದ್ಧಿ ಅನ್ನೋದು ನಮಗೆ ಮುಖ್ಯವಾಗಿ ಬೇಕು ನೋಡಿ. ಎಷ್ಟೋ ಒಂದಷ್ಟು ಊಟ ಮಾಡಿದ್ರೆ ನಾವು ಎದ್ದು ಬಿಡ್ತೀವಿ, ಎದ್ದು ಕೈ ತೊಳ್ಕೊಂಡ್ಬಿಡ್ತೀವಿ, ಸಾಕು. ಅದೇ ತರಹ ಇಹಲೋಕದ ಭೋಗದಲ್ಲಿ, ಪರಲೋಕದ ಭೋಗದಲ್ಲಿ ಸಾಕು ಅನ್ನೋ ಬುದ್ಧಿ ನಮಗೆ ಬರಬೇಕು. ಆವಾಗ ನಿಜವಾಗಿರ್ತಕ್ಕಂಥ ವೈರಾಗ್ಯ ಎಂಬತಕ್ಕಂಥದ್ದು ನಮಗೆ ಆವಿರ್ಭವಿಸುತ್ತೆ ನೋಡಿ. ಭೋಗದಲ್ಲಿ ರೋಗ ಭಯ. ಮತ್ತೆ ಎರಡನೇದೇನಪ್ಪ, ಸಾಮಾಜಿಕ ಹುದ್ದೆಯಲ್ಲಿ ಇರ್ತಕ್ಕಂಥವನು ಎಲ್ಲಿ ಕುಸಿತೀನೋ ಅಂತ ಭಯ. ಏಕೆಂದರೆ ಅದು ಹುದ್ದೆ ಪಡ್ಕೊಳ್ಳೋದು ಕಷ್ಟ, ಪಡ್ಕೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಇಟ್ ಈಸ್ ಡಿಫಿಕಲ್ಟ್ ಟು ಅರ್ನ್ ರೆಸ್ಪೆಕ್ಟ್
ಒನ್ಸ್ ಯು ಅರ್ನ್ ರೆಸ್ಪೆಕ್ಟ್ ಯು ಹ್ಯಾವ್ ಟು ಮೇಂಟೈನ್ ಇಟ್ ಆ್ಯಂಡ್ ಇಫ್ ಪಾಸಿಬಲ್ ಎನ್ಹ್ಯಾನ್ಸ್ ಇಟ್ ಅಂತ. ಸೊ ಅದಕ್ಕೆ ಯಾರು ಅನ್ನೋದು ಬೇಡ, ಯಾರಿಗೋ ಹೇಳ್ತಾ ಇದ್ರು, ಯಾಕೆ ಮೇಷ್ಟ್ರೆ ಚೆನ್ನಾಗಿ ಪಾಠ ಮಾಡ್ತೀರಾ, ಅದಕ್ಕೆ ವಿದ್ಯಾರ್ಥಿಗಳು ಒಂದು ಪಾಠ ಮಾಡಿ ಅಂತ ಕೇಳೋದು. ನನ್ನನ್ನು ನೋಡಿ ಯಾರಾದರೂ ಕೇಳ್ತಾರಾ ಬಂದು ಅಂತ. ಸೊ ಆ ದೃಷ್ಟಿಯಿಂದ ಒಂದೊಂದಕ್ಕೂ ಕೂಡ ಒಂದೊಂದು ಇರತ್ತೆ ನೋಡಿ. ಸಾಮಾಜಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲಿ ಜಾರು ಬೀಳ್ತೀವೋ ಅಂತ ಭಯ. ಏಕೆಂದರೆ ಅದನ್ನು ಮೇಂಟೈನ್ ಮಾಡಬೇಕು ಅವನು, ಆ ಸ್ಟೇಟಸ್ನ, ಆ ಹುದ್ದೆನ ಪಡ್ಕೊಂಡ್ಮೇಲೆ. ಹಣ ಇದ್ದರೆ ರಾಜನಿಂದ ಭಯ. ರಾಜ ಎಲ್ಲಿ ತೆರಿಗೆ ಹಾಕೊಂಡು ಕಿತ್ಕೊಂಡು ಹೋಗ್ತಾನೋ ಅಂತ. ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ದೇರ್ ಆರ್ ಓನ್ಲಿ 2 things ವಿಚ್ ಆರ್ ಸರ್ಟನ್ ಇನ್ ಲೈಫ್, ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಡೆತ್ ಅಂತ. ಆಲ್ ಅದರ್ ಥಿಂಗ್ಸ್ ಆರ್ ಅನ್ಸರ್ಟನ್ ಇನ್ ಲೈಫ್. ಈ ಎರಡೇ ಗ್ಯಾರಂಟಿ. ತೆರಿಗೆ ಕೊಡೋದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸಾವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ಎರಡೇ ಗ್ಯಾರಂಟಿಯಾಗಿರ್ತಕ್ಕಂಥದ್ದು. ಹಾಗೆ ಎಲೆಕ್ಷನ್ ಡ್ಯೂಟಿನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಪಾಪ ಮೊನ್ನೆ ತಪ್ಪಿಸಿದ್ರು ರಾಮವರು. ನೋಡಿ ಇಲ್ಲಿ ಹೇಳ್ತಾರೆ, ಸಾಮಾಜಿಕ ಹುದ್ದೆಯಲ್ಲಿ ಎಲ್ಲಿ ಕುಸಿತೀನೋ ಎಂಬತಕ್ಕಂಥ ಭಯ. ಹಣ ಇದ್ದರೆ ರಾಜನಿಂದ ಭಯ. ಆದರೆ ವಿದ್ಯೆಗೆ ಯಾವ ಭಯನೂ ಇಲ್ಲ. ಹಣ ಆದರೆ ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಖರ್ಚು ಮಾಡಿದಷ್ಟು ಕೂಡ ವಿದ್ಯೆ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ. ಆದರೆ ಹಣ ಕೊಟ್ಟಷ್ಟು ಕಡಿಮೆ ಆಗ್ತಾ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಆ ದೃಷ್ಟಿಯಿಂದ ಇವತ್ತು ನನ್ನ ಎದುರುಗಡೆ ತಾವು ಕೂತ್ಕೊಂಡು ನಾನೇನೂ ತಮಗೆ ಉಪಕಾರ ಮಾಡ್ತಾ ಇಲ್ಲ, ತಾವು ನನಗೆ ಉಪಕಾರ ಮಾಡ್ತಾ ಇದ್ದೀರಾ. ಏಕೆಂದರೆ ನಾನು ಓದಿರ್ತಕ್ಕಂಥ 2 ಅಕ್ಷರ ಜ್ಞಾಪಕ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರೋ ಇಲ್ವೋ ನೀವು. ಅದನ್ನು ನಾನು ನಿಮಗೆ ಕೃತಜ್ಞನೇ ಹೊರತು ನೀವೇ ನನಗೆ ಕೃತಜ್ಞರಾಗಿರಬೇಕಾಗಿಲ್ಲ. ಯಾಕೆ ಅಂತ ಹೇಳಿದರೆ ಇದಿಲ್ಲದೆ ಹೋದರೆ ಮರ್ತು ಹೋಗ್ತಾ ಇತ್ತು ನನಗೆ. ಯಾವತ್ತೂ ಕೂಡ ಅನಭ್ಯಾಸೆ ವಿಷಂ ವಿದ್ಯಾ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿರೋದು, ಅಭ್ಯಾಸ ಇಲ್ಲದೆ ಬಿಟ್ಟುಬಿಟ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ ಯಾವತ್ತೂ ಕೂಡ. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಮಾಡ್ತಾ ಇರಬೇಕು. ಅಭ್ಯಾಸ ಅಂದ್ರೇನೋ ಆವೃತ್ತಿ ಅಸಕೃತ ಉಪದೇಶಾತ್. ಕೊನೆಯ ಬ್ರಹ್ಮಸೂತ್ರ ಹೇಳುತ್ತೆ, ವ್ಯಾಸ ವಿರಚಿತ ಬ್ರಹ್ಮಸೂತ್ರ 555ನೇ ಬ್ರಹ್ಮಸೂತ್ರ. ಅಸಕೃತ್, ಮತ್ತೆ ಮತ್ತೆ ಅದನ್ನೇ ಮಾಡಬೇಕು. ಒಂದು ಸಲ ಮಾಡಿ ಮುಂದಕ್ಕೆ ಹೋಗ್ಬಿಟ್ರೆ ನಮಗೆ ನಿಲ್ಲಲ್ವಲ್ಲ, ಅಷ್ಟು ಸಲ ಮಾಡೇ ನಿಲ್ಲಲ್ಲ. ಇನ್ನು ಒಂದು ಸಲ ಹಾಳು ಮುಂದಕ್ಕೆ ಹೋಗ್ಬಿಟ್ರೆ ನಾವು ಏಕಸಂಧಿ ಗ್ರಹಗಳಾಗಿ ಹುಟ್ಟಲಿಲ್ವಲ್ಲ, ಏನು ಮಾಡೋದು? ಕೆಲವರಿಗಾದರೆ ಆ ರೀತಿಯಾಗಿ ಮೆಮರಿ ಇರುತ್ತೆ. ಒಂದು ಸಲ ಕೇಳಿಬಿಟ್ರೆ ತಕ್ಷಣ ಅದು ಉಳ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ನಾಗಪಣಿ ಶರ್ಮಾ ಅಂತಿದ್ದಾರೆ ಹೈದರಾಬಾದಲ್ಲಿ, 2000 ಅವಧಾನಿ, 2000 ಜನಕ್ಕೆ ಅವಧಾನ ಮಾಡ್ತಾರೆ. 8000 ಪ್ರಶ್ನೆಗಳು. ಮೊದಲ 3 ದಿವಸ ಬರೀ ಪ್ರಶ್ನೆಗಳ ಸುರಿಮಳೆ. 4ನೇ ದಿವಸದಿಂದ ಉತ್ತರ ಕೊಡ್ತಾರೆ ನೋಡಿ, ಅದೇ ಆರ್ಡರ್ 8000 ಪ್ರಶ್ನೆ ಯು ಕ್ಯಾನ್ ಟೇಕ್ ಡೌನ್. ನಾಂಪಲ್ಲಿ ರೈಲ್ವೆ ಸ್ಟೇಷನ್ ಅಂತಿದೆ ಹೈದರಾಬಾದಲ್ಲಿ. 20 ವರ್ಷದ ಕೆಳಗೆ ಅಲ್ಲಿ ಮಾಡಿದ್ದನ್ನು ನಾನು ನೋಡಿದ್ದೆ. ಯಾಕೆಂದರೆ ನಾನು ಒಬ್ಬ ಪೃಚ್ಛಕನಾಗಿ ಕೂತ್ಕೊಂಡಿದ್ದರಿಂದ 2000 ಜನ ಸ್ಟೇಜ್ ಮೇಲೆ, 20,000 ಜನ ಆಡಿಯನ್ಸು. ಸೊ ಹಾಗೆ, ಏಕೆಂದರೆ ಅದು ನಿಜವಾಗಿರ್ತಕ್ಕಂಥ ಒಂದು ಕಲೆ. ಸೈಕಾಲಜಿನಲ್ಲಿ ಒಂದು ಎಕ್ಸ್ಪೆರಿಮೆಂಟೇಷನ್ ಇದೆಯಂತೆ, ನಾಟ್ ಮೋರ್ ದೆನ್ 2 things ಕ್ಯಾನ್ ಬಿ ಗ್ರಾಸ್ಪ್ಡ್ ಅಟ್ ದ ಸೇಮ್ ಟೈಮ್ ಅಂತ. ಆ ಎಕ್ಸ್ಪೆರಿಮೆಂಟ್ ಹೊರಟೋಗುತ್ತೆ ಈ ಥರದ್ದು ಒಂದು ಸಲ ಪ್ರತ್ಯಕ್ಷವಾಗಿ ನೋಡಿದರೆ. ಯಾಕೆಂದರೆ ಬಾಯಲ್ಲಿ ಹೇಳಿದ್ರೆ ಯಾರೂ ನಂಬಲ್ಲ, ಅದನ್ನು ಒಂದು ಪ್ರತ್ಯಕ್ಷವಾಗಿ ನೋಡಬೇಕದು, ಆವಾಗಲೇ ಅದು ಗೊತ್ತಾಗೋದು. ಯಾಕೆ ನಮಗೆ ಅಷ್ಟಾವಧಾನ, ಶತಾವಧಾನ, ಸಹಸ್ರಾವಧಾನವೇ ನಮಗೆ ಬಹಳ ದೊಡ್ಡದಾಗಿ ಕಾಣುತ್ತೆ. ಹಾಗಿರೋ 2000 ಅವಧಾನ ಅಂದ್ರೇನು? 2000 ಜನ ಕೂತಿರೋ 8000 ಪ್ರಶ್ನೆಗಳು ಅಂತ. ಹಾಗೆ ಇನ್ನು ಮಾನವಂತನಾದರೆ ಬೇರೆಯವರಿಂದ ಎಲ್ಲಿ ಹೀಯಾಳಿಕೆಗೆ ಗುರಿಯಾಗ್ತೀನೋ ಅಂತ ಭಯ. ಮಾನ ಅಂದರೆ ಸಿಂಹ. ನೋಡಿ, ಸಿಂಹ ಯಾವತ್ತೂ ಕೂಡ ಮಾನ ಶೌರ್ಯ ಪದ್ಧತಿ ಅಂತ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ 10 ಶ್ಲೋಕ ಮಾನ ಮತ್ತು ಶೌರ್ಯಕ್ಕೆ ಬರೆದಿದ್ದಾನೆ. ಸಿಂಹ ಬೇಟೆ ಆಡಿ ತಾನೇ ಕೊಂದಿರತಕ್ಕಂಥ ಪ್ರಾಣಿಯನ್ನು ತಾನೇ ತಿಲ್ಲಂತೆ ಹೊರತು ಇನ್ನೊಂದು ಪ್ರಾಣಿ ಕೊಂದಿರೋದನ್ನು ತಾನು ಕೂಡ ಮುಟ್ಟಲ್ಲ. ಅದಕ್ಕೆ ಅದು ಯಾವಾಗಲೂ ಕೂಡ ಸಿಂಹ ಅಂದರೆ ರಾಜಸಿಂಹ ಅಂತ ಹೇಳೋದು. ಸಿಂಹಕ್ಕೆ ಯಾರು ಅಭಿಷೇಕ ಮಾಡಬೇಕಾಗಿಲ್ಲ, ಹುಟ್ಟಿದಾಗಲೇ ಅದು ರಾಜ. ಅದು ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಸಿಂಹಕ್ಕೆ ಯಾರೂ ಕೂಡ ನೀನು ಇವತ್ತಿಂದ ಸಿಂಹ ಅಂತ ಕಾರೋನೇಷನ್ ಸೆರೆಮನಿ ಇಟ್ಕೊಂಡಿಲ್ಲ, ಹುಟ್ಟಿದಾಗಲೇ ಅದು ರಾಜ ಅದು. ಸೊ ಅದಕ್ಕೇನೆ ವಾಲ್ಟ್ ಡಿಸ್ನಿ ಲಯನ್ ಕಿಂಗ್ ಅಂತ ಒಂದು ಸಿನಿಮಾ ತೆಗೆದಾನೆ ಇಂಗ್ಲೀಷಲ್ಲಿ. ಎಷ್ಟು ಡಿಗ್ನಿಫೈಡಾಗಿ ಹೀಗೆ ನೋಡ್ಕೊಂಡು ಹೋಗುತ್ತೆ ನೋಡಿ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳುತ್ತೋ ಅನ್ನೋ ತರಹ. ಸೊ ಅದಕ್ಕೆ ಸಿಂಹಕ್ಕಿರತಕ್ಕಂಥದ್ದು ಆ ಒಂದು ಪರಾಕ್ರಮ. ನೆಲ್ಲೂರಲ್ಲಿ ಒಂದು ಯೂನಿವರ್ಸಿಟಿ ಇದೆ, ತೆಲುಗು ಯೂನಿವರ್ಸಿಟಿ. ಸೊ ಅದಕ್ಕೆ ಈ ಶ್ಲೋಕ ಮೇಲ್ಗಡೆ ಹಾಕಿದ್ದಾರೆ ಅಂತ ನನ್ನ ನೆನಪು. ವೈಸ್ ಚಾನ್ಸ್ಲರು 6 ವರ್ಷದ ಕೆಳಗೆ ಫೋನ್ ಮಾಡಿ ರಾತ್ರಿ ಕೇಳಿದರು, ಯಾವುದಾದ್ರೂ ಒಂದು ಶ್ಲೋಕ
ಸಿಂಹಕ್ಕೆ ಇರ್ತಕ್ಕಂಥದ್ದು ಹೇಳೋಕ್ಕಾಗತ್ತಾ ಅಂತ ಅವಾಗೇನೋ ಈ ಬಾಯಿಗೆ ಬಂದಿದ್ದು ಈ ಶ್ಲೋಕ ಹೇಳಿದೆ, ಹಾಗೆ ಅಂತ ಅದನ್ನೇ ಹಾಕ್ಕೊಂಡಿದ್ದಾರೆ ಅಂತ ಅವ್ರು ಆಮೇಲೆ ಹೇಳಿದರು. ಹಾಗಾಗಿ ಸೊ ಇದರಿಂದ ರಾಜನಿಂದ ಭಯ, ಮಾನವಂತನಾದರೆ ಬೇರೆಯವರಿಂದ ಹೀಯಾಳಿಕೆ ಆಗತ್ತೆ ಅಂತ ಭಯ, ಅಧಿಕಾರ ಇದ್ದರೆ ಶತ್ರುಗಳಿಂದ ಭಯ. ನೋಡಿ, ಶತ್ರುಗಳು ಎಲ್ಲಿ ಮುತ್ತಿಗೆ ಹಾಕಿ ಕಿತ್ಕೊಂಡು ಹೋಗ್ತಾರೋ ಅನ್ನೋ ಭಯ. ಯಾರು ಅಧಿಕಾರ ಇಟ್ಕೊಂಡು ಹುಟ್ಟಲಿಲ್ಲ, ಅಧಿಕಾರ ಇಟ್ಕೊಂಡು ಹೋಗಲ್ಲ. ಇದು ಮಧ್ಯೆ ಬರತಕ್ಕಂಥದ್ದು. ತಮಗೆಲ್ಲ ಗೊತ್ತು ಭೋಜರಾಜನ ಕತೆ, ಎಷ್ಟು ಅದ್ಭುತವಾಗಿರೋ ಕತೆ ನೋಡಿ. ಭೋಜ ಚಿಕ್ಕ ವಯಸ್ಸಿನವನಾಗಿದ್ದಾಗಲೇ ಸಿಂಧುಲ ಅವರಪ್ಪ ತನ್ನ ತಮ್ಮನಾಗಿರ್ತಕ್ಕಂಥ ಮುಂಜನಿಗೆ ರಾಜ್ಯಭಾರ ವಹಿಸ್ಬಿಟ್ಟು ಹೋಗ್ಬಿಡ್ತಾನೆ. ನನ್ನ ಮಗ ಪ್ರಾಪ್ತ ವಯಸ್ಕನಾದ ಮೇಲೆ ಅವನಿಗೆ ನೀನು ರಾಜ್ಯಾಭಿಷೇಕ ಮಾಡು ಅಂತ. ಆದರೆ ಮುಂಜನಿಗೆ ಅಷ್ಟರಲ್ಲಿ ದುರಾಸೆ ಬಂದ್ಬಿಡುತ್ತೆ. ಅಯ್ಯೋ, ನಾನಾದ್ಮೇಲೆ ನನ್ನ ಮಗನಿಗೆ ಬರೋದಿಲ್ವಲ್ಲ, ನನ್ನ ಅಣ್ಣನ ಮಗನಿಗೆ ಕೊಡಬೇಕಲ್ಲ ಅಂತ ಆ ಮಗುನ ಕೊಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಗೂಢಚಾರಿಗಳು ಗೋಪ್ಯವಾಗಿ ಆ ಮಗುವನ್ನು ಇಟ್ಟು ಕೊಂದಿರೋದಿಲ್ಲ ಅವರು. ಆವಾಗ ಚಿಕ್ಕಪ್ಪನಿಗೆ ಒಂದು ಪತ್ರ ಬರೀತಾನೆ ಭೋಜ. ಎಂಥೆಂಥವರೋ ಇದ್ದರು ಚಿಕ್ಕಪ್ಪ, ಮಾಂಧಾತ ಮುಂತಾದಂತಹ ರಾಜರು, ಯಾರೂ ಕೂಡ ಹೋಗೋವಾಗ ತಲೆ ಮೇಲೆ ಭೂಮಿ ಮಿಟ್ಕೊಂಡು ಹೋಗಲಿಲ್ಲ. ಯಾಕೋ ನೀನು ನೋಡಿದರೆ ಭೂಮಿನೂ ಹೊತ್ಕೊಂಡು ಹೋಗಂಗೆ ಕಾಣುತ್ತೆ ಅಂತ. ಮಾಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ ನೈಕೇನಾಪಿ ಸಮಂಗತ ವಸಮತಿ ಮುಂಜತ್ವಯ ಯಾಸ್ಯತಿ. ಅದನ್ನು ಓದಿ ಮನಸ್ಸೇ ಪರಿವರ್ತನೆ ಆಗಿಬಿಟ್ಟು ಅವನಿಗೆ ಅಯ್ಯೋ ಇಂಥ ಒಳ್ಳೆಯ ಮಗುನ ಕೊಲ್ಲಿಸ್ಬಿಟ್ನಲ್ಲ ಅಂತ ಒದ್ದಾಡ್ತಾನಂತೆ. ಆವಾಗ ಆ ಗೂಢಚಾರರು ಬಂದು ಆ ಮಗುನ ವಾಪಸ್ ಒಪ್ಪಿಸಿದಾಗ ಅವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೆಂಡತಿ ಸಮೇತ ಹೊರಟೋಗ್ತಾನೆ. ಆಮೇಲೆ ಭೋಜರಾಜ 55 ವರ್ಷ 7 ತಿಂಗಳು 3 ದಿನ ರಾಜ್ಯಭಾರ ಆಳ್ದ ಅಂತ ಹಿಸ್ಟಾರಿಕಲ್ ಆಗಿ ರೆಕಾರ್ಡ್ ಇದೆ. 55 ವರ್ಷಾಣಿ 7 ಮಾಸ ದಿನತ್ರಯಂ ಭೋಜರಾಜೇನ ಭೋಕ್ತವ್ಯ ಸಗೌಡೋ ದಕ್ಷಿಣಾಪತಃ. ಒನ್ ಆಫ್ ದ ಲಾಂಗೆಸ್ಟ್ ರೆಜಿಮ್ಸ್ ಅದು. 55 ವರ್ಷ 7 ತಿಂಗಳು 3 ದಿನ ರಾಜ್ಯಭಾರ ಆಳ್ದ ಅಂತ ಭೋಜರಾಜ. ಸೊ ಅದಕ್ಕೇನೆ ಭೋಜ ರಾಜನಾಗಿಯೂ ಫೇಮಸ್ಸು, ಸ್ವಂತ ಕವಿಯಾಗಿಯೂ ಫೇಮಸ್ಸು, ಆಶ್ರಯದಾತನಾಗಿಯೂ ಫೇಮಸ್ಸು. ಸೊ ದಟ್ ಇಸ್ ಎ 3 ಡೈಮೆನ್ಷನಲ್ ಆಸ್ಪೆಕ್ಟ್ ಆಫ್ ಭೋಜ. ಎಷ್ಟೋ ಜನ ಕವಿಗಳಾಗಿರೋರಿಗೆ ಬೇರೆಯವ್ರ ಕಡೆ ಗಮನ ಇರಲ್ಲ, ಎಷ್ಟೋ ಜನ ರಾಜರಾಗಿರೋರಿಗೆ ಕವಿತ್ವ ಬರೋದಿಲ್ಲ. ಎರಡೂ ಇರ್ತಕ್ಕಂಥವ್ರು ಬೇರೆಯವರನ್ನು ನೋಡ್ಕೊಳ್ತಕ್ಕಂಥ ಔದಾರ್ಯತೆ ಇರೋದಿಲ್ಲ. ಅದಕ್ಕೆ ನೀಲಕಂಠ ದೀಕ್ಷಿತ ಒಂದು ಮಾತು ಹೇಳ್ತಾನೆ ನೀಲಕಂಠ ವಿಜಯ ಚಂಪುನಲ್ಲಿ, ಗುಣ ಇಲ್ಲದೆ ಇರೋರಿಗೆ ಬೇರೆಯವರಿಲ್ಲ ಗುಣ ಅರ್ಥ ಆಗಲ್ವಂತೆ. ಗುಣ ಇರೋರು ಬೇರೆಯವರಿಲ್ಲ ಗುಣ ನೋಡಿ ಅಸೂಯೆ ಪಡ್ತಾರಂತೆ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಹೇಳ್ತಕ್ಕಂಥವರು ವಿರಳರು ಸರಳರು ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲ ಸರಲೋಜನ ಅಂತ. ಸೊ ಆ ರೀತಿಯಾಗಿರ್ತಕ್ಕಂಥ ಮಟ್ಟ ನೋಡಿ. ಆಮೇಲೆ ಮತ್ತೆ ಏನಾಗತ್ತೆ, ಸೌಂದರ್ಯ. ನನ್ನ ಸಮಾನ ಸುಂದರವಾಗಿರ್ತಕ್ಕಂಥವ್ರೆ ಇಲ್ಲ ಅಂತ ಅಂದ್ಕೊಂಡ್ರೆ ವೃದ್ಧಾಪ್ಯದಿಂದ ಭಯ. ಸೊ ವಯಸ್ಸಾದ ಮೇಲೆ ಸೌಂದರ್ಯ ಹೊಟ್ಟೋಗುತ್ತೆ. ಯಾವತ್ತೂ ಕೂಡ ಸೌಂದರ್ಯ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಯಾಕೆಂದರೆ ಬಾಹ್ಯ ಸೌಂದರ್ಯ ಇದು. ಬಾಹ್ಯ ಸೌಂದರ್ಯಕ್ಕೆ ಕುಂದುಂಟು, ಆದರೆ ಆಂತರಿಕ ಸೌಂದರ್ಯಕ್ಕೆ ಕುಂದಿಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳೋದು ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಅದಕ್ಕೆ ಅರವಿಂದ್ ಘೋಷ್ ಬಗ್ಗೆ ಕಪಾಲಿ ಶಾಸ್ತ್ರಿಗಳು 1947ನೇ ಇಸ್ವಿ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಬಂದಾಗ ಆಶುವಾಗಿ ಒಂದು ಶ್ಲೋಕ ಹೇಳಿದ್ರಂತೆ, ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಸೊ ಅದು ಯಾವುದು ಸೌಂದರ್ಯ ಅಂತ ಹೇಳಿದ್ರೆ ಆಂತರಿಕ ಸೌಂದರ್ಯವೇ ಸೌಂದರ್ಯ. ಟ್ರೂತ್ ಇಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಕೀಟ್ಸ್ ಓಡನೆ ಗ್ರೀಷಿಯನ್ನಲ್ಲಿ ಹೇಳ್ತಾನೆ. ಸೊ ಅದಕ್ಕೇನೆ ಇನ್ನರ್ ಬ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ನಾಟ್ ದಿ ಎಕ್ಸ್ಟರ್ನಲ್ ಬ್ಯೂಟಿ. ಅದು ಹೊರಟೋಗುತ್ತೆ ವಯಸ್ಸಾದ ಮೇಲೆ. ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾ ಪಿಂಡಂ. ಅದಕ್ಕೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಭಜಗೋವಿಂದ ಸೂತ್ರದಲ್ಲಿ. ಸೊ ವಯಸ್ಸಾದ ಮೇಲೆ ಕೋಲು ಬರುತ್ತೆ ಕೈಗೆ. ನನ್ನ ಗುರುಗಳಾಗಿರ್ತಕ್ಕಂತಹ ಶೇಷಾಚಲ ಶರ್ಮರ ಒಂದು ಮಾತು ಹೇಳೋರು, ಕಾಲ್ ಬಲ ಹೋದ್ಮೇಲೆ ಕೋಲ್ ಬಲ ಬರುತ್ತಪ್ಪ ಅಂತ. ಸೊ ಕೋಲಿಲ್ಲದೆ ನಡೆಯೋಕ್ಕಾಗಲ್ಲ ನೋಡು, ಹಾಗಾಗಿ ಕಾಲ್ ಬಲ ಹೋಯ್ತು, ಈಗ ಕೋಲ್ ಬಲ ಬಂದಿದೆ ನನಗೆ ಅಂತ ಹೇಳೋರು. ಪಾಪ ಗಿರಿನಗರದಲ್ಲಿ ಅಕ್ಷರಂ ಪಕ್ಕದಲ್ಲಿ ವೇದಮಾತಾ ಎಂಬತಕ್ಕಂಥ ಮನೆಯಲ್ಲಿ ವಾಸವಾಗಿದ್ದವರು 6 ವರ್ಷದ ಕೆಳಗೆ ಹೇಳಿದ ಮಾತು. ಸೊ ಅದರಿಂದ ಯಾವುದರಿಂದ ಅಧಿಕಾರ ಇದ್ದರೆ ಶತ್ರುಗಳಿಂದ ಭಯ, ಸೌಂದರ್ಯ ಇದ್ದರೆ ವೃದ್ಧಾಪ್ಯದಿಂದ ಭಯ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬಜರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ವಯಸ್ಸಾದ ಮೇಲೆ ಆಗತ್ತೆ ನೋಡಿ. ಇದೇ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ. ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ.
ಗತಿರ್ ವಿಗಲಿತ, ನಡೀತಕ್ಕಂಥ ಶಕ್ತಿ ಹೋಗ್ಬಿಡುತ್ತೆ ಕಾಲಿಗೆ. ಭ್ರಷ್ಟಾಚ ದಂತಾವಲಿ, ಹಲ್ಲು ಬಿದ್ದೋಗತ್ತೆ. ದೃಷ್ಟಿರ್ ನಶ್ಯತಿ, ಕಣ್ ಕಾಣಲ್ಲ. ವರ್ಧತೆ ಭದ್ರತಾ, ಕಿವುಡಿತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಯಾವಾಗ ಬಾಯಲ್ಲಿ ಹಲ್ಲಿಲ್ವೋ ಜೊಲ್ ಸುರಿಯೋಕ್ಕೆ ಶುರುವಾಗುತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನ, ನಮ್ಮ ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಯಾಕಂದರೆ ಕಿತ್ ಆ್ಯಂಡ್ ಕಿನ್ ಅಲ್ವಾ ಅವರು. ದೇ ಆರ್ ಆಲ್ವೇಸ್ ಕಿತ್ಕೊಂಡು ತಿನ್. ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಅದಕ್ಕೆ ಹೇಳೋದು, ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್, ಗಾಡ್ ಹ್ಯಾಸ್ ಗಿವನ್ ಮಿ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಯು ಕ್ಯಾನ್ ನೆವರ್ ಗೆಟ್ ಗುಡ್ ರಿಲೇಟಿವ್ಸ್. ರಿಲೇಟಿವ್ಸ್ ಆರ್ ಆಲ್ವೇಸ್ ದೇರ್ ಟು ಪುಲ್ ಯುವರ್ ಲೆಗ್. ಇಫ್ ಯು ಆರ್ ಟೂ ಗುಡ್ ದೇ ವಿಲ್ ಎನ್ವಿ ಯು. ಇಫ್ ಯು ಆರ್ ನಾಟ್ ಅಟ್ ಆಲ್ ಗುಡ್ ದೇ ವಿಲ್ ಲಾಫ್ ಅಟ್ ಯು. Either way you will be ridiculed. Therefore you can trust a friend unless he becomes a fiend, but you cannot trust a relative. So ಅದಕ್ಕೆ ಇಲ್ಲಿ ಹೇಳ್ತಾ ನೋಡಿ, ಪಾಂಡಿತ್ಯ ಇದ್ದರೆ ಬೇರೆ ಪಂಡಿತರಿಂದ ಭಯ. ನನ್ನ ಸಮಾನ ಪಂಡಿತರೇ ಇಲ್ಲ ಅಂದರೆ ಅವನಿಗಿಂತ ದೊಡ್ಡ ಪಂಡಿತ ಬಂದು ಅವನಿಗೇನೂ ಗೊತ್ತಿಲ್ಲ ಅಂತ ತೋರಿಸ್ತಾನೆ. ಹಿಂದಿನ ಕಾಲದಲ್ಲಿ ಇದು ತುಂಬ ನಡೀತಾ ಇತ್ತು. ವಾಕ್ಯಾರ್ಥಗಳು ಮಾಡೋದು, ವ್ಯಾಕರಣದವರೆಗೂ ತರ್ಕದವರೆಗೂ ಪೈಪೋಟಿ. ನನ್ನ ಸಮಾನ ಬುದ್ಧಿವಂತರೇ ಇಲ್ಲ ಅಂತ. ಒಂದ್ಸಲ ವ್ಯಾಕರಣ ಓದ್ದವರು ತರ್ಕ ಓದೋರು ಬೈದ್ರಂತೆ, ಯು ಎಂ ಸರ್ವೆ ಪಶವಃ, ನೀವೆಲ್ಲ ಪಶುಗಳು, ನಿಮಗೇನು ಅರ್ಥ ಆಗಲ್ಲ, ಹೋಗಲ್ಲ. ಅವನು ತರ್ಕ ಓದೋನು ಸುಮ್ಮನೆ ಇರಬೇಕೋ ಇಲ್ವೋ. ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದ್ನಂತೆ. ನಾವೇನೋ ಪಶು ಸರಿ, ನೀವ್ಯಾರು ತೃಣ. ತೃಣ ಅಂದ್ರೇನು? ಹುಲ್ಲು. ಪಶುಗಳೇನು ಮಾಡ್ತಾರೆ? ಹುಲ್ಲನ್ನು ತಿಂದು ಹಾಕ್ಬಿಡತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ಕೊನೆ ಮೊದಲು ಈ ರೀತಿ ಮಾತಾಡ್ತಾ ಇದ್ರೆ? ತಾರ್ಕಿಕ ಘಟಪಟೇತಿ ರಟೇಯು, ಶಾಬ್ದಿಕ ಕಪಚಟೇತಿ ಪಟೇಯು, ಮಾದೃಶಾಂತು ಸತತಂ ಸ್ಮರಣೀಯೌ, ಚಂದ್ರಚೂಡ ಚರಣೌ ರಮಣೀಯೌ. ಕಿಂ ತರ್ಕೇಣ ವಿತರ್ಕಿತೇನ ಶತಶೋ ಜ್ಞಾನೇನ ಕಿಂ ಛಂದಸ, ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ, ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ, ಲೋಕಾಲೋಕ ವಿಲೋಕನೈಕ ಕುಶಲ ಜ್ಞಾನೇ ಹೃದಿ ಬ್ರಹ್ಮಣಃ. ಘಟೋ ವಾ ಮೃತ್ಪಿಂಡೋಪಿ ನಿರುಪಚ ಧೂಮೋಗ್ನಿರಚಲಃ, ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ, ವೃಥಾ ಕಂಠಕ್ಷೋಭಂ ವಾಸಿತರಸ ತರ್ಕವಚಸ, ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ವ್ರಜಸುಧೀ. ಎಲ್ಲಿ ಕೊನೆ ಮೊದಲು? ಘಟ ಪಟ ಕುಡ್ಯ ಕುಶಲ ಈ ಮಾತಾಡಿ ಯಾವುದರಿಂದ ಯಾವುದು? ಎದುರುಗಡೆ ದೊಡ್ಡ ಆನೆ ಇದೆ, ಅದನ್ನು ಆನೆ ಅಂತ ಅವನು ಒಪ್ಪಲ್ಲ ತರ್ಕ ಓದ್ದವನು. ಯಾಕೆಂದರೆ ಪ್ರತ್ಯಕ್ಷಕ್ಕಿಂತ ಅನುಮಾನನೇ ಹೆಚ್ಚು ಪ್ರಮಾಣ ಅವನಿಗೆ. ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಚೀತ್ಕಾರೇಣ ಬುಭುತ್ಸಂತೆ ತರ್ಕರಸಿಕಾ. ಉದಯನಾಚಾರ್ಯ ಕುಸುಮಾಂಜಲಿ ಅಂತ ಒಂದು ಗ್ರಂಥ, ತರ್ಕಶಾಸ್ತ್ರದ ಗ್ರಂಥದಲ್ಲಿ ಈ ಮಾತನ್ನು ಹೇಳ್ತಾನೆ. ಪ್ರತ್ಯಕ್ಷವಾಗಿ ಆನೆಯನ್ನು ಕಾಣ್ತಾ ಇದ್ದಾನೆ, ಆನೇನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಇರುವೇ ಅಲ್ಲ. ಹಾಗಿದ್ರೂ ಅದನ್ನು ಆನೆ ಅಂತ ಅವನು ಒಪ್ಪಲ್ಲ. ಅದು ಗೀಳಿಡ್ತಕ್ಕಂಥ ಶಬ್ದ ಮಾಡಬೇಕು. ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ, ಗೀಳಿಡಬೇಕೆ ಆನೆ ಬಾಯಿಂದ ಬರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ವಾದ ಮಾಡೋಷ್ಟೊತ್ತಿಗೆ ಅದು ಬಂದು ಅವನು ತುಳಿದಾಕ್ಬಿಟ್ಟಿರ್ತ, ಅವನು ಇರೋದೇ ಇಲ್ಲ. ಸೊ ಆ ದೃಷ್ಟಿಯಿಂದ ಎಲ್ಲಿ ಕೊನೆ ಮೊದಲು? ಈ ರೀತಿಯಾಗಿ ಅದರಿಂದ ಯಾವುದು ಕೂಡ ಕೊನೆ ಕೆಲಸಕ್ಕೆ ಬರಲ್ಲಪ್ಪ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ನೀನು ಯಾವ ಡುಕ್ರಿಂಕರಣೆನೂ ಬರಲ್ಲಪ್ಪ. ಡುಕ್ರಿಂಕರಣೆಗೆ ಯಾರು ಮಾಸ್ಟರ್? ಅದಕ್ಕೂ ಶಿವನೇ, ಪರಮೇಶ್ವರನೇ. ಭಿಷಕ್ತ ಮಂತ್ರಾಂ ಭಿಷಜಾಂ ಶೃಣೋಮಿ. ಋಗ್ವೇದಲ್ಲೇ ಒಂದು ಮಂತ್ರ ಬರುತ್ತೆ, ವೈದ್ಯರಿಗೂ ವೈದ್ಯ ಯಾರು ಅಂದರೆ ಶಿವ ಅಂತ. ಹಿಂದೆ ಶೈವರಿಗೂ ವೈಷ್ಣವರಿಗೂ ಮಹಾ ಪೈಪೋಟಿ ಇರ್ತಾ ಇತ್ತು. ವೈಷ್ಣವರು ವಿಷ್ಣು ದೊಡ್ಡವನು ಅಂತ ಹೇಳೋದು, ಶಿವ ದೊಡ್ಡವನು ಅಂತ ಹೇಳೋದು. ಅಪ್ಪಯ್ಯ ದೀಕ್ಷಿತರು ಮಹಾ ದೊಡ್ಡ ಶೈವ ಪಂಡಿತರು. ವೈಷ್ಣವ ಭಕ್ತರೆಲ್ಲ ಬಂದು ಅಪ್ಪಯ್ಯ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ ಅಂತ ಚಾಲೆಂಜ್ ಮಾಡ್ಕೊಂಡು ಬಂದ್ರಂತ. ಆಯ್ತಪ್ಪ ಹೇಳ್ತೀನಿ, ನನಗೇನು ತೊಂದರೆ ಇಲ್ಲ. ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ಹೊಟ್ಟೋದ್ರಂತೆ ವೈಷ್ಣವ ಭಕ್ತರೆಲ್ಲ. ಆಮೇಲೆ ಇವರ ಅನುಯಾಯಿಗಳು ಬಂದು, ಅಲ್ಲ ಸ್ವಾಮಿ ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ಅವ್ರ ಮುಂದೆ ಒಪ್ಕೊಂಡ್ಬಿಟ್ರಲ್ಲ ವಿಷ್ಣು ದೊಡ್ಡವನು ಅಂತ, ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನೋಡಪ್ಪ ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು, ಇನ್ನೂ 3 ಸಾಲು ಹೇಳೋದಿತ್ತು, ಅಷ್ಟರಲ್ಲಿ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀವಿ ನೋಡಿ, ವಿಷ್ಣುರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು, ಅಹಂಕಾರದಿಂದ ಅಲ್ಲ. 3ನೇ ಸಾಲು ನೋಡಿ, ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಜನ್ಮ ಎತ್ತು ಬಂದಿದ್ದು, ವಿಷ್ಣು ದಶಾವತಾರ ಎತ್ತಿದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ, ಅದರಿಂದ ಶಿವನಿಗಿಂತ ವಿಷ್ಣು ದೊಡ್ಡವನು. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು. ಯಾಕೆ ಗೊತ್ತಾ? ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ಆಗೋದಿದೆಯೋ ಯಾರಿಗೆ ಗೊತ್ತು. ಭಗವದ್ಗೀತೆಲೇ ಪ್ರಮಾಣ ಇಲ್ವಾ? ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂಚಪ. ಅದಕ್ಕೂ ತಮಾಷೆ ಮಾಡೋರು ರಂಗಪ್ರಿಯ ಸ್ವಾಮಿಗಳ ಕ್ಲಾಸಲ್ಲಿ 4 ಜೂನ್ ಆಯ್ತಪ್ಪ ಅಂತ ಹೇಳೋರು.
ಹಿಂದಿ ಚಾರು, ಇಂಗ್ಲಿಷ್ ಜೂನು. ತವಚ ಅರ್ಜುನ ಅನ್ನೋದನ್ನು ನೀವು ಬಿಡಿಸ್ಬಿಟ್ರೆ ತವ ಚಾರ್ ಜೂನ್ ಅಂತ ಆಧುನಿಕರು ಹೀಗೆಲ್ಲ ಹೇಳ್ತಾರಪ್ಪ ಅಂತ ರಂಗಪ್ರಿಯ ಸ್ವಾಮಿಗಳು ಕ್ಲಾಸಲ್ಲಿ ತಮಾಷೆ ಮಾಡೋರು. ಆ ಥರದಕ್ಕೆ ಮೋಸ ಹೋಗಬೇಡಿ ಅಂತ. ಏನೋ ಅವ್ರು ಹೇಳ್ಕೊಟ್ಟಿದ್ದಂಥ 2 ಪದಗಳು ನಮ್ಮ ಬಾಯಿಂದನೂ ಇವತ್ತು ಹೊರಡ್ತಾ ಇದೆ ಅಷ್ಟೆ. ಇಲ್ಲಿ ಹೇಳ್ತಾರೆ ನೋಡಿ, ಅದಕ್ಕೇನೆ ಪಾಂಡಿತ್ಯ ಇದ್ದರೆ ಬೇರೆ ಪಂಡಿತರಿಂದ ಭಯ. ಯಾವುದು ಪಾಂಡಿತ್ಯ ಅಂದರೆ ಪಂಡಿತಾ ಸಮದರ್ಶಿನಃ. ಯಾವನ ಸಮದರ್ಶಿಯೋ ಅವನೇ ಪಂಡಿತ. ಎಲ್ಲರನ್ನೂ ಒಂದೇ ತರಹ ಕಾಣ್ತಕ್ಕಂಥ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ. ಶಂಕರ ಭಾಷ್ಯ. ಯಾರಿಗೆ ಆತ್ಮವಿಷಯಕವಾಗಿರ್ತಕ್ಕಂಥ ಜ್ಞಾನ ಉಂಟಾಗಿದ್ದು ಅವನು ಪಂಡಿತ. ಶತಶ್ಲೋಕೇನ ಪಂಡಿತ, ಸಹಸ್ರ ಶ್ಲೋಕೇನ ಪಂಡಿತ ಅಲ್ಲ. 100 ಶ್ಲೋಕ ಬಾಯಿಗೆ ಹೇಳೋರು ಪಂಡಿತರು, 1000 ಶ್ಲೋಕ ಹೇಳೋರಲ್ಲ. ಆತ್ಮಜ್ಞಾನಿ ಇತ್ಯರ್ಥ. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅವನೇ ಪಂಡಿತ ಅನ್ನೋ ಅರ್ಥದಲ್ಲಿ. ನಾರ್ತ್ ಇಂಡಿಯಾನಲ್ಲಿ ಪಂಡ ಅಂತ ಹೆಸರಿಟ್ಕೋತಾರೆ. ಅವ್ರು ಪಂಡ ಅಲ್ಲ, ಪುಂಡ ಅವರು. ನೀವು ಅಲಹಾಬಾದ್ ಮಧ್ಯ ತೊಗೊಂಡೋಗ್ಬಿಟ್ಟು ಹೇಳ್ತಾನೆ, ಇಷ್ಟು ದುಡ್ಡು ಇಟ್ಟರೆ ಆಚೆ ದಡ ಸೇರಿಸ್ತೀನಿ, ಇಲ್ಲದೆ ಹೋದ್ರೆ ನಿಮ್ಮನ್ನು ಮುಳುಗಿಸ್ಬಿಟ್ಟು ನಾನು ಈಜ್ಕೊಂಡು ಹೋಗ್ತೀನಿ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಪಂಡಿತ ಅನ್ನೋದಕ್ಕೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಅವರು ಪಂಡಿತರು ಅಂದರೆ ಅದು ಬಹಳ ದೊಡ್ಡ ತಲೆ ಮೇಲೆ ಕಿರೀಟ ಇಟ್ಟ ಹಾಗೆ. ಲೂಸಾಗಿ ಆ ಶಬ್ದ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ. ಹೇಗೆ ಅಂತ ಜಗದ್ಗುರು ಅನ್ನೋ ಶಬ್ದ ಹೇಗೆ ಈಗ ಲೂಸಾಗಿ ಬಳಕೆ ಆಗ್ತಾ ಇದೆಯೋ ಹಾಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಪಂಡಿತರು ಅಂದರೆ ನಿಜವಾದ ಅರ್ಥದಲ್ಲಿ ಅವನಿಗೆ ಇರಬೇಕು ಆ ಅಂತಸತ್ವ ಅನ್ನೋದು. ಯಾರ್ಯಾರಿಗೋ ಹೇಳಿಬಿಟ್ರೆ ಆ ಶಬ್ದಕ್ಕೆ ಇರತಕ್ಕಂತಹ ಗೌರವ ಹೊಟ್ಟೋಗುತ್ತೆ ನೋಡಿ. ಅದಕ್ಕೆ ಪಾಂಡಿತ್ಯದಿಂದ ಬೇರೆ ಪಂಡಿತರಿಂದ ಭಯ. ಒಳ್ಳೆ ಗುಣಗಳಿದ್ದರೆ ಚಾಡಿಕೋರರಿಂದ ಭಯ. ನೋಡಿ, ಒಳ್ಳೆ ಗುಣಗಳಿದ್ದರೆ ಯಾರೋ ಹೋಗಿ ಯಾರಿಗೋ ಚಾಡಿ ಹೇಳಿ ಇವ್ರ ಮೇಲೆ ಏನೇನೋ ತಂದುಬಿಡ್ತಾರೆ. ಇಲ್ಲ ಸಲ್ಲದೆ ಇರತಕ್ಕಂಥ ಆರೋಪಗಳಿಗೆ ಕಾರಣ ಆಗಿಬಿಡುತ್ತೆ. ಅದರಿಂದನೂ ಭಯ. ಇನ್ನು ದೇಹಕ್ಕೆ ಸಾವಿನ ಭಯ. ಯಾರೂ ಕೂಡ ಬದುಕಿರ್ತಕ್ಕಂಥವರು ಹಾಗೇ ಇರೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಅದು ದೇಹ ಧರ್ಮ. ಅದಕ್ಕೆ ಹೇಳ್ತಾರೆ ನೋಡಿ, ದೇಹ ಅಂದ್ರೇನಪ್ಪ? ದಹ್ಯತೆ ಐತಿ ದೇಹ. ತಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಶರೀರ ಅಂತ ಹೇಳ್ತೀರಾ? ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಹಾಗಿಲ್ಲದೆ ಹೋದರೆ ದೇಹ ಯಾಕೆ ಅನಿತ್ಯ, ಆತ್ಮ ಯಾಕೆ ನಿತ್ಯ ಅಂತ ನಾವು ಹೇಳಬೇಕಾಗಿತ್ತು? ದೇಹಕ್ಕೆ ಸಾವಿನ ಭಯ. ನೋಡಿ, ಇಬ್ಬರು ಮಾತ್ರ ಸಾವನ್ನು ಎದುರಿಸಿರೋರು ನಮ್ಮಲ್ಲಿ. ಒಬ್ಬರು ನಚಿಕೇತ, ಇನ್ನೊಬ್ಬಳು ಸಾವಿತ್ರಿ. ಎಂತಹ ಒಂದು ಸಾವಿತ್ರಿಯ ಒಂದು ಪ್ರಭಾವ ಅಂತ ಹೇಳಿದ್ರೆ, ಅವಳಿಗೆ ಗೊತ್ತಿತ್ತು ತನ್ನ ಪಾತಿವ್ರತ್ಯದಿಂದ ಸತ್ಯವಾನ್ ಇನ್ನು ಜಾಸ್ತಿ ಕಾಲ ಬದುಕೋದಿಲ್ಲ ಅಂತ. ತಾನೂ ಕಾಡಿಗೆ ಹೋದ್ಲು. ಗಂಡ ಸೌದೆ ಹೊಡ್ಕೊಂಬರೋಕ್ಕೆ ಹೋದಾಗ ಅಲ್ಲಿ ಯಮ ಬಂದು ಅವನ ಪ್ರಾಣವನ್ನು ಅಪಹರಿಸ್ಕೊಂಡು ಹೋಗೋದಕ್ಕೆ ಬಂದಾಗ ಸಾವಿತ್ರಿ ಪ್ರಶ್ನೆ ಕೇಳ್ತಾಳೆ, ನಿನ್ನ ದೂತರನ್ನು ಕಳಿಸಿದ್ರೆ ಆಗ್ತಾ ಇತ್ತಲ್ಲಪ್ಪ, ನೀನೇ ಯಾಕೆ ಬಂದೆ ನಿನ್ನ ಲೋಕದಿಂದ ಅಂತ. ಅದಕ್ಕೊಂದು ಮಾತು ಹೇಳ್ತಾನೆ, ಎಳ್ಕೊಂಡು ಹೋಗೋದ್ರಲ್ಲಿ ಮುಟ್ಟಕ್ಕೂ ಶಕ್ತಿ ಇಲ್ಲ ನನ್ನ ದೂತರಿಗೆ. ನಿನ್ನ ಪಾತಿವ್ರತ್ಯ ಅನ್ನೋದು ಆ ರೀತಿ ಕಾಪಾಡ್ತಾ ಇದೆ ನಿನ್ನ ಗಂಡನ ದೇಹವನ್ನು ಅಂತ. ಕೊನೆಗೆ ಎಷ್ಟು ಸಂತೋಷ ಆಗುತ್ತೆ ಯಮನಿಗೆ ಅಂದರೆ, ನಿನ್ನ ಗಂಡನ ಪ್ರಾಣ ಒಂದು ಬಿಟ್ಟು ಏನು ಬೇಕಾದರೂ ಕೇಳು ಕೊಡ್ತೀನಿ ಅಂತ ಹೇಳ್ತಾನೆ ವರ. ಅವಳು ಕೇಳ್ತಾಳೆ, ನನಗೆ ಸತ್ಯವಾನಲ್ಲಿ ಮಕ್ಕಳಾಗಬೇಕು ಅಂತ. ಸಿಯಾಕೊಂಡ ನೋಡಿ ಯಮ. ಸತ್ಯವಾನಿಗೆ ಪ್ರಾಣವೇ ಕೊಡದೆ ಸತ್ಯವಾನಲ್ಲಿ ಹೆಂಗೆ ಮಕ್ಕಳಾಗೋದು? ಸೊ ಈ ರೀತಿಯಾಗಿ ಅದರಲ್ಲೂ ಕೂಡ ಸಾವಿತ್ರಿ ಯಮನ ಮೇಲೆ ಗೆದ್ದುಬಿಟ್ಲು. ಸೊ ಆ ದೃಷ್ಟಿಯಿಂದನೇ ಇಲ್ಲಿ ಆ ರೀತಿಯಾಗಿ ಪಾತಿವ್ರತ್ಯ ಅನ್ನೋದಕ್ಕೆ ಫೇಮಸ್ ಆಗಿರೋದು ನಮ್ಮಲ್ಲಿ ಸೀತೆ. ಸೀತೆ ಮನಸ್ಸು ಮಾಡಿದರೆ ರಾವಣನ ಸುಟ್ಟು ಬೂದಿ ಮಾಡ್ಬೋದಾಗಿತ್ತು. ಶಕ್ತಿ ಇತ್ತು ಅವಳಿಗೆ. ಕೈಯಲ್ಲಾಗದೆ ಅಲ್ಲ, ಅವಳು ಸುಮ್ಮನೆ ಕೂತಿದ್ದು ಅಶೋಕವನದಲ್ಲಿ. ನನ್ನ ಗಂಡನ ಬಾಣದ ಪರಾಕ್ರಮ ರಾವಣನಿಗೆ ಮುಟ್ಲಿ ಅನ್ನೋ ದೃಷ್ಟಿಯಿಂದ ಅವಳು ಸುಮ್ಮನೆ ಇರಲೇ ಹೊರತು ಕೈಯಲ್ಲಾಗದೆ ಅಲ್ಲ. ನಮ್ಮಲ್ಲಿ ಮಾಡರ್ನ್ ಡೇಸಲ್ಲಿ ಏನು ತೊಂದರೆ ಬರುತ್ತೆ ಅಂದರೆ, ವಿ ಆರ್ ಆಫ್ಟರ್ ಎಕ್ಸಿಬಿಷನ್ ಆ್ಯಂಡ್ ನಾಟ್ ಆಫ್ಟರ್ ಎಕ್ಸ್ಪೀರಿಯನ್ಸ್. ನಮಗೆಲ್ಲ ಪ್ರದರ್ಶನ ಇದೆಯೇ ಹೊರತು ದರ್ಶನ ಇಲ್ಲ. ಅದಕ್ಕೆ ಜೆ ಕೃಷ್ಣಮೂರ್ತಿ ಒಂದು ಕಡೆ ಬರೀತಾರೆ, ಮಾಡರ್ನ್ ಮ್ಯಾನ್ ಈಸ್ ಎಕ್ಸ್ಟರ್ನಲಿ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಇಂಟರ್ನಲಿ ಸಫೋಕೇಟೆಡ್ ಅಂತ. ವಿ ಆರ್ ಆಲ್ ಸಫೋಕೇಟೆಡ್ ಇಂಟರ್ನಲಿ, ಬಟ್ ಎಕ್ಸ್ಟರ್ನಲಿ ವಿ ಬಿಹೇವ್ ಟು ಬಿ ವೆರಿ ವೆರಿ ಸೊಫಿಸ್ಟಿಕೇಟೆಡ್. ಏನು ಪ್ರಯೋಜನ? ಅದಕ್ಕೆ ಹೇಳ್ತಾರೆ ನೋಡಿ, ಸಾವಿನ ಭಯ. ಡೆತ್ ಬಿ ನಾಟ್ ಪ್ರೌಡ್. ಜಾನ್ ಡನ್ ಒಂದು ಸಾನೆಟ್ ಇದೆ, ಓ ಡೆತ್, ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು, ವೈ ಯು ಹ್ಯಾವ್ ನಾಟ್ ಕಮ್. ನೋಡಿ, ಸಾಮಾನ್ಯವಾಗಿ ಅಯ್ಯೋ ಈಗಲೇ ಬರಬೇಡ ಭಯ ಪಟ್ಕೋತಾರೆ. ಇನ್ನು ನಾನು ಮನೆ ಕಟ್ಟಲಿಲ್ಲ, ಬೆಂಗಳೂರಲ್ಲಿ ಮಗಳು ಮದುವೆ ಮಾಡಲಿಲ್ಲ, 4 ವರ್ಷ ಬಿಟ್ಕೊಂಡು ಬಾ ಸಾವು ಅಂತ ಪ್ರತಿಯೊಬ್ಬರು ಬೇಡ್ಕೋತಾರೆ. ಆದರೆ ಇವನು ಹಾಗಲ್ಲ, ಕೌಂಟರ್ ಅಟ್ಯಾಕ್, ತಾನೇ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಎಷ್ಟು ಕಾಲದಿಂದ ನೀನು ಕಾಯ್ತಾ ಇರೋದು, ಯಾಕಿನ್ನ ಬರಲಿಲ್ಲ? ನೋಡಿ, ದ ಬೆಸ್ಟ್ ವೇ ಆಫ್ ಡಿಫೆನ್ಸ್ ಇಸ್ ಅಟ್ಯಾಕ್ ಅಂತ. ಯಾರಾದರೂ ಹೊಡಿತಾರೆ ಅಂತ ಗೊತ್ತಾದರೆ ನಾಮಾವಶೇಷ ಮಾಡಿ ಹೊಟ್ಟಾಗ್ಬಿಡ್ಬೇಕು. ಡೋಂಟ್ ಇನ್ವಾಲ್ವ್ ಇನ್ ಇಂಟೆಲೆಕ್ಚುಯಲ್ ಡಿಸ್ಪ್ಯೂಟೇಷನ್. ಇಫ್ ಯು ಇನ್ವಾಲ್ವ್, see to it that the other man will never raise his head ಅಂತ.
ಸೊ ಅದರಿಂದ ಬೇರೆ ಜಗಳಕ್ಕೆ ಹೋಗಬಾರ್ದು. ಯಾರು ಮೈ ಮೇಲೆ ಬೀಳಕ್ಕೆ ಬಂದರೆ ನಾಮಾವಶೇಷ ಮಾಡಿ ಹೊಟ್ಟಾಗ್ಬಿಡ. ಚಾಣಕ್ಯ ಮಾಡಿದ ಹಾಗೆ. ಬರೀ ಹುಲ್ಲನ್ನು ಕಿತ್ತು ಹೋಗಲಿಲ್ಲ, ಅವನು ಬುಡ ಸಮೇತ ಕಿತ್ತು ಸುಟ್ಬಿಟ್ಟು ಹೊಟ್ಟೋದ. ಪಾಲಿನೇಷನಿಂದ ಕೂಡ ಮತ್ತೆ ತಲೆ ಎತ್ತಬಾರ್ದು ಆ ಹುಲ್ಲು. ಆ ತರಹ ಒನ್ಸ್ ಆ್ಯಂಡ್ ಫಾರ್ ಆಲ್ ಯು ರಿಮೂವ್ ಇಟ್. ಅದು ನಿಜವಾಗಿರ್ತಕ್ಕಂತಹ ಒಂದಿದು. ಇದಕ್ಕೆ ಹೇಳ್ತಾರೆ ನೋಡಿ, ಹೀಗೆ ಮನುಷ್ಯ ಸಂಬಂಧವಾದ ಪ್ರತಿಯೊಂದು ಭಯದಿಂದಲೇ ಕೂಡಿರುವಾಗ ಅಭಯ ನೀಡ್ತಕ್ಕಂಥದ್ದು ಯಾವುದಪ್ಪ? ವೈರಾಗ್ಯ ಒಂದೇ ಅಭಯವನ್ನು ಕೊಡ್ತಕ್ಕಂಥದ್ದು. ಅದಕ್ಕೇನೆ ವೈರಾಗ್ಯಮೇವ ಅಭಯಂ ಆ ಮಾತು ಬಂದಿರತಕ್ಕಂಥದ್ದು. ಇನ್ನು ಅಭಯ ಯಾವುದು ಅಂದರೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಭಗವದ್ಗೀತೆ 13ನೇ ಅಧ್ಯಾಯ 8ನೇ ಶ್ಲೋಕ. ಅನಹಂಕಾರ ಏವಚ, ಅದನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಈ ಲೋಕ ಮತ್ತು ಪರಲೋಕದ ಸಂಪೂರ್ಣವಾದ ಭೋಗಗಳಲ್ಲಿ ಆಸಕ್ತಿ ಇಲ್ಲದೆ ಅಹಂಕಾರವನ್ನು ಗೆಲ್ಲಬೇಕು. ಅಷ್ಟು ಸುಲಭ ಅಲ್ಲ ಅಹಂಕಾರ ಗೆಲ್ಲೋದು. ಒಬ್ಬೊಬ್ಬರಿಗೊಂದೊಂಥರ ಅಹಂ ಹಿಡ್ಕೊಂಡ್ಬಿಡುತ್ತೆ. ಕೆಲವರಿಗೆ ದೇಹದಿಂದ ಅಹಂಕಾರ, ಕೆಲವರಿಗೆ ರೂಪದಿಂದ ಅಹಂಕಾರ, ಕೆಲವರಿಗೆ ಅಧಿಕಾರದಿಂದ ಅಹಂಕಾರ, ಕೆಲವರಿಗೆ ಅಂತಸ್ತಿನಿಂದ ಅಧಿಕಾರ, ಕೆಲವರಿಗೆ ಪಾಂಡಿತ್ಯದಿಂದ ಅಹಂಕಾರ. ಸೊ ಅದರಿಂದ ಯಾರನ್ನೂ ಕೂಡ ಬಿಟ್ಟಿದ್ದಿಲ್ಲ. ಆಕ್ಟೋಪಸ್ಗಿರ್ತಕ್ಕಂಥ 8 ಟೆಂಟಕಲ್ಸ್ ತರಹ, ಇದು ತಪ್ಪಿಸ್ಕೊಂಡು ಅದು ಹಿಡ್ಕೊಳ್ಳುತ್ತೆ, ಅದು ತಪ್ಪಿಸ್ಕೊಂಡು ಇದು ಹಿಡ್ಕೊಳ್ಳುತ್ತೆ. ಆ ರೀತಿಯಾಗಿ ಎಲ್ಲವನ್ನೂ ಗೆದ್ಕೊಂಡು ಹೋಗಬೇಕಾದ್ರೆ ವಿದ್ಯೆ ವಿನಯವನ್ನು ಕೊಡಬೇಕೇ ಹೊರತು ಅಹಂಕಾರ ಕೊಡಬಾರ್ದು. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾಧರ್ಮಂ ತತಃ ಸುಖಂ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಆಸಕ್ತಿ, ಸಂಪೂರ್ಣವಾದ ಭೋಗಗಳಲ್ಲಿ ಆಸಕ್ತಿಯ ಅಭಾವ, ಅಹಂಕಾರ ಇಲ್ಲದಿರತಕ್ಕಂತಹ ವೈರಾಗ್ಯ. ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನ್ವ ನರಸಿಂಹಭಾರತಿ ಮಹಾಸ್ವಾಮಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಸದಾಶಿವೇಂದ್ರ ಸ್ತುತಿ ಎಂಬುದಾಗಿ ಮಾಡಿರತಕ್ಕಂಥ 64 ಶ್ಲೋಕಗಳಲ್ಲಿ 3ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಯಸ್ಯ ವಿಲೋಕನ ಮಾತ್ರ ಚೇತ್ ಸಂಜಾಯತೆ ಶೀಘ್ರಂ ವೈರಾಗ್ಯಂ ಅಚಲಂ ಅಖಿಲೇಶ್ವಪಿ ವಿಷಯೇಶು ಪ್ರಣೌಮಿತಂ ಯಮಿನಂ. ಇದು ನರಸಿಂಹಭಾರತಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಮಾಡಿರ್ತಕ್ಕಂತಹ ಒಂದು ಶ್ಲೋಕ. ಸದಾಶಿವ ಪಂಚರತ್ನ ಅಂತ ವಿದ್ವಾನ್ ಎಸ್ ವಿ ಶಾಂಭಟ್ರ ಭಾಷಾಂತರ ಓದ್ತಾ ಇದ್ದೀನಿ, ನನ್ನ ಭಾಷಾಂತರ ಅಲ್ಲ. ಯಾರ ದರ್ಶನ ಮಾತ್ರದಿಂದಲೇ ಕೂಡಲೇ ಮನಸ್ಸಿನಲ್ಲಿ ನಿಶ್ಚಲವಾದ ತೀವ್ರ ವೈರಾಗ್ಯ ಎಲ್ಲ ವಿಷಯಗಳ ಬಗ್ಗೆಯೂ ಉದಯಿಸುತ್ತದೆಯೋ ಅಂತಹ ಸಂಯಮಿಗಳನ್ನು ನಮಿಸುತ್ತೇನೆ. ಇದು ಶಾಂಭಟ್ರ ಭಾಷಾಂತರ. ನಾನು ಓದ್ತಾ ಇರೋದೆಲ್ಲ ಬೇರೆಯವರ ಭಾಷಾಂತರವನ್ನೇ. ಯಾಕೆ ಅಂತ ಹೇಳಿದ್ರೆ, ನನಗೆ ಯಾರಲ್ಲಿ ಪೂಜ್ಯ ಭಾವನೆ ಇದೆಯೋ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ. ಇದ್ಯಾವುದು ನನ್ನದಲ್ಲ. ಮುಂದೆ ಹೇಳ್ತೀನಿ ಯಾರ್ಯಾರ ಭಾಷಣವನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಾನು ಹಿಂದಿನ ಉಪನ್ಯಾಸದಲ್ಲಿ ನಿಮ್ಗೆ ಹೇಳಿದ್ದೆ, ಐ ಆಮ್ ಎ ಪರ್ಫೆಕ್ಟ್ ಕಾಪಿ ಕ್ಯಾಟ್ ಅಂತ. ಯಾಕೆಂದರೆ ಯಾವುದು ನಂದಲ್ಲ, ಎಲ್ಲರಿಂದ ಕಾಪಿ ಮಾಡೋದೇ ನನ್ನ ಒಂದು ಧರ್ಮ ಅಷ್ಟೇ ಹೊರತು, ಏಕೆಂದರೆ ಎಲ್ಲರ ಒಂದು ಒಳ್ಳೆ ಮಾತುಗಳು ತಮಗೆ ದಕ್ಕಬೇಕು ಅನ್ನೋ ಒಂದು ಹುಚ್ಚ ಆಸೆ ನನಗಿದೆ. ಆ ದೃಷ್ಟಿಯಿಂದ ಏಕೆಂದರೆ ಅವರು ಎಷ್ಟೋ ಜನ ಈಗಿಲ್ಲ ನಾನು ಹೇಳ್ತಕ್ಕಂಥವ್ರು. ಉದಾಹರಣೆಗೆ ರಂಗನಾಥ್ ಶರ್ಮರಿಲ್ಲ, ಶೇಷಾಚಲ್ ಶರ್ಮರಿಲ್ಲ. ಅವರೇ ಬಂದು ಹೇಳಿದರೆ ಅದು ಬೇರೆ ತರಹ ಇರ್ತಾ ಇತ್ತು. ಅದರಿಂದ ಅವ್ರು ಏನು ಹೇಳಿದ್ದಾರೆ ಅಂತ ನಾನಾದರೂ ಹೇಳಿದರೆ ಅಟ್ಲೀಸ್ಟ್ ಅವ್ರ ಸ್ಮರಣೆ ಆದರೂ ಆಗಲಿ ಅನ್ನೋ ಒಂದು ಗೌರವದಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಯಾರ ದರ್ಶನ ಮಾತ್ರದಿಂದಲೇ ಮನಸ್ಸಿನಲ್ಲಿ ನೋಡಿ, ಅಂಥವರಿಗೆ ದೃಷ್ಟಿ ಮಾತ್ರ ಗುರು ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. 3 ಜನ ಗುರುಗಳಿರೋದು: ಆಲಿಂಗನ ಮಾತ್ರ ಗುರು, ದೃಷ್ಟಿ ಮಾತ್ರ ಗುರು, ಸ್ಪರ್ಶ ಮಾತ್ರ ಗುರು ಅಂತ. ಆಲಿಂಗನ ಮಾತ್ರ ಗುರುಗಳು ರಾಮಕೃಷ್ಣ ಪರಮಹಂಸರು. ಒಂದು ಆಲಿಂಗನದಿಂದ ನರೇಂದ್ರ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಿವೇಕಾನಂದ. ಮೊದಲನೇ ಭೇಟಿ ಅವ್ರಿಗಾಗಿದ್ದು ಎಷ್ಟು ಅಭೂತಪೂರ್ವ ಅಂದರೆ, ಪರಮಹಂಸರು ಕೇಳ್ತಾರೆ ನರೇಂದ್ರನ, ಯಾಕಪ್ಪ ಇಷ್ಟು ತಡ ಮಾಡ್ಕೊಂಡು ಬರ್ತಾ ಇದೀಯಾ, ಎಷ್ಟು ಕಾಲದಿಂದ ನಿಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು ಹಾಡು ಅಂತ ಹೇಳಿಬಿಟ್ಟು ಹಾಡಿಸ್ಬಿಟ್ಟು ಸಮಾಧಿಗೆ ಹೊರಟೋಗ್ತಾರೆ ಪರಮಹಂಸರು. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಗುರುಗಳಿಗೆ ಶಿಷ್ಯರು ಕಾಯೋದುಂಟು, ಇಲ್ಲಿ ಅದು ವ್ಯತಿರಿಕ್ತ. ಅಫ್ಕೋರ್ಸ್ ಈಗಿನ ಕ್ಲಾಸ್ ರೂಮಲ್ಲಿ ಆಗಿರೋದು ಅದೇ ಗತಿನೇ ಅಂತ ಇಟ್ಕೊಳ್ಳಿ. ಯಾರ ದರ್ಶನ ಮಾತ್ರದಿಂದಲೇ ಕೂಡಲೇ ಮನಸ್ಸಲ್ಲಿ ಆರೋಗ್ಯ ಬಂದು ಅಂತಹ ಸಂಯಮಿ. ದೃಷ್ಟಿ ಮಾತ್ರ ಗುರು ಅಂದರೆ ರಮಣರು. ನಾನು ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲೂ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಪಾಲ್ ಬ್ರಂಟನ್ ಭಾರತಕ್ಕೆ ತತ್ವಜ್ಞಾನಿಗಳನ್ನು ಹುಡುಕೊಂಡ್ಬಂದು ಹಿಮಾಲಯ ಪರ್ವತ ಎಲ್ಲ ಓಡಾಡಿ 18ನೇ ಗುರುವಾಗಿ ರಮಣರ ಹತ್ರ ಬಂದು ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ ಕೇಳಿದ್ರು. ರಮಣರು ಹೇಳಿದ್ರು, ಮೊದಲನೇ ಪದ ಬಿಟ್ಬಿಡು, ನಾನು ಅಹಂಕಾರ ಹೋಯಿತು. 2ನೇ ಪದ ಬಿಟ್ಬಿಡು, ವಾಂಟ್, ಆಸೆಗಳು ಹೋಯಿತು.
ಉಳಿದಿದ್ದೇನು? ಅದೇ ಪೀಸ್. ಪೀಸ್ ಆಚೆಯಿಂದ ಬರಲ್ಲಪ್ಪ, ಪೀಸ್ ನೀನು ಒಳಗಡೆ ಇರೋದು. ಆಚೆಯಿಂದ ಬರೋದೆಲ್ಲ PIECEನೇ, ಒಳಗಡೆ ಇರೋದು PESE. ಸೊ ಆ ದೃಷ್ಟಿಯಿಂದ ನಿಶ್ಚಲವಾಗಿರ್ತಕ್ಕಂತಹ ತೀವ್ರ ವೈರಾಗ್ಯ ಇರತಕ್ಕಂಥ ಸಂಯಮಿ ಅಂದ್ರೇನು? ಯಮಿ ಅಂದರೆ ಅಫ್ಕೋರ್ಸ್ ಋಗ್ವೇದದಲ್ಲಿ ಯಮ ಯಮಿ ಸಂವಾದ ಅಂತಲೇ ಒಂದು ಸಂವಾದ ಇದೆ. ಸೊ ಯಮಿ ಅಂದರೆ ತನ್ನ ಮೇಲೆ ತನಗೆ ಹತೋಟಿ ಇರ್ತಕ್ಕಂಥವನು ಅಂತ, ಅದು ಮುಖ್ಯವಾಗಿ. ಅದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳಲ್ಲಿ ಮೊದಲನೇದು ಯಾವುದು? ಅದೇ ಯಮ. ಯಮ ಅಂದರೆ ನನ್ನ ಮೇಲೆ ನನಗೆ ಹತೋಟಿ ಇರಬೇಕು. ನಾವು ಫೋರ್ಸ್ ಮಾಡಿ ಬೇರೆಯವ್ರ ಮೇಲೆ ಹತೋಟಿ ಇಟ್ಕೋತೀವಿ, ಆದರೆ ನಮ್ಮ ಮೇಲೆ ನಮಗೆ ಹತೋಟಿ ಇಲ್ವಲ್ಲ. ಏಕೆಂದರೆ ಮನಸ್ಸು ಕೈ ಕೊಟ್ಬಿಡುತ್ತೆ. ನಾವು ಏನೋ ಅನ್ಕೋತೀವಿ, ಮನಸ್ಸೆಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಕನಸಿನ ಮನೆ ಎಂಬತಕ್ಕಂಥ ಗ್ರಂಥದ 8ನೇ ಪುಟದ 3ನೇ ಪ್ಯಾರಾಗ್ರಾಫಲ್ಲಿ AN ಮೂರ್ತಿರಾಯರು ಒಂದು ಮಾತು ಹೇಳ್ತಾರೆ. ನಾನು ಅಂದ್ಕೊಂಡಿದ್ದೇ ಬೇರೆ, ನನ್ನ ಕಾಲು ನನ್ನ ಮನಸ್ಸಿನಿಂದ ಪ್ರವೃತ್ತವಾಗಿದ್ದೇ ಬೇರೆ ಅಂತ. ಸೊ ನಾವು ಏನೇನೋ ಅನ್ಕೋತೀವಿ, ಆದರೆ ಕೊನೆಗೆ ಮಾಡೋದು ಇನ್ನೇನೋ. ಏಕೆಂದರೆ ಮನಸ್ಸು ಅದು ವ್ಯತ್ಯಾಸ ಆಗೋ ಹಾಗೆ ಮಾಡಿಬಿಡುತ್ತೆ ನಮ್ಮನ್ನು. ಶಮಮುಖ ಷಟ್ಕ ಮುಮುಕ್ಷ ವಿವೇಕ ವೈರಾಗ್ಯ ನಿರತಾಯ ತರಸಾ ನತಜನತತಯೇ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ನರಸಿಂಹಾರ್ತಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಹೇಳ್ತಕ್ಕಂಥ ಮಾತು. ವಿನಯದಿಂದ ನಮಿಸುವ ಭಕ್ತ ಸಮೂಹಕ್ಕೆ ಶಮಾದಿ ಷಟ್ಕ, ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಶ್ರದ್ಧಾ, ಇದಕ್ಕೆ ಸಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳೋದು. ಯಾವುದೇ ವೇದಾಂತ ಗ್ರಂಥ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಸಾಧನ ಚತುಷ್ಟಯಗಳನ್ನು, ಅನುಬಂಧ ಚತುಷ್ಟಯಗಳನ್ನು ಅರ್ಥ ಮಾಡ್ಕೋಬೇಕು ಮೊದಲು. ಸಾಧನ ಚತುಷ್ಟಯದಲ್ಲಿ ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಈ 4 ಇದ್ರೇನೆ ಮೋಕ್ಷಕ್ಕೆ ಸಾಧ್ಯ. ಮೊದಲು 3 ಇದ್ದು ಮುಮುಕ್ಷುತ್ವ ಇಲ್ಲದೆ ಹೋದರೂ ಪ್ರಯೋಜನಕ್ಕೆ ಬರಲ್ಲ. ಮೋಕ್ತುಂ ಇಚ್ಛಾ ಮುಮುಕ್ಷ, ಪ್ರಬಲವಾಗಿರ್ತಕ್ಕಂಥ ಆಸೆ ಇರಬೇಕು, ನನಗೆ ಮುಕ್ತಿ ಉಂಟಾಗಬೇಕು ಎಂಬತಕ್ಕಂಥದ್ದು. ಅದಿಲ್ಲದೆ ಹೋದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ಇಂಥ ಆಸೆಗಳಿರಬೇಕು ನಮಗೆ. ಆದರೆ ನಮಗೆ ಯಾವ್ಯಾವುದೋ ಆಸೆಗಳಿರುತ್ತೆ ಹೊರತು ಇಂಥ ಆಸೆಗಳಿರೋದಿಲ್ಲ. ಸೊ ಅದರಿಂದ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಅರ್ಥಭೋಗ ವಿರಾಗಗಳನ್ನು ಶೀಘ್ರದಲ್ಲಿ ದೊರಕಿಸಿಕೊಡುವ ಸದಾಶಿವೇಂದ್ರರಿಗೆ ಪ್ರಣಾಮಗಳು. ಯಾರು ಪ್ರಣಾಮ ಮಾಡ್ತಾ ಇರೋದು? ನರಸಿಂಹಾರ್ತಿ ಸ್ವಾಮಿಗಳು. ಇನ್ನು ನಾವು ಯಾರು ಅದನ್ನು ಹೇಳೋದಕ್ಕೆ? ಸದಾಶಿವೇಂದ್ರ ಸ್ತುತಿ ಅಂತ ಅವರೇ ಸ್ತುತಿ ಮಾಡಿ, ತಾನು ಜಗದ್ಗುರು ಎಂಬತಕ್ಕಂಥ ಪಲ್ಲಕ್ಕಿಯಲ್ಲಿ ಹೋದಾಗ ದರ್ಶನ ಸಿಗದೆ ಕರೂರಿಂದ ನೆರೂರು ತನಕ 18 ಕಿಲೋಮೀಟರ್ ನಡ್ಕೊಂಡು ಹೋದಾಗ ನರಸಿಂಹಾರ್ತಿಗಳಿಗೆ ಸದಾಶಿವ ಬ್ರಹ್ಮೇಂದ್ರ ದರ್ಶನ ಆಗಿದ್ದು. ಇವತ್ತಿಗೂ ಕೂಡ ಕಂಚಿ ಪೀಠದವ್ರಿಗೂ ಶೃಂಗೇರಿ ಪೀಠದವ್ರಿಗೂ ಏನೇ ವ್ಯತ್ಯಾಸ ಇದ್ದರೂ ಕೂಡ ಇಬ್ಬರು ಸ್ವಾಮಿಗಳು ಒಂದೇ ಜಾಗದಲ್ಲಿ ನಮಸ್ಕಾರ ಮಾಡೋದು ಯಾವುದು ಅಂದರೆ ಸದಾಶಿವ ಬ್ರಹ್ಮೇಂದ್ರ ಸಮಾಧಿ. ಅದು ನೆರೂರಲ್ಲಿರ್ತಕ್ಕಂಥದ್ದು. ಕರೂರಿಂದ 18 ಕಿಲೋಮೀಟರ್ ಇರ್ತಕ್ಕಂಥ ನೆರೂರು. ಆ ಮಹನೀಯರು ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಇತ್ತು ಅವರಿಗೆ, ಸದಾಶಿವ ಬ್ರಹ್ಮೇಂದ್ರರಿಗೆ. ಮಕ್ಕಳು ನಮಗೆ ಮದುರೈ ಮೀನಾಕ್ಷಿ ದರ್ಶನ ಮಾಡಿಸು ಅಂದರೆ ಮಕ್ಕಳ ಜೊತೆ ಮೀನಾಕ್ಷಿ ಮುಂದೆ ಇದ್ದಾರೆ. ವಯಸ್ಸಾಗಿರ್ತಕ್ಕಂಥ ಅವ್ರ ತಂದೆ ತಾಯಂದರು ರಾಮೇಶ್ವರ ನೋಡಲಿಲ್ಲ, ಜೀವನವೇ ಮುಗಿದೋಯ್ತು ಅಂತ ಹೇಳಿದಾಗ ಅವ್ರ ಜೊತೆ ರಾಮೇಶ್ವರದಲ್ಲಿದ್ದಾರೆ. ಅವರ ಭಕ್ತಾದಿಗಳಿಗೆ ಸಮಾಧಿಯಿಂದಲೇ ಆಚೆ ಬಂದಿಲ್ಲ, ಸಮಾಧಿಯಲ್ಲೇ ಇದ್ದಾರೆ. ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಅವರಿಗಿತ್ತು. ಈಗ ನಮಗೆ ಆ ಥರ ಶಕ್ತಿ ಕೊಟ್ಬಿಡ್ತಾರೆ ಕೆಲವು ಸಲ ನಮ್ಮ ಜರ್ನಲಿಸ್ಟ್. ಪೇಪರಲ್ಲಿ ಒಂದೇ ದಿನ 3 ಕಡೆ ಹೆಸರು ಹಾಕಿಬಿಟ್ಟು ಎಲ್ಲಿ ಹೋಗಬೇಕು ನಮಗೆ ಗೊತ್ತಾಗದೇ ಇರೋ ತರಹ ಮಾಡಿಬಿಡ್ತಾರೆ ಕೆಲವು ಸಲ. ರಮಣರು ಅಂತ ಹೆಸರು ಕೊಟ್ಟರೆ ಮರಣರು ಅಂತ ಪ್ರಿಂಟ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಏನು ಹೇಳಬೇಕು? ಅಫ್ಕೋರ್ಸ್ ಅದನ್ನು ಒಂಥರ ಸರಿಯೇ, ಮರಣವನ್ನು ಗೆದ್ದು ಬಂದವರು ತಾನೇ ಅವರು, ಅದಕ್ಕೆ ಮರಣರು ಅಂತ ಇಟ್ಕೊಳ್ಳಿ, ಅದನ್ನು ಜಸ್ಟಿಫೈ ಮಾಡ್ಬೋದು. ಅದಕ್ಕೆ ಒಂದು ಸಲ ಹಾಗೆ ಮಾತಾಡಿಬಿಟ್ಟೆ, ಅದು ಕರೆಕ್ಟೇ ಅವ್ರು ಮಾಡಿರೋದು. ಮರಣರು ಅಂದರೆ ಮರಣವನ್ನು ಗೆದ್ದವರು ಅಂತ ಹಾಕಿದ್ದಾರಪ್ಪ, ಅದರಿಂದ ಅದು ಸರಿಯೇ ಅಂತ. ಒಂದು ಸಲ ಕಾರ್ಯಾಲಯದಲ್ಲಿ, ಹೊಳೆನರಸೀಪುರ ಕಾರ್ಯಾಲಯದಲ್ಲಿ, ತ್ಯಾಗರಾಜ ನಗರದಲ್ಲಿ ಆ ರೀತಿಯೂ ಆಯಿತು. ಉನ್ಮೀಲಿತ ವಿಷಯಾರಿಹಿ ಸ್ವೀಕೃತ ವೈರಾಗ್ಯ ಸರ್ವಸ್ವ ಸ್ವಾತ್ಮಾನಂದ ಮಹಿಮ್ನಿ ಸ್ವರಾಜ್ಯೇಸ್ಮಿನ್ ವಿರಾಜತೆ ಯತಿರಾಟ್. ಆತ್ಮವಿದ್ಯಾವಿಲಾಸ ಅಂತ ಸದಾಶಿವ ಬ್ರಹ್ಮೇಂದ್ರರು ಆರ್ಯಾವೃತ್ತದಲ್ಲಿ ಬರೆದಿರ್ತಕ್ಕಂಥ 63 ಶ್ಲೋಕಗಳಲ್ಲಿ 18ನೇ ಶ್ಲೋಕ ಇದು. ನೋಡಿ, 18 ಅನ್ನೋದು ನಮ್ಮಲ್ಲಿ ತುಂಬ ಪ್ರಶಸ್ತಪೂರ್ಣವಾಗಿರೋದು. 18 ಪುರಾಣಗಳು, 18 ಉಪಪುರಾಣಗಳು, ಭಗವದ್ಗೀತೆಯಲ್ಲಿರ್ತಕ್ಕಂಥ 18 ಅಧ್ಯಾಯಗಳು, 18 ಅಕ್ಷೌಹಿಣಿ ಸೈನ್ಯ, 18 ದಿನ ಆಗಿರ್ತಕ್ಕಂಥ ಯುದ್ಧ, ಈ ರೀತಿಯಾಗಿ 18 ಅನ್ನೋದು ನಮ್ಮಲ್ಲಿ ಜಯಸೂಚಕ ಅಂತ. ಅದಕ್ಕೆ ಇರೋದು ಭಾರತಕ್ಕೆ ಜಯ ಭಾರತ ಅಂತಲೂ ಒಂದು ಹೆಸರಿದೆ. ಸೊ ಜಯ ಅಂದರೆ ಯಾವುದು ಅಂದರೆ ಗೆಲ್ಲುವಿಕೆ ಅನ್ನೋ ಅರ್ಥದಲ್ಲಿ. ಯಾವುದ್ರ ಗೆಲ್ಲುವಿಕೆ?
ಅಧರ್ಮದ ಮೇಲೆ ಧರ್ಮದ ಗೆಲ್ಲುವಿಕೆ. ಮೊದಲನೇ ಶ್ಲೋಕ ಒಂದು ಸಾಕಪ್ಪ ಭಗವದ್ಗೀತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಬಂತು ನೋಡಿ, ಮಾಮಕಾಹ ಪಾಂಡವ, ನನ್ನವರು ಪಾಂಡವರು ಅಂದ್ರೇನೋ, ಪಾಂಡವರು ನನ್ನವರು ಅಲ್ಲ ಅಂತ ಆಯ್ತೋ ಇಲ್ವೋ, ಅದರಿಂದಾನೇ ಶುರುವಾಗಿದ್ದು ಯುದ್ಧ. ಸ್ವಾಮಿ ರಂಗನಾಥಾನಂದ ಭಾಷಾಂತರ ತೆಗೆದು ನೋಡಿದ್ರೆ, ಕಾಮನ್ ಫ್ಯಾಕ್ಟರ್ ತೆಗೆದುಬಿಡಿ ಮ್ಯಾಥಮೆಟಿಕ್ಸಲ್ಲಿ, ಏನು ಉಳಿಯತ್ತೆ? ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು. ದಟ್ ಇಸ್ ದಿ ಮೆಸೇಜ್ ಆಫ್ ಭಗವದ್ಗೀತಾ ಅಂತ ಸ್ವಾಮಿ ರಂಗನಾಥಾನಂದ ಲೆಕ್ಚರ್ಸು 1941 ಮಾಸ್ಕೋ ಲೆಕ್ಚರ್ಸಲ್ಲಿ ಅವ್ರು ಹೇಳಿರೋ ಮಾತು. ಸೊ ಆ ದೃಷ್ಟಿಯಿಂದ ಎಲ್ಲೆಲ್ಲಿದ್ದರೆ ಆಯಾ ಧರ್ಮವನ್ನು ನೀನು ಮಾಡಪ್ಪ. ತ್ರಯೋಧರ್ಮ ಸ್ಕಂದಾ ಯಜ್ಞ ಅಧ್ಯಯನಂ ದಾನಂಚೇತಿ ಛಾಂದೋಗ್ಯ ಉಪನಿಷತ್ತು. 3 ಧರ್ಮಕ್ಕಿರ್ತಕ್ಕಂಥ ಕೊಂಬೆಗಳು: ಯಜ್ಞ, ದಾನ, ಅಧ್ಯಯನ. ಇದು ಮುಖ್ಯವಾಗಿ ಇರತಕ್ಕಂಥದ್ದು. ಅಧ್ಯಯನ ಅಂದರೆ ವೇದಾಧ್ಯಯನವೇ ಅಧ್ಯಯನ ಅಂತ ಇರೋದು. ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮ ಏತತ್ ಪ್ರೋವಾಚ ವೇದೋ ನಿತ್ಯಮದೀಯತಾಂ ವೇದ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಂತ ಆದರೂ ಇಟ್ಕೊಳ್ಳಿ, ಸದಾ ಪಟೇತ್ ಅಂತ ಬೇಕಾದ್ರೆ ಇಟ್ಕೊಳ್ಳಿ. 2 ಪಾಠಗಳು ಸಾಧುವೆ. ವಿಷಯಗಳು ಎಂಬ ಶತ್ರುಗಳನ್ನು ನಿರ್ಮೂಲನ ಮಾಡಿ. ಯಾವ ಶತ್ರುಗಳು? ಇಂದ್ರಿಯಜನ್ಯವಾಗಿರ್ತಕ್ಕಂತಹ ಸುಖ ಕೊಡ್ತಕ್ಕಂತಹ ಶತ್ರುಗಳು. ಕಣ್ಣಿಗೆ ಒಳ್ಳೆಯ ವಿಷಯ ನೋಡಬೇಕು ಎಂಬತಕ್ಕಂಥ ಆಸೆ, ಕಿವಿಗೆ ಒಳ್ಳೆಯದನ್ನು ಕೇಳಬೇಕು ಎಂಬತಕ್ಕಂಥ ಆಸೆ, ಬಾಯಿಗೆ ರುಚಿಯಾಗಿರ್ತಕ್ಕಂಥದ್ದನ್ನು ಸವಿಬೇಕು ಅಂತ ಆಸೆ, ಮೂಗಿಗೆ ಒಳ್ಳೆಯ ವಸ್ತುವನ್ನು ಆಘ್ರಾಣಿಸಬೇಕು ಅಂತ ಆಸೆ, ಕೈಗೆ ಮೃದುವಾಗಿರೋ ಪದಾರ್ಥವನ್ನು ಮುಟ್ಟಬೇಕು ಅನ್ನೋ ಆಸೆ. ನೋಡಿ, ಪಂಚೇಂದ್ರಿಯಗಳು ಕೂಡ ಹೊರಗಡೆ ಇದೆ, ಅದನ್ನು ಒಳಗಡೆ ನಾವು ಸೆಳ್ಕೋಬೇಕು. ಎಷ್ಟು ಕಷ್ಟ ನೋಡಿ. ಅದಕ್ಕೇನೆ ಭಗವದ್ಗೀತೆಯಲ್ಲಿ ಆಮೆಯಿಂದನೂ ಪಾಠ ಕಲಿಯೋದಿದೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ರು. ಕೂರ್ಮೋಂಗಾನೀವ ಸರ್ವಶಃ. ಆಮೆ ಏನು ಮಾಡುತ್ತೆ? ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಚಾಚ್ಕೊಂಡಿರುತ್ತೆ. ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಹಾಗೆ ಹೊರಮುಖವಾಗಿರೋ ನಮ್ಮ ಇಂದ್ರಿಯಗಳನ್ನ ಒಳಮುಖವಾಗಿ ನಾವು ತಿರುಗಿಸ್ಕೋಬೇಕು. ಪರಾಂಚಿಕಾನಿ ವಿತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ತು 7 ಕಡೆ ಧೀರ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಕಠೋಪನಿಷತ್ತಲ್ಲಿ. ಧೀರ ಅಂದರೆ ಯಾರು ಅಂದರೆ ಸಂಯಮಿ, ಆತ್ಮಜ್ಞಾನಿ ಅನ್ನೋ ಅರ್ಥದಲ್ಲಿ ಧೀರ ಎಂಬತಕ್ಕಂಥ ಶಬ್ದ ಪ್ರಯೋಗ ಇರೋದು. ವಿಷಯಗಳು ಎಂಬ ಶತ್ರುಗಳನ್ನು ನಿರ್ಮೂಲನ ಮಾಡಿ ವೈರಾಗ್ಯ ಎಂಬ ಸರ್ವಸ್ವವನ್ನು ಸ್ವಾಧೀನಪಡಿಸಿಕೊಂಡು ನಿಮ್ಮ ಅಧೀನದಲ್ಲಿ ಇರಬೇಕದು, ಅದರ ಅಧೀನದಲ್ಲಿ ನೀವಿರಬಾರದು. ಸ್ವಾತ್ಮಾನಂದ ಎಂಬ ಸಾಮ್ರಾಜ್ಯದಲ್ಲಿ ಯಾವ ಆನಂದ? ನಿಮ್ಮ ಆತ್ಮದಲ್ಲಿ ನೀವು ಆನಂದವನ್ನು ಅನುಭವಿಸಬೇಕು. ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವರಾಜ್ಯಂ ಭೋಜ್ಯಂ. ಅದಕ್ಕೆ ಆ ಮಂತ್ರ ದೇವರ ಪೂಜೆ ಮಾಡುವಾಗ ಬರತಕ್ಕಂತಹ ಒಂದು ಮಂಗಳಾರತಿ ಮಂತ್ರ. ಸೊ ನಮ್ಮ ಆತ್ಮನಲ್ಲಿ ನಾವು ಯಾವಾಗಲೂ ಕೂಡ ಸ್ವಾತ್ಮಾನಂದ, ಯಾವ್ಯಾವುದರಲ್ಲೂ ನಮಗೆ ಆನಂದ ಉಂಟಾಗತ್ತೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ನಾವು ಅನುಭವಿಸ್ತಕ್ಕಂಥ ಆನಂದ. ಅದಕ್ಕೇನೆ ಆತ್ಮಾರಾಮ, ಆತ್ಮಕ್ರೀಡ ಆ ಶಬ್ದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ನಮ್ಮ ಆತ್ಮನಲ್ಲಿ ನಾವು ಕ್ರೀಡಿಸಬೇಕು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ವೈರಾಗ್ಯ ವಿಪುಲ ಮಾರ್ಗಂ ವಿಜ್ಞಾನೋದ್ದಾಮ ದೀಪಿಕೋದ್ದೀಪಂ ಆರುಹ್ಯ ತತ್ವಹರ್ಮ್ಯಂ ಮುಕ್ತ್ಯಾ ಸಹ ಮೋದತೆ ಯತಿರಾಟ್. 49ನೇ ಶ್ಲೋಕ ಆತ್ಮವಿದ್ಯಾವಿಲಾಸ. ಓರ್ವ ಯತಿ ವರೇಣ್ಯನು, ಯತಿ ಅಂದರೆ ಏನು ಗೊತ್ತಾ? ಯತನಾತ್ ಯತಿ. ಯಾರು ಯಾವಾಗಲೂ ಕೂಡ ಅಭ್ಯಾಸ ಮಾಡ್ತಾ ಇರ್ತಾರೋ ಅವರು ಯತಿ ಅಂತ ಹೇಳೋದು. ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಮೊದಲನೇ ಸಲ ನೀವು ಎಡವಿದ್ರೆ ಚಿಂತೆ ಇಲ್ಲ, ಮತ್ತೆ ಮಾಡು, ಪ್ರಯತ್ನ ಮಾಡು. ಸೊ ಅದನ್ನೇ ಮಾಡಿದ್ದೇ ಮಾಡ್ತಾ ಇದ್ದರೆ ಅದರಲ್ಲೇ ಒಂದು ರೀತಿಯಾಗಿರ್ತಕ್ಕಂಥ ಪರ್ಫೆಕ್ಷನ್ ಉಂಟಾಗುತ್ತೆ. ಯಾವಾಗಲೂ ಕೂಡ ಮೊದಲನೇ ಸಲ ಮಾಡಿದಾಗ ನಮ್ಮ ಮೇಲೆ ನಮಗೆ ಗ್ಯಾರಂಟಿ ಇರೋದಿಲ್ಲ. ಅದೇ ಮಾಡ್ತಾ 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 ಅದೇ ಕೆಲಸ ನಾವು ಚೆನ್ನಾಗಿ ಮಾಡೋಕ್ಕಾಗತ್ತೆ. ನೋಡಿ, ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಅದು ಮುಖ್ಯವಾಗಿರೋದು. ಇವತ್ತಿಲ್ಲಿ ಪ್ರವಚನ ಮಾಡೋದು ಎಷ್ಟು ಮುಖ್ಯವೋ ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ಯಾಕೆಂದರೆ ಪವಿತ್ರವಾಗಿರ್ತಕ್ಕಂಥ DVG ಸಭಾಂಗಣ ಇದು. ಇಲ್ಲಿ ಏನೇ ಮಾಡಿದರೂ ಕೂಡ ಅವ್ರಿಗೆ ಸೇರ್ತಕ್ಕಂಥ ಸೇವೆ ಅನ್ನೋ ಭಾವದಿಂದ ನಾವು ಮಾಡಬೇಕೇ ಹೊರತು ಇನ್ಯಾವುದು ಬೇರೆಯಿಂದ ಅಲ್ಲ. ವಿಜ್ಞಾನ ಎಂಬ ವಿಶೇಷವಾಗಿ ಬೆಳಗುವ ದೀಪದಿಂದ, ವಿಜ್ಞಾನ ಅಂದರೆ ಸೈನ್ಸ್ ಅಂತ ಇಟ್ಕೋಬೇಕಾಗಿಲ್ಲ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂತ ನೀವೇನಾದರೂ ನಿಷ್ಪತ್ತಿ ತೋರಿಸಿದ್ರೆ ಆತ್ಮಜ್ಞಾನಂ ಇತ್ಯರ್ಥ. ಭಾಷ್ಯವಾಕ್ಯ. ಆತ್ಮಜ್ಞಾನಕ್ಕೆ ವಿಜ್ಞಾನ ಅಂತ ಹೆಸರು ಅಂತ. ಆ ದೃಷ್ಟಿಯಿಂದನೇ ಹೇಳ್ತಕ್ಕಂಥದ್ದು. ನಾವು ಜನರಲ್ಲಾಗಿ ಕಲೋಕ್ವಿಯಲಾಗಿ ವಿಜ್ಞಾನದ ಸೈನ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಆದರೆ ವಿಜ್ಞಾನ ಅಂದರೆ ಆತ್ಮಜ್ಞಾನ, ನಿನ್ನ ಸ್ವರೂಪ ಜ್ಞಾನ ಅನ್ನೋ ಅರ್ಥವೂ ಕೂಡ ಇದೆ ನಮ್ಮಲ್ಲಿ. ವಿಜ್ಞಾನ ಎಂಬ ವಿಶೇಷವಾಗಿ ಬೆಳಗುವ ದೀಪದಿಂದ. ನೋಡಿ, ದೀಪದಿಂದ ದೀಪ ಬೆಳಗಬೇಕೇ ಹೊರತು ದೀಪವನ್ನು ಯಾವತ್ತೂ ಕೂಡ ನಾವು ಆರಿಸಬಾರ್ದು, ಅದು ಅಶುಭ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ
ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ. ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ ವ್ಯಾಖ್ಯಾನದ 11ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಆ ಮಾತು ಬರುತ್ತೆ. ಆ ದೃಷ್ಟಿಯಿಂದ ಪ್ರಕಾಶಕ್ಕೆ ಪ್ರಕಾಶವಾಗಿರೋದು ನಿತ್ಯವೂ ಕೂಡ ಪ್ರಕಾಶಿಸ್ತಾ ಇರಲಿ ಅಂತ. ಸೊ ಅದು ಕಾಶದೀಪ್ತೌ ಅನ್ನೋ ಧಾತುವಿನಿಂದ ಪ್ರಕಾಶ ಅಂತ ಅದಕ್ಕೆ ಹೇಳೋದು ಕಾಶ್ಯ ಅಂತು ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕ. ಕಾಶಿ ಪಂಚಕ ಅಂತಲೇ ಇದೆ ಶಂಕರಾಚಾರ್ಯರ ಒಂದು ಸ್ತೋತ್ರ. ಸೊ ಅದಕ್ಕೆ ಮುಕ್ತಿದಾಯಕವಾಗಿರ್ತಕ್ಕಂಥದ್ದು ಕಾಶಿ ಅನ್ನೋ ದೃಷ್ಟಿಯಿಂದ ವೈರಾಗ್ಯ ಎಂಬ ಮಾರ್ಗವನ್ನು ಅವಲಂಬಿಸಿ ತತ್ವಜ್ಞಾನ ಎಂಬ ಉಪ್ಪರಿಗೆಯನ್ನು ಹತ್ತಿ ಮುಕ್ತಿ ಎಂಬ ವನಿತೆಯೊಡನೆ ಆನಂದಿಸುತ್ತಿದ್ದಾನೆ. ಆ ಕಲ್ಪನೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಅಂದರೆ ಅದಕ್ಕೆ ನಮ್ಮಲ್ಲಿ ಹೇಳೋದು ರವಿ ಕಾಣದಂ ಕವಿ ಕಂಡ ಅಂತ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿ ಕಿಲ ದರ್ಶನಾತ್. ಋಷಿ ಅಲ್ಲದೆ ಇರೋನು ಕವಿಯಲ್ಲ, ಕವಿ ಅಲ್ಲದೆ ಇರೋ ಋಷಿ ಅಲ್ಲ ಅಂತ. ಕವಿ ಕ್ರಾಂತದರ್ಶಿ ಸರ್ವದೃಕ್. ಅದಕ್ಕೆ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಮುಂದೆ ಆಗತಕ್ಕಂಥದ್ದು ಅವನಿಗೆ ರಜತ ಪರದೆಯ ಮುಂದೆ ನಮಗೆ ಹಾದು ಹೋಗೋ ಹಾಗೆ ಅವನಿಗೆ ಮನಪಟಲದ ಮುಂದೆ ಹಾದು ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಕವಿ ಅಂದರೆ ಋಷಿ ಎಂಬತಕ್ಕಂಥ ಭಾವನೆ ಇರತಕ್ಕಂಥ ನಮ್ಮಲ್ಲಿ. ಕವಿ ಅನ್ನೋದೇ ಕವಿ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ಅಥರ್ವ ವೇದದಲ್ಲಿ. ಸೊ ಕವಿ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅವರು ವರ್ಣನೆ ಮಾಡ್ತಾರೆ. ದಕ್ಷಿಣಾಮೂರ್ತಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಬರೀ ದಕ್ಷಿಣಾಮೂರ್ತಿ ಸ್ತೋತ್ರ ಮಾತ್ರ ಅಲ್ಲ, ದಕ್ಷಿಣಾಮೂರ್ತಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅಲ್ಲಿ ನೋಡಿ ಎಂಥ ಅದ್ಭುತವಾಗಿರೋ ವರ್ಣನೆ ಬರುತ್ತೆ ಅಂದರೆ ವೈರಾಗ್ಯ ತೈಲ ಸಂಪೂರ್ಣೆ ಭಕ್ತಿವರ್ತಿ ಸಮನ್ವಿತೆ ಪ್ರಬೋಧ ಪೂರ್ಣ ಪ್ರಾಜ್ಞೆ ತೃಪ್ತಿದೀಪಂ ವಿಲೋಕಯೇತ್ ಮೋಹಾಂಧಕಾರ ನಿಸ್ಸಾರೆ ಉದೇತಿ ಸ್ವಯಮೇವ ಹಿ ವೈರಾಗ್ಯಂ ಅರಣಿಂ ಕೃತ್ವಾ ಜ್ಞಾನಂ ಕೃತ್ವಾ ಉತ್ತರಾರಣಿಂ ಗಾಢತಮಿಸ್ರ ಸಂಶಾಂತಂ ಗೂಢಮರ್ಥಂ ವಿನೋದಯೇತ್ ಮೋಹಭಾನುಜ ಸಂಕ್ರಾಂತಂ ವಿವೇಕಾಖ್ಯಂ ಮೃಕುಂಡಜಂ ತತ್ತವಿಚಾರ ಪಾಶೇನ ಬದ್ಧಂ ದ್ವೈತಂ ಭಯಾತುರಂ ಉಜ್ಜೀವಯನ್ ನಿಜಾನಂದೇ ಸ್ವಸ್ವರೂಪೇಣ ಸಂಸ್ಥಿತಃ. ನನ್ನ ಸ್ವಸ್ವರೂಪವನ್ನು ನಾನು ಮರೆತಿರುವುದರಿಂದ, ನಾನು ರೂಪ ಅಂದರೆ ದೇಹ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳಿದ್ರು ನಾಹಂ ದೇಹ ನಮೇ ದೇಹ ಅಹಂ ಹಿ ಚಿತ್. ನಾನು ಅಂದರೆ ದೇಹವಲ್ಲ, ದೇಹಕ್ಕೋಸ್ಕರವೂ ನಾನಲ್ಲ. ನಾನು ಅಂದರೆ ಚೈತನ್ಯ. ಚಿತ್ಯೈ ನಮಃ ಚಿತ್ಶಕ್ತಿಯೈ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಅದಕ್ಕೆ ಹೇಳಿದ್ರು ಆ ಚಿತ್ತಿಗೆ ನಮಸ್ಕಾರ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲ ಆಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಸದಾನಂತರ ವೇದಾಂತ ಸಾರ. ಸತ್ ಚಿತ್ ಆನಂದ ಸ್ವರೂಪವೇ ನಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪ. ಚಿತ್ ಅಂದರೆ ಬೇರೆಯಲ್ಲ, ಜ್ಞಾನ ಅಂದರೆ ಬೇರೆಯಲ್ಲ. ಶಿವಪುರಾಣದಲ್ಲಿ ಚಿತ್ ಶಬ್ದ ಜ್ಞಾನಸ್ಯ ಪರ್ಯಾಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದಕ್ಕೇನೆ ಆ ಚಿತ್ತಿಗೆ ನಮಸ್ಕಾರ. ಚಿದ್ಗಗನ ಚಂದ್ರಿಕಾ ಅಂತ ಒಂದು ಗ್ರಂಥ ಕಾಳಿದಾಸ ಬರೆದ ಅಂತ ಹೇಳ್ತಾರೆ ಎಷ್ಟೋ ಜನ. ಅದು ಬಹಳ ಅಪರೂಪವಾಗಿರ್ತಕ್ಕಂಥ ಗ್ರಂಥ. ಗುಂಡೂರಾವ್ ಅಂತ ಒಬ್ಬರು ಬರ್ತಾಯಿದ್ರು ಶಂಕರ ಕೃಪಾಗೆ, ಥರ್ಡ್ ಬ್ಲಾಕ್ ಜಯನಗರದಲ್ಲಿ. 18 ವರ್ಷದ ಕೆಳಗೆ ಆ ಒಂದು ಫೇರ್ ಕಾಪಿಯ ಕೊಟ್ಬಿಟ್ಟು ನೀನು ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳಿ ಹೋದವ್ರು ಬರಲಿಲ್ಲ, ಹೋಗ್ಬಿಟ್ರು ಅವರು. ಇನ್ನೂ ನನ್ನನ್ನು ಕಾಡ್ತಾ ಇದೆ ಅದು. ಅವ್ರಿಗೆ ನಾನು ಇನ್ನೂ ಋಣಿಯಾಗಿದ್ದೀನಿ, ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂತ. ಎಷ್ಟೋ ಜನ ಹೇಳಿದ ಕೆಲಸ ನಾನು ಮಾಡಿಲ್ಲ. ಸೊ ಹಾಗಾಗಿ ಎಷ್ಟು ಜನಕ್ಕೆ ನಾನು ಋಣಿಯಾಗಿದ್ದೀನೋ ಭಗವಂತನಿಗೆ ಪ್ರೀತಿ. ಒಪ್ಕೋತೀನಿ, ಮಾಡೋಕ್ಕಾಗ್ತಾ ಇಲ್ಲ ಕೆಲಸಗಳು, ಹಾಗಾಗಿಬಿಟ್ಟಿದೆ ಕೆಲಸ. ಮರೆತಿರುವುದರಿಂದ ಗುರುನಾಥನಾದ ದಕ್ಷಿಣಾಮೂರ್ತಿಯು ಮರೆಯನ್ನು ಹೋಗಲಾಡಿಸಿ. ನೋಡಿ, ದಕ್ಷಿಣಾಮೂರ್ತಿ ಅನ್ನೋದು ಜ್ಞಾನ ಸ್ವರೂಪ. ಸೊ ಅದಕ್ಕೇ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥವ್ರು, ಮೇಧಾ ಸೂಕ್ತ ಪಠಣ ಮಾಡ್ತಕ್ಕಂಥವರಿಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯ್ಯಗ್ನಿಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು. ಕೊನೆ ಎರಡು ನಾನು ಹೇಳ್ತಾ ಇರೋದು ಪೂರ್ತಿ ಮೇಧಾ ಸೂಕ್ತ ಹೇಳ್ತಾ ಇಲ್ಲ. ರಾಮಕೃಷ್ಣಾಶ್ರಮ ಸಸ್ವರ ವೇದ ಮಂತ್ರದಲ್ಲಿ 74-75ನೇ ಪುಟ ನೀವು ತೆಗೆದು ನೋಡಿದ್ರೆ ಅಲ್ಲಿ ಪೂರ್ತಿ ಮೇಧಾ ಸೂಕ್ತ ಸಿಗುತ್ತೆ. 5 ನಿಮಿಷ ನೀವು ಓದಿಬಿಟ್ರೆ ಸಾಕು. ದಿನ ಆ ತರಹ 3 ತಿಂಗಳು ಓದಿ, ನಿಮಗೆ ವ್ಯತ್ಯಾಸ ಆಗಿದೆಯೋ ಇಲ್ವೋ ಅಂತ ಆಮೇಲೆ ಬಂದು ನನ್ನನ್ನು ಕೇಳಿ. ದಕ್ಷಿಣಾಮೂರ್ತಿ ಆ ಮರವನ್ನು ಹೋಗಲಾಡಿಸಿ, ಆ ಮರವು ಅನ್ನೋದು ಹೋಗಬೇಕು ನಮಗೆ. ಯಾಕೆಂದರೆ ಕೆಲವರಿಗೆ ಭಾಳ ಕಷ್ಟ ನೆನಪಿಟ್ಕೊಳ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಮರಿಬೇಕು ಅಂದರೆ ಮರೆಯೋಕ್ಕಾಗಲ್ಲ. ಸೊ ಇದೊಂದು ತರಹ ಪ್ರಾಬ್ಲಮ್ ಆದರೆ ಅದೊಂದು ತರಹ ಪ್ರಾಬ್ಲಮ್ ಒಬ್ಬೊಬ್ರಿಗೂ ಕೂಡ. ನಮ್ಮ ನಿತ್ಯ ನೈಜ ಸ್ವರೂಪವನ್ನು ನಮ್ಮಲ್ಲಿಯೇ ಇರುವುದಾಗಿ ನೋಡಿ, ಹೊರಗಡೆ ಅಲ್ಲ. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಚಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭ. ಇದೇ ಯೋಗ ವಾಸಿಷ್ಠದಲ್ಲಿ ಮುಂದೆ ಬರುತ್ತೆ. ಪ್ರಾಯಶಃ ಇನ್ನೊಂದು 6 ತಿಂಗಳಾದಮೇಲೆ ನಾನು ಅಲ್ಲಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 32,000 ಶ್ಲೋಕ ಇರತಕ್ಕಂಥ ಗ್ರಂಥ, ಏನು ಮಾಡಲಿ, ಇನ್ನೂ ಉಪಕ್ರಮದಲ್ಲಿ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನೋ ಭಗವಂತ ಚೆನ್ನಾಗಿಟ್ಟಿರಬೇಕು ನಿಮ್ಮನ್ನು ನನ್ನನ್ನು, ಆವಾಗ ಅದಾಗತ್ತೆ ಅಂತ ಪ್ರಾರ್ಥಿಸ್ತೀನಿ ದೇವರಲ್ಲಿ. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತ್ಯತೆ. ಹೃದಯದ ಒಳಗಡೆ ಇರತಕ್ಕಂಥದ್ದನ್ನು ಮರೆತು ನಾವು ಎಲ್ಲೆಲ್ಲೋ ಹುಡ್ಕೋಕೆ ಹೋಗ್ತೀವಿ ನೋಡಿ, ಅವರ ಗತಿ ಹೇಗತ್ತೆ ಅಂದರೆ ಕೈಯಲ್ಲಿರ್ತಕ್ಕಂತಹ ಒಂದು ರತ್ನವನ್ನು ಬಿಟ್ಟು ಎಲ್ಲೋ ಇರ್ತಕ್ಕಂಥ ಚಿನ್ನಕ್ಕೆ ಪರದಾಡ್ದ ಹಾಗೆ ಅಂತ. ವಿಜಯ ಕಾಲೇಜಲ್ಲಿ ಸತ್ಯನಾರಾಯಣ ಶಾಸ್ತ್ರಿ ಅಂತಿದ್ದರು, ಕೆಮಿಸ್ಟ್ರಿ ಪ್ರೊಫೆಸರು. ಅವರು ವೇದಾಂತದ ಬಗ್ಗೆ ಉಪನ್ಯಾಸಗಳನ್ನು ನೀಡ್ತಾ ಇದ್ರು. ಅವರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಶ್ಲೋಕ ಅಂದರೆ ಇದು. ಅವರು ಯಾವುದೇ ಉಪನ್ಯಾಸ ಮಾಡಿದ್ರು ಈ ಶ್ಲೋಕ ಹೇಳದೆ ಬಿಡ್ತಾ ಇರಲಿಲ್ಲ. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಚಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾ. ರಮಣಗೀತಾನಲ್ಲಿ ನೋಡಿ, ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಯ ಕುಹರ ಮಧ್ಯೆ ಒಳಗಡೆ ಇರತಕ್ಕಂಥದ್ದು ಕೇವಲಂ ಜ್ಞಾನಗಮ್ಯಂ, ಕೇವಲ ಜ್ಞಾನದಿಂದ ಮಾತ್ರ ಅರಿತಕ್ಕಂಥದ್ದು. ಅಹಮಹಮಿತಿ ಭಾತಿ, ಅದು ಬೇಕಾಗಿರೋದು ನಮಗೆಲ್ಲ. ಅಹಂ ಇದೆಯೇ ಹೊರತು ಅಹಂ ಇಲ್ಲ, ಅದು ಬಂದಿರತಕ್ಕಂಥದ್ದು. ಅಹಂ ಹೋಗದೆ ಹೋದರೆ ದಾಸೋಹಂ ಬರಲ್ಲ, ದಾಸೋಹಮಿಂದ ಮೇಲೆ ಕತ್ತಕ್ಕಾಗದೆ ಹೋದರೆ ಸೋಹಂ ಭಾವ ಉಳಿಯಲ್ಲ. ಹಾಗಿಲ್ಲದೆ ಹೋದರೆ ನಿರ್ಗುಣ ಮಾನಸ ಪೂಜಾ ಶಂಕರಾಚಾರ್ಯ ಗ್ರಂಥ ಅರ್ಥ ಆಗಲ್ಲ. ಸೊ ಆ ದೃಷ್ಟಿಯಿಂದ ಆ ಮಟ್ಟಕ್ಕೆ ಹೋಗಬೇಕಾಗತ್ತೆ. ಸೊ ಸೋಹಂ ಭಾವೇನ ಪೂಜೆಯೇ ಸಹಯೇವ ಅಹಂ, ಆ ಬ್ರಹ್ಮಸ್ವರೂಪವೇ ನಾನಾಗಿದ್ದೀನಿ. ಯಾಕೆ ನನಗದು ಉಂಟಾಗ್ತಾ ಇಲ್ಲ ಅಂದರೆ ಅಜ್ಞಾನ ಅನ್ನೋ ಪರದೆ ಮುಚ್ಚಾಕ್ಬಿಟ್ಟಿದೆ. ಯಾವಾಗ ಅಜ್ಞಾನ ಅನ್ನೋ ಪರದೆ ಪಕ್ಕಕ್ಕೆ ಹೋಗುತ್ತೋ ಆವಾಗಿರೋದೇ ಜ್ಞಾನ. ಜ್ಞಾನ ಬರೋದಲ್ಲ, ಜ್ಞಾನ ಪ್ರತಿಯೊಬ್ಬರ ಒಳಗಡೆನೂ ಇದೆ. ಆದರೆ ಈ ಅಜ್ಞಾನ ಅನ್ನೋ ಪರದೆಯನ್ನು ಪಕ್ಕಕ್ಕೆ ಸರಿಸಬೇಕಾದ ಅಷ್ಟು ಮಾತ್ರ ನಾವು ಮಾಡಬೇಕಾಗಿರೋದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮ ಯದುಷ್ಟಯೇ. ಅದರ ಮೇಲೆ ಸ್ವಾಮಿ ರಂಗನಾಥಾನಂದ ವ್ಯಾಖ್ಯಾನ ನೋಡಿ, ಅಂಟಿಲ್ ಅಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಮೇಕ್ ದ ಡೆವಿಲ್ ಡೈ, ದೆನ್ ನ್ಯಾಚುರಲಿ ಡಿವೈನ್ ವಿಲ್ ಕಮ್ ಔಟ್. ಸೊ ಆ ದೃಷ್ಟಿಯಿಂದ ಅಜ್ಞಾನ ಹೋಗಲಾಡಿಸೋದು ತಾತ್ಪರ್ಯವೇ ಹೊರತು ಜ್ಞಾನ ಬರಮಾಡಿಕೊಳ್ಳೋದಲ್ಲ. ಪ್ರತಿಯೊಬ್ಬರೂ ಬ್ರಹ್ಮಸ್ವರೂಪರೇ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಆ ಮಹಾವಾಕ್ಯಗಳು ಪ್ರತಿಯೊಬ್ಬರ ಅನುಭವಕ್ಕೂ ಬರೋಕ್ಕೆ ಸಾಧ್ಯ. ಆದರೆ ಈ ಅಜ್ಞಾನ ಅನ್ನೋದನ್ನು ಓಡಿಸ್ಬೇಕು, ಅದು ಮುಖ್ಯವಾಗಿ ಬೇಕಾಗಿರೋದು. ಒಂದು ಉದಾಹರಣೆ ಕೊಡ್ತಾರೆ ಪ್ರಶ್ನೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಶಂಕರರು. ಒಬ್ಬ ರಾಜಕುಮಾರ ಬಹಳ ಬೇಗ ಜೀವನದಲ್ಲಿ ಕಳೆದು ಹೋಗಿಬಿಟ್ಟು ಬೇಡರ ಮಧ್ಯ ಬೆಳೆದುಬಿಡ್ತಾನೆ. ನಾನು ಬೇಡ ನಾನು ಬೇಡ ನಾನು ಬೇಡ ಅಂತ. ಯಾರೋ ಹೇಳ್ತಾರೆ ನೀನೇ ರಾಜಕುಮಾರನಪ್ಪ, ನೀನು ಬೇಡ ಅಲ್ಲ ಅಂತ. ಹಾಗಿದ್ರೆ ಅಲ್ಲಿ ತನಕ ಅವನು ರಾಜಕುಮಾರ ಆಗಿರಲಿಲ್ವೇನೋ? ಯಾವಾಗಲೂ ರಾಜಕುಮಾರನೇ. ಅದನ್ನು ರಾಜಕುಮಾರ ಅಲ್ಲ ಅನ್ನೋ ತಪ್ಪು ತಿಳುವಳಿಕೆ ಇತ್ತು ನೋಡಿ, ಅದು ಹೋಗೋ ತಾತ್ಪರ್ಯವೇ ಹೊರತು ಸರಿಯಾದ ತಿಳುವಳಿಕೆ ಬರೋದಲ್ಲ. ಯಾವಾಗಲೂ ಸರಿಯಾದ ತಿಳುವಳಿಕೆ ಇರೋದೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಯೇಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕೋಪನಿಷತ್ತು ಭಗವದ್ಗೀತೆ. ಸೊ ಆ ದೃಷ್ಟಿಯಿಂದ ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಇರೋದೆಲ್ಲ ಬ್ರಹ್ಮಸ್ವರೂಪವೇ. ಆ ರೀತಿಯಾಗಿ ನಾವು ಅಂದ್ಕೊಂಡಾಗ ಅನುಭವದಲ್ಲಿ, ಬರೀ ಬಾಯಲ್ಲ, ಅನುಭವದಲ್ಲಿ ಆ ರೀತಿ ಬಂದಾಗ ಆವಾಗ ನಾವು ಯಾರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ರಾಮಕೃಷ್ಣ ಪರಮಹಂಸರ ತರಹ ಇರ್ತಾರೆ. ಹೆಂಡತಿಯಾಗಿರ್ತಕ್ಕಂಥ ಶಾರದಾಮಣಿ ದೇವಿಗೇನೆ ಮಂಗಳಾರತಿ ಮಾಡ್ತಾಯಿದ್ರು ಅವರು. ನೋಡಿದವ್ರು ಏನು ಹುಚ್ಚಾರಿ ಹೆಂಡತಿಗೆ ಮಂಗಳಾರತಿ ಮಾಡ್ತಾನಲ್ರಿ, ವೈ ನಾಟ್? ಶಾರದಾಮಣಿ ದೇವಿಯಲ್ಲೇ ಭಗವತಿ ಶಾರದೇನ ಅವ್ರು ಕಾಣ್ತಾ ಇದ್ರೆ ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳು ನಮ್ಮಲ್ಲಿ ಯದ್ಭಾವಂ ತದ್ಭವತಿ ಅಂತ. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಿದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ. ನಮ್ಗೆ ಯಾವಾಗಲೂ ಕೆಟ್ಟದ್ದೇ ಯೋಚನೆಗಳು ಬರ್ತಾ ಇದ್ದರೆ ಹೇಗೆ ಒಳ್ಳೆ ಬುದ್ಧಿ ಬರೋಕ್ಕೆ ಸಾಧ್ಯ? ಸೊ ಆ ದೃಷ್ಟಿಯಿಂದ ಯಾವಾಗಲೂ ಮನಸ ವಾಚ ಕಾಯಿಕವಾಗಿ ಬೇರೆಯವರಿಗೆ ಕೆಟ್ಟದನ್ನು ಬಯಸಬಾರ್ದು. ಒಳ್ಳೆಯದನ್ನೇ ಯಾವಾಗಲೂ ಬಯಸ್ತಾ ಇದ್ದರೆ ನಮಗೆ ಒಳ್ಳೆಯದಾಗತ್ತೆ ಅದರಿಂದ ಇಂಡೈರೆಕ್ಟಾಗಿ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್ ವಚಸಿ ಅನ್ಯತ್ ಕರ್ಮಣಿ ಅನ್ಯತ್ ದುರಾತ್ಮನಾಂ. ಅಷ್ಟೇ ವ್ಯತ್ಯಾಸ ಮಹಾತ್ಮರಿಗೂ ಮತ್ತು ದುರಾತ್ಮರಿಗೂ. ಅಂದ್ಕೊಂಡ ಹಾಗೆ ಮಾಡ್ತಕ್ಕಂಥವನು ಮಹಾತ್ಮ, ಹೇಳೋದು ಬೇರೆ ಮಾಡೋದು ಬೇರೆ ಆದರೆ ಅವನು ದುರಾತ್ಮ. ಭೋಜರಾಜ ಚಂಪೂ ರಾಮಾಯಣದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ. ಮಹಾತ್ಮರು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡಿದರೂ ಕೂಡ ಬಂಡೆ ಮೇಲೆ ಕೆತ್ತಿದಷ್ಟೇ ಅದು ಶಾಶ್ವತನಂತೆ. ದುರಾತ್ಮರು ಪ್ರಾಮಿಸ್ ಮಾಡಿ ಹೇಳಿದ್ರೂ ಕೂಡ ನೀರಿನ ಮೇಲೆ ಬರೆದಷ್ಟೇ ಅಶಾಶ್ವತ ಅಂತ. ನೀರಿನ ಮೇಲೆ ಬರೆದಿದ್ದು ಯಾವತ್ತೂ ಇರುತ್ತಾ? ಆದರೆ ಇವ್ರು ನೋಡಿ ಸುಮ್ಮನೆ ತಮಾಷೆಗೆ ಕ್ಯಾಶುಯಲ್ ಆಗಿ ಮಾತಾಡಿದ್ರು ಕೂಡ ಅದನ್ನು ನಡೆಸ್ಕೊಡ್ತಾರೆ ಅವರು.
ಅದಕ್ಕೆ ಹಿಂದಿನ ಕಾಲದಲ್ಲಿ ಕೇಳ್ತೀನಿ, ಏನು ಒಂದು ನಾಲ್ಗೆನ ಎರಡು ನಾಲ್ಗೆನ, ಹೆಂಗೆ ಅವತ್ತು ಮಾತು ಕೊಟ್ಟೆ ಅಂತ. ಹೀಗೆ ಯಾರಾದರೂ ಮಾತು ಕೊಟ್ಟಾಗ ಬಂದುಬಿಟ್ರೆ ಅಯ್ಯೋ ಬಂದ್ಬಿಟ್ನಲ್ರಿ ಅವರು ಅಂತಾರೆ. ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ. ಸೊ ಕಾಲ ವೈಪರೀತ್ಯದಿಂದ ಹಾವಿಗೆ ಮಾತ್ರ ಎರಡು ನಾಲ್ಗೆ ಅಂತ ದ್ವಿಜಿಹ್ವ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಹಾವು ಮುಂದೆ ಹೋಗಿ ತನ್ನ ಪೊರೆಯನ್ನು ಬಿಟ್ಟ ಮೇಲೆ ತನ್ನ ಹಿಂದಿನ ಪೊರೆ ಬಗ್ಗೆ ಹಾಗೆ ಯೋಚನೆ ಮಾಡೋದಿಲ್ವೋ ಹಾಗೆ ನಾವು ನಡ್ಕೊಂಡು ಹೋಗೋವಾಗ ಕೋಪವನ್ನು ಮರೆತು ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ. ಸೊ ಮತ್ತೆ ಯೋಚನೆ ಮಾಡೋದು ಸಿಕ್ಕೋತೀವಿ. ಅದಕ್ಕೆ ಸನ್ಯಾಸ ಅಂದ್ರೇನು ಅಂದರೆ ಎಲ್ಲವನ್ನು ಬಿಟ್ಟು ಹೋಗೋದು ಅಂತ. ರಂಗಪ್ರಿಯ ಸ್ವಾಮಿಗಳು ಸನ್ಯಾಸ ತಗೊಂಡ್ಮೇಲೆ ತಮಾಷೆ ಮಾಡೋರು. ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನ ಬುದ್ಧಿನೇ ಹೋಗದೆ ಹೋದ್ರೆ ಏನು ಸನ್ಯಾಸ ತೊಗೊಂಡ್ಬಿಡೋದಪ್ಪ. ಸನ್ಯಾಸ ಅಂದರೆ ಬಿಡೋದು. ನ್ಯಾಸಯೇವ ತ್ಯರೇಚಯತ್. ಉಪನಿಷತ್ ಸ್ಪಷ್ಟವಾಗಿ ಹೇಳ್ತಾರೆ, ನ್ಯಾಸ ಅಂದರೆ ಬಿಡ್ತಕ್ಕಂಥದ್ದು. ಅಲಂಕಾರ ನ್ಯಾಸ. ಮೃಚ್ಛಕಟಿಕಾ ನಾಟಕದ ಮೊದಲನೇ ಅಂಕಕ್ಕೆ ಶೂದ್ರಕ ಮಹಾರಾಜ ಇಟ್ಟಿರ್ತಕ್ಕಂಥ ಹೆಸರು. ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕದ 4ನೇ ಅಂಕದ ಕೊನೆಯ ಶ್ಲೋಕ. ಹೆಣ್ಣುಮಕ್ಕಳು ಹುಟ್ಟಿದ ಕೂಡಲೇ ಬೇರೆಯವರ ಸ್ವತ್ತು. ಸೊ ಆ ಹೆಣ್ಣುಮಕ್ಕಳನ್ನು ಈಗ ಸರಿಯಾಗಿರ್ತಕ್ಕಂಥ ಗಂಡನಿಗೆ ನಾನು ವಿವಾಹ ಮಾಡಿಕೊಟ್ಟು ನಾನು ಕೃತಕೃತ್ಯನಾದೆ ಅಂತ ಕಣ್ವರು ಬಾಯಿಂದ ಬರತಕ್ಕಂಥ ಒಂದು ಮಾತು ನೋಡಿ. ಸಾಕು ತಂದೆಯಾಗಿರ್ತಕ್ಕಂಥ ಅವನಿಗೇನೆ ಅಷ್ಟು ಮಟ್ಟಿಗೆ ಕಾಳಜಿ. ಏನೆಲ್ಲ ವರ್ಣನೆ ಮಾಡ್ತಾನೆ. ಅವನು ಹೇಳ್ತಕ್ಕಂಥ ಮಾತು ನೋಡಿ, ಯಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲಚ ಚಿಂತಾಜಡಂ ದರ್ಶನಂ ವೈಕ್ಲವ್ಯಂ ಮಮತಾವದಿದೃಶಮಿದಂ ಸ್ನೇಹಾತ್ ಅರಣ್ಯೌಕಸಃ ಪೀಡ್ಯಂತೆ ಗೃಹಿಣಃ ಕಥನ್ನು ತನಯ ವಿಶ್ಲೇಷ ದುಃಖೈರ್ನವೈಹಿ. ನಾನು ಕಾಡಲ್ಲಿರ್ತಕ್ಕಂಥ ನಾನೊಬ್ಬ ಮುನಿ, ನಾನು ಸಾಕು ತಂದೆ, ನಾನು ನಿಜವಾಗಿರ್ತಕ್ಕಂಥ ತಂದೆ ಅಲ್ಲ. ನನಗೇನೆ ಗಂಟ್ಲು ಬಿಗಿ ಬರ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ಗದ್ಗದ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನನ್ನಂಥವನಿಗೆ ಹೀಗಾದ್ಮೇಲೆ ಹೊತ್ತು ಹೆತ್ತು ಬೆಳೆಸಿರ್ತಕ್ಕಂತಹ ಹೆಣ್ಣುಮಕ್ಕಳನ್ನು ಗಂಡನ ಮನೆಗೆ ಕಳಿಸೋವಾಗ ತಂದೆ ತಾಯಿ ಮನಸ್ಸು ಆಗಿರಬಹುದು ಅಂತ ಇಟ್ಕೊಂಡು ಎಂತಹ ಮನೋ ವಿಶ್ಲೇಷಣೆ ಮಾಡ್ತಾನೆ ನೋಡಿ ಕಾಳಿದಾಸ. ಕಾಳಿದಾಸ ಇಸ್ ಅ ಸೈಕಲಾಜಿಕಲ್ ಪೋಯೆಟ್ ಅನ್ನೋ ವಿಷಯವನ್ನು 1997ನೇ ಇಸ್ವಿ ಜನವರಿ 3ನೇ ತಾರೀಕು ರೂಮ್ ನಂಬರ್ 3ರಲ್ಲಿ RT ನಗರದಲ್ಲಿ ತರಳಬಾಳು ಕೇಂದ್ರದಲ್ಲಿ 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನದಲ್ಲಿ ಶೇಷಾದ್ರಿಪುರಂ ಕಾಲೇಜಿನ ಅಂದಿನ ಸಂಸ್ಕೃತ ಪ್ರಾಧ್ಯಾಪಕಿ ಆಗಿದ್ದಂಥ ಡಾಕ್ಟರ್ PK ಗಾಯತ್ರಿಯವರು ಮಧ್ಯಾಹ್ನ 2:45 ಓದಿರ್ತಕ್ಕಂತಹ ಪೇಪರ್ ರೀಡ್ ಆನ್ ದಿ ಸಿಂಗಲ್ ಸೆಂಟೆನ್ಸ್ ಶಿ ಸ್ಪೋಕ್ ಕಾಳಿದಾಸ ಇಸ್ ಅ ಸೈಕಲಾಜಿಕಲ್ ಪೊಯೆಟ್ ಅಂತ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ವೈರಾಗ್ಯ ಎಂಬ ತೈಲದಿಂದ ಸಂಪೂರ್ಣವಾಗಿರುವ ಭಕ್ತಿ ಎಂಬ ಬತ್ತಿಯಿಂದ ಕೂಡಿರುವ, ಭಕ್ತಿನೇ ಬತ್ತಿ, ಬತ್ತಿನೇ ಭಕ್ತಿ. ಪ್ರಬೋಧ ಚಂದ್ರೋದಯ ಅಂತ ಒಂದು ನಾಟಕ ಇದೆಯಪ್ಪ, ಕೃಷ್ಣ ಮಿಶ್ರರದು. 10ನೇ ಶತಮಾನದ ಮುನಿ ಆತ. 6 ಅಂಕಗಳು, 64 ಪಾತ್ರಗಳು ಇರತಕ್ಕಂಥ ನಾಟಕದಲ್ಲಿ ವಿವೇಕಕ್ಕೂ ವೈರಾಗ್ಯಕ್ಕೂ ಮದುವೆ. ನೀವೆಲ್ಲಾದರೂ ನೋಡಿದ್ದೀರಾ? ವಿವೇಕಕ್ಕೂ ವೈರಾಗ್ಯಕ್ಕೂ ಮದುವೆ ಮಾಡಿಸೋದು ಅದು ವೇದಾಂತ ಗರ್ಭಿತವಾಗಿರ್ತಕ್ಕಂಥ ನಾಟಕ. ಅದನ್ನಿಟ್ಕೊಂಡೇ 17ನೇ ಶತಮಾನದ ವೇದಾಂತ ದೇಶಿಕರು ಸಂಕಲ್ಪ ಸೂರ್ಯೋದಯ ಅಂತ 10 ಅಂಕ ಇರತಕ್ಕಂಥ ಮತ್ತೊಂದು ವೇದಾಂತ ನಾಟಕವನ್ನು ಬರೆದರು. ಸೊ ಪ್ರಬೋಧ ಚಂದ್ರೋದಯ, ಸಂಕಲ್ಪ ಸೂರ್ಯೋದಯ ಅದೆರಡೂ ಕೂಡ ವೇದಾಂತ ಗರ್ಭಿತವಾಗಿರ್ತಕ್ಕಂತಹ ನಾಟಕಗಳು. 2002ನೇ ಇಸ್ವಿನಲ್ಲಿ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅರವಿಂದ್ ಘೋಷ್ ಎಂಬತಕ್ಕಂತಹ ಒಬ್ಬ ಹುಡುಗ ಬರೆದ PhD ಥೀಸಿಸ್ ಏನು ಅಂದರೆ ಸಂಕಲ್ಪ ಸೂರ್ಯೋದಯ ಆ್ಯಂಡ್ ಪ್ರಬೋಧ ಚಂದ್ರೋದಯ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತ PhD ಥೀಸಿಸ್ ಅದು. ಸೊ ಆ ದೃಷ್ಟಿಯಿಂದ ಭಕ್ತಿ ಎಂಬ ಭಕ್ತಿಯಿಂದ ಕೂಡಿರುವ ಪ್ರಬೋಧ ಎಂಬ ಜ್ಞಾನದಿಂದ, ಈ ಪ್ರಬೋಧದಿಂದ ಜ್ಞಾಪಕ ಬಂತು ಪ್ರಬೋಧ ಚಂದ್ರೋದಯ, ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ನಮ್ಮಲ್ಲಿ ಮಾತು. ಸೊ ಏನೋ ಇದ್ದರೆ ಅದು ಇನ್ಯಾವುದಕ್ಕೋ ರಿಲೇಟ್ ಆಗಿಬಿಡುತ್ತೆ. ಅದಕ್ಕೆ ಇರೋದಕ್ಕಿಂತ ಇಲ್ಲದೆ ಇರೋದು ಹೇಳೋದೇ ಜಾಸ್ತಿ. ನಾನು ಸಹಿಸ್ಕೋತಿರಲ್ಲ, ಅದಕ್ಕೆ ನಾನು ತುಂಬ ಕೃತಜ್ಞ ತಮಗೆ. ಯಾಕೆಂದರೆ ವಿಷಯ ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ತೀನಿ. ಇನ್ನು ನೋಡಿ, ಒಂದು ವೈರಾಗ್ಯನ ಪದನೇ ನನಗೆಲ್ಲ ಮುಗಿದಿಲ್ಲ, ಆಗಲೇ 1.25 ಗಂಟೆ ಆಗೋಯ್ತು. ಭಕ್ತಿ ಎಂಬ ಭಕ್ತಿಯಿಂದ ಕೂಡಿರುವ ಪ್ರಬೋಧ ಎಂಬ ಜ್ಞಾನದಿಂದ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ ಕೇನೋಪನಿಷತ್. ಬೋಧಂ ಬೋಧಂ ಪ್ರತಿವಿದಿತಂ ಪ್ರತಿಬೋಧ ವಿದಿತಂ ಶಂಕರ ಭಾಷ್ಯ. ಕೇನೋಪನಿಷತ್ ಒಂದಕ್ಕೇನೆ ಪದಭಾಷ್ಯ ವಾಕ್ಯ ಭಾಷೆ 2 ಭಾಷೆಗಳನ್ನು ಆಚಾರ್ಯ ಶಂಕರು ದಯಪಾಲಿಸಿರೋದು. ಯಾಕಂದರೆ ಕಷ್ಟವಾಗಿರ್ತಕ್ಕಂತಹ ಉಪನಿಷತ್ ಕೇನ
ಪ್ರಾರಂಭ ಆಗೋದೇ ಪ್ರಶ್ನೆಯಿಂದ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಶ್ಚಕ್ಷು ಅತಿಮುಚ್ಚಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದತಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚ ಚಕ್ಷುರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ. ಈ ರೀತಿಯಾಗಿ ಹೋಗುತ್ತೆ ಕೇನೋಪನಿಷತ್ತು. ಸೊ ಆ ದೃಷ್ಟಿಯಿಂದ ಕೇನ ಅಂದ್ರೆ ಪ್ರಶ್ನೆ, ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಅದನ್ನು ನಾವು ಪಾಶ್ಚಾತ್ಯರಿಂದ ಕಲಿಬೇಕಾಗಿಲ್ಲ. ಪ್ರಶ್ನೋತ್ತರ ಸಾಕ್ರೆಟಿಕ್ ಮೆಥಡ್ ಅಂತ ಹೇಳ್ತಾರೆ ವೆಸ್ಟಲ್ಲಿ. ಪ್ರಶ್ನೋತ್ತರಗಳು ಬಂದರೆ ಅದಕ್ಕೆ ಪ್ರತಿಯಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಭಗವದ್ಗೀತೆ ತೆಗೆದುಕೊಳ್ಳಿ, ವಿವೇಕ್ ಚೂಡಾಮಣಿ ತೆಗೆದುಕೊಳ್ಳಿ, ಎಲ್ಲ ಗೀತೆಗಳು ತೆಗೆದುಕೊಳ್ಳಿ, ಪ್ರತಿಯೊಂದು ಪ್ರಶ್ನೋತ್ತರ ರೂಪದಲ್ಲೇ ಬಂದಿರತಕ್ಕಂಥದ್ದು ನಮ್ಮಲ್ಲಿ. ಅರ್ಜುನ ಕೇಳೋ ಪ್ರಶ್ನೆ, ಕೃಷ್ಣ ಕೊಡ್ತಕ್ಕಂಥ ಉತ್ತರ. ಜನಕ ಮಹಾರಾಜ ಕೇಳೋ ಪ್ರಶ್ನೆ, ಅದಕ್ಕೆ ಅಷ್ಟಾವಕ್ರ ಕೊಡ್ತಕ್ಕಂಥ ಉತ್ತರ, ಅಷ್ಟಾವಕ್ರ ಗೀತ. ಕೋ ನಾಮ ಬಂಧ ಕಥಮೇಶ ಆಗತಃ. ಎಂಥ ಸಿಂಪಲ್ ಪ್ರಶ್ನೆ ಕೇಳ್ತಾ ನೋಡಿ ವಿವೇಕ್ ಚೂಡಾಮಣಿ ಪ್ರಾರಂಭದಲ್ಲಿ. 540 ಶ್ಲೋಕ ಪೂರ್ತಿ ಅದಕ್ಕೆ ಉತ್ತರನೇ. ಸೊ ಹೀಗೆ ಪ್ರಶ್ನೋತ್ತರಗಳು ನಮ್ಮಲ್ಲಿ ಈ ರೀತಿಯಾಗಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಪ್ರಬೋಧ ಎಂಬ ಜ್ಞಾನದಿಂದ ಪೂರ್ಣವಾಗಿರುವ ಪ್ರಮಿತಿಯಲ್ಲಿ ಜ್ಞಪ್ತಿ ಎಂಬ ದೇಹವನ್ನು ನೋಡಬೇಕು. ಆಗ ಮೋಹಾಂಧಕಾರ ನಿವಾರಣೆಯಾಗಿ, ಮೋಹ ಅನ್ನೋದೇ ಅಂಧಕಾರ. ಯಾವ ಮೋಹ? ಪುತ್ರ ಮೋಹ, ಕಲತ್ರ ಮೋಹ, ಎಲ್ಲವೂ ಕೂಡ ಮೋಹವೇ. ಮೋಹಂಜಹಿ ಮಹಾಮೃತ್ಯೋ ದೇಹ ದಾರ ಸುತಾದಿಷು ಮೋಹೋ ವಿನಿರ್ಜಿತೋ ಏನ ಸ ಮುಕ್ತಿ ಪದ ಮೃಚ್ಛತಿ. ವಿವೇಕ್ ಚೂಡಾಮಣಿಯಲ್ಲೂ ಬರುತ್ತೆ, ಅಷ್ಟಾವಕ್ರ ಗೀತೆಯಲ್ಲೂ ಬರುತ್ತೆ ಈ ಶ್ಲೋಕ. ಮೋಹಂಜಹಿ, ಮೋಹವನ್ನು ಗೆಲ್ಲು, ಅದೇ ಮಹಾಮೃತ್ಯು. ದೇಹ ದಾರ ಸುತಾದಿಷು, ಅದನ್ನೇ ಬೃಹದಾರಣ್ಯಕದಲ್ಲಿ ಹೇಳೋದಾದರೆ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಾಯ ಅಥ ಭಿಕ್ಷಾಚರ್ಯಂ ಚರಂತಿ ಏಷಣಾ ತ್ರೈವಿದ್ಯ ಅಂತ. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ ಬರುತ್ತೆ ನೋಡಿ, ಪುತ್ರೈಷಣ. ವಿತ್ತೈಷಣ, ಹಣ ಬೇಕು ಎಂಬತಕ್ಕಂಥ ಆಸೆ. ಲೋಕೈಷಣ, ಲೋಕದಲ್ಲಿ ಕೀರ್ತಿ ಬರಬೇಕು ಅಂತ ಆಸೆ. ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಸುರೇಶ್ವರಾಚಾರ್ಯರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ನಖ್ಯಾತಿಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ. ಎಂಥ ಮಾತು ನೋಡಿ. ಖ್ಯಾತಕ್ಕೋಸ್ಕರ, ಲಾಭಕ್ಕೋಸ್ಕರ, ಕೀರ್ತಿಗೋಸ್ಕರ ನಾನು ಬರಿತಾ ಇಲ್ಲಪ್ಪ, ನನ್ನ ಮನಃಶುದ್ಧಿಗೋಸ್ಕರ ನಾನು ಬರ್ಕೋತಾ ಇದ್ದೀನಿ. ಅದು ನಿಜವಾಗಿರ್ತಕ್ಕಂತಹ ಒಂದು ರಿಯಲ್ ರೈಟಿಂಗ್ ಅಂದರೆ ಆ ಥರ ಇರಬೇಕು. ರಾಜೀವ್ ಶ್ರದ್ಧಾಂಜಲಿ ಶತಕಂ, ಸೋನಿಯಾ ಪ್ರಶಸ್ತಿ ಕಾವ್ಯಂ, ಮುಲಾಯಂ ಸಿಂಗ್ ಕಾವ್ಯಂ, ಮೋದಿ ಪ್ರಶಸ್ತಿ ಕಾವ್ಯಂ, ಇದೆಲ್ಲ ಕಾವ್ಯಗಳು ಬರ್ತಾ ಇದೆ. ಆ ಥರ ಕಾವ್ಯಗಳು ಕೂಡ ಯಾಕೆ ಅಂತ ಹೇಳಿದ್ರೆ, ಇವತ್ತು ಬರೆದ್ರೆ ನಾಳೆ ಅವಾರ್ಡ್ ಸಿಗುತ್ತೆ, ಆಚೆ ನಾಡಿದ್ದು ಫೇಮಸ್ ಆಗ್ತಾರೆ ಪಾಲಿಟಿಷಿಯನ್ಸ್ ಮೇಲೆ ಬರೆದ್ರೆ. ಮುಖ್ಯವಾಗಿ ಬರಿಬೇಕಾಗಿರೋದು ಭಗವಂತನನ್ನು ಬಿಟ್ಟು ಯಾರ ಮೇಲೂ ಕೂಡ ಬರಿಬಾರ್ದು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ನೀನು ಸಮರ್ಪಣೆ ಮಾಡಿದ್ರೆ ಅಲ್ಲಿ ಸಮರ್ಪಣೆ ಮಾಡು. ಜಸ್ಟಿಫೈಯಿಂಗ್ ದ ವೇಸ್ ಆಫ್ ಗಾಡ್ ಟು ಮೆನ್, ಮಿಲ್ಟನ್ ಅದಕ್ಕೆ ಹೇಳಿದ್ದು. ಜಸ್ಟಿಫೈ ಯುವರ್ ವೇಸ್ ಟು ಗಾಡ್, ನಾಟ್ ಟು ಆರ್ಡಿನರಿ ಮಾರ್ಟಲ್ಸ್. ಹಿ ಈಸ್ ಆಲ್ಸೋ ಎ ಮಾರ್ಟಲ್ ಲೈಕ್ ಯು. ವೈ ಡು ಯು ಯೂಲಜೈಸ್ ಹಿಮ್? ಜಸ್ಟ್ ಕೀಪ್ ಹಿಮ್ ಅಸೈಡ್. ಯೂಲಜೈಸ್ ಗಾಡ್. ಅದಕ್ಕೆ ನಾರದ ಪಾಂಚರಾತ್ರಾಗಮದಲ್ಲಿ ಒಂದು ಮಾತು ಬರುತ್ತೆ. ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ ವಿಸ್ಮರಣಂ ವಿಷ್ಣು ಸಂಪನ್ನಾರಾಯಣೋ ಹರಿಹಿ ಅಂತ. ವಿಪತ್ತುಗಳು ವಿಪತ್ತಲ್ಲ, ಸಂಪತ್ತಲ್ಲ. ಯಾವ ನಿಜವಾದ ಸಂಪತ್ತು ಅಂದರೆ ಭಗವಂತನೇ ನಿನ್ನ ಸಂಪತ್ತು ಅಂತ. ಆ ಸಂಪತ್ತಿಗೆ ಎಲ್ರಿಗೂ ಅಧಿಕಾರ ಇದೆ. ಯಾರು ಬೇಕಾದರೆ ಭಗವಂತನ ಪಡ್ಕೊಳ್ತಕ್ಕಂತಹ ಇದನ್ನು ಮಾಡ್ಬೋದು ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಆ ಮೋಹ ಎಂಬತಕ್ಕಂತಹದ್ದೇ ಒಂದು ಅಂಧಕಾರ. ಅದರ ನಿವಾರಣೆಯಾಗಿ ಆತ್ಮವೇ ಆದ ಶಿವನು ತನ್ನಷ್ಟಕ್ಕೆ ತಾನೇ ಪ್ರತ್ಯಕ್ಷನಾಗುವನು. ಗಾಢವಾದ ಅಜ್ಞಾನ ಭಿನ್ನವಾಗಲು ವೈರಾಗ್ಯವನ್ನು ಮೊದಲನೇ ಅರಣಿಯನ್ನಾಗಿಟ್ಟುಕೊಂಡು ಧ್ಯಾನದಿಂದ ಹೃದಯ ಸಾಗರವನ್ನು ಮತಿಸಿದರೆ, ಧ್ಯಾನ ಯೋಗ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ. ಧಾರಣಾ ಧ್ಯಾನ ಸಮಾಧಿಗೆ ನಾವು ಅನ್ಯಾಯವಾಗಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇಲ್ಲ ಈಗಿನ ಕಾಲದಲ್ಲಿ. ಯಮನಿಯಮ ಆಸನ ಪ್ರಾಣಾಯಾಮಕ್ಕೆ ಹೊರಟೋಗ್ತಾ ಇದೆಯಾ ಹೊರತು ಬಾಹ್ಯ ಯೋಗಕ್ಕೆ ಕೊಡೋಷ್ಟು ನಾವು ಪ್ರಾಮಿನೆನ್ಸು ಅಂತರ್ಯೋಗಕ್ಕೆ ಕೊಡ್ತಾ ಇಲ್ಲ. ಮುಖ್ಯವಾಗಿ ಬೇಕಾಗಿರೋದು ಅದು. ಅಲ್ಲಿ ಬೇಕಾಗಿರೋದು ಧಾರಣಾ ಧ್ಯಾನ ಸಮಾಧಿ. ನೀನು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಬೇಕಾದರೆ ಮನಸ್ಸಿನ ಮೇಲೆ ಕಂಟ್ರೋಲ್ ಬೇಕು. ಮನಸ್ಸಿನ ಮೇಲೆ ಕಂಟ್ರೋಲ್ ಬೇಕಾದರೆ ನಿನಗೆ ಅದರ ಬಗ್ಗೆ ಯಾವ ರೀತಿಯಾಗಿರೋ ಸ್ವಾನುಭವ ಉಂಟಾಗಬೇಕು, ಆ ಪೂರ್ವ ಸಿದ್ಧತೆ ಇರಬೇಕು. ಅದಿಲ್ಲದೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ. ಧ್ಯಾನದಿಂದ ಶಿವ ಹೇಗೆ ಧ್ಯಾನ ಮಾಡ್ತಾ ಇದ್ದ ಅಂತ
ಕಾಳಿದಾಸ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮ್ಮ ಆತ್ಮಾನಂ ಆತ್ಮನ್ಯವಲೋಕಯಂತಂ. ಈ ಶ್ಲೋಕ ನೀವು ತೆಗೆದುಕೊಂಡ್ರೆ ಯಾವ ಪದ ವೇದಾಂತ ಪರ ಅಲ್ಲ ಅನ್ನೋದನ್ನು ಹೇಳಿ. ಕಾಳಿದಾಸ ವೇದಾಂತ ಕವಿ ಅನ್ನೋದಕ್ಕೆ ಒಂದು ಶ್ಲೋಕ ಸಾಕು. ಮನೋ ನವದ್ವಾರ ನಿಷಿದ್ಧ ವೃತ್ತಿ, 9 ದ್ವಾರಗಳಿಂದ ಮನಸ್ಸು ಆಚೆ ಹೋಗುತ್ತೆ ನೋಡಿ, ಅದನ್ನು ತಡ್ಕೊಂಡು ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ, ಆ ಸಮ್ಯಕ್ ಆಧೀಯತೆ ಮನಃ ಇತಿ ಸಮಾಧಿ. ಸೊ ಅದಕ್ಕೆ ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆ ಯೋಗದಲ್ಲಿ. ಇರ್ತಕ್ಕಂಥ 4 ಪಾದಗಳಲ್ಲಿ ಎಷ್ಟು ವಿಧವಾಗಿರ್ತಕ್ಕಂಥ ಸಮಾಧಿಗಳನ್ನು ವರ್ಣನೆ ಮಾಡ್ತಾರೆ. ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಋತಂಬರ, ಪ್ರಜ್ಞಾ. ಅದ್ಭುತವಾಗಿದೆ ಆ ಸಮಾಧಿಯ ವರ್ಣನೆ ಎಂಬತಕ್ಕಂಥದ್ದು. ನಿರ್ವಿಕಲ್ಪಕ ಯೋಗಿನಾಂ ಪ್ರಿಯ, ಸ್ಪಷ್ಟವಾಗಿ ಬರುತ್ತೆ ಗೀತೆನಲ್ಲೇ. ಯೋಗಿಗಳಿಗೆ ಅತ್ಯಂತ ಪ್ರಿಯವಾಗಿರೋದು ಯಾವುದು ಅಂದರೆ ನಿರ್ವಿಕಲ್ಪಕ ಸಮಾಧಿ. ಅದನ್ನು ಮುಟ್ಟತಕ್ಕಂಥದ್ದು ಬಹಳ ಕಷ್ಟ. ಧ್ಯಾನದಿಂದ ಹೃದಯ ಸಾಗರವನ್ನು ಮಥಿಸಿದರೆ, ಮಥನ ಅಂದರೆ ನಮಗೆ ಜ್ಞಾಪಕ ಬರೋದೇ ಸಮುದ್ರ ಮಥನ. ನೋಡಿ, ಸಮುದ್ರ ಮಥನವಾದಾಗ ವಿಷಾನೂ ಬಂತು, ಅಮೃತಾನೂ ಬಂತು. ದೇವತೆಗಳೆಲ್ಲ ಅಮೃತಪಾನ ಮಾಡಿಬಿಟ್ರು. ಇನ್ನು ವಿಷ ಲೋಕಕ್ಕೆ ಬಿಟ್ಟರೆ ಗತಿ ಏನು? ಶಿವ ಅದನ್ನು ಪಾನ ಮಾಡಿಬಿಟ್ಟ. ಅದಕ್ಕೆ ಅವನೇ ವಿಷಕಂಠ ಆಗಿದ್ದು. ನೀಲಕಂಠ ಅಂದರೆ ಒಂದೇ, ವಿಷಕಂಠ ಅಂತ ಒಂದೇ. ವಿಶ್ವೇಶ್ವರಂ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಒಬ್ಬರಿದ್ದರು, 7 ವರ್ಷದ ಕೆಳಗೆ ರಿಟೈರ್ ಆದರು. ಅವರ ಹೆಸರು ವಿಷಕಂಠ ಅಂತ. ಸೊ ಆ ದೃಷ್ಟಿಯಿಂದ ಆ ವಿಷ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ ನೋಡಿ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಕಾಂತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಉದ್ದಕ್ಕೆ ಬರುತ್ತೆ. ಸೊ ವಿಷಕಂಠ. ಅದಕ್ಕೆ ಮಹಾತ್ಮರು ತಾವ ಕಷ್ಟವನ್ನು ಅನುಭವಿಸ್ತಾರೆ ಹೊರತು ಬೇರೆಯವರ ಕಷ್ಟವನ್ನು ಕೊಡಲ್ಲ ಯಾವತ್ತೂ ಕೂಡ. ಮಹಾತ್ಮರಿಗೂ ಸಾಮಾನ್ಯರಿಗೂ ಅಷ್ಟೇ ವ್ಯತ್ಯಾಸ. ಏತೆ ಸತ್ಪುರುಷಾಹ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಎಳ್ಳಷ್ಟೂ ಸ್ವಾರ್ಥವಿಲ್ಲದೆ ಬೇರೆಯವ್ರಿಗೋಸ್ಕರನೇ ಕೆಲಸ ಮಾಡೋರು ಸತ್ಪುರುಷರು. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ವಿವೇಕಾನಂದರು ಹೇಳ್ತಕ್ಕಂಥ ಮಾತು. ಯಾರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೋ ಅವರೇ ಬದುಕಿದಂಗೆ. ಯಾರು ತಮಗೋಸ್ಕರ ಕೆಲಸ ಮಾಡ್ತಾರೋ ಅವರು ಬದುಕಿದ್ರು ಸತ್ತಂತೇನೆ ಅಂತ. ಯಾರು ಮಾಡ್ಕೊಳ್ಳಲ್ಲ ತಮ್ಮ ಕೆಲಸವನ್ನು ತಾವು. ಯಾರು ಔಟದವೇ ಹೋಗಿ ಬೇರೆಯವ್ರಿಗೆ ಸಹಾಯ ಮಾಡ್ತಾರೋ ಅವರು ನಿಜವಾದ ಅರ್ಥದಲ್ಲಿ ಸತ್ಪುರುಷರು. ಆಗಿರೋದು ತೆಂಗಿನ ಮರ. ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಾಂ ದತತಿ ಜಲಂ ಅನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸತ್ಪುರುಷರು ಮಾಡಿರೋ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ. ಚಿಕ್ಕಂದಿನಲ್ಲಿ ಕುಡಿದಂಥ ಸ್ವಲ್ಪ ನೀರನ್ನು ಸ್ಮರಣೆ ಇಟ್ಕೊಂಡು ಬದುಕಿರೋ ತನಕ ಅಮೃತ ಸದೃಶವಾಗಿರ್ತಕ್ಕಂಥ ಎಳ್ನೀರನ್ನು ಕೊಟ್ಟು ಕಾಪಾಡುತ್ತೆ ನೋಡಿ. ಅದಕ್ಕೇ ತೆಂಗಿನ ಮರ ಬೇರೆಯಲ್ಲ, ಸತ್ಪುರುಷರು ಬೇರೆಯಲ್ಲ ಅಂತ. ಅದಕ್ಕೆ ತೆಂಗಿನ ಮರವನ್ನು ಫಲ ಕೊಡ್ತಕ್ಕಂಥ ತೆಂಗಿನ ಮರವನ್ನು ಕಡಿತಕ್ಕಂಥದ್ದು ಮಹಾಪಾಪ ಅಂತ. ಗರ್ಭಿಣಿ ಹೆಂಗಸನ್ನು ಕೊಂದಷ್ಟೇ ಪಾಪ ಅಂತ ಅದಕ್ಕೆ ನಮ್ಮಲ್ಲಿ ಹೇಳ್ತಕ್ಕಂಥ ಮಾತು. ಸೊ ಅದಕ್ಕೆ ತೆಂಗಿನ ಮರ ಅಂದರೆ ಸತ್ಪುರುಷರು ಅಂತ ನಮ್ಮಲ್ಲಿರ್ತಕ್ಕಂಥ ಮಾತು. ಗೂಢಾರ್ಥವಾದ ಪರಮವಸ್ತು ವಿವೇಕ ಎಂಬ ಮಾರ್ಕಂಡೇಯನು ಮೋಹ ಎಂಬ ಯಮನಿಂದ ಪ್ರತಿಭಟಿತನಾಗಿ ತತ್ವರಾಹಿತ್ಯ ಎಂಬ ಪಾಶದಿಂದ ಬಂಧಿತನಾಗಿ ಭಯದಿಂದ ತಪ್ಪಿಸುತ್ತಿದ್ದಾಗ ಪರಮಾತ್ಮ ಸ್ವರೂಪನಾದ ನಿತ್ಯ ಸತ್ಯ ಚಿರಂಜೀವಿತ್ವವನ್ನು ಅಭಯ ಸ್ಥಿತಿಯನ್ನು ಅವನು ಪಡೆಯುವುದೇ ದಕ್ಷಿಣಾಮೂರ್ತಿಯ ತಿರುಳು. ಜ್ಞಾನ ಚಕ್ರವರ್ತಿ ವಿ ಸತ್ಯನಾರಾಯಣ ಅವರ ಭಾಷಾಂತರ, ನನ್ನ ಭಾಷಾಂತರ ಅಲ್ಲ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಂದ ಕಾಪಿ ಮಾಡಿಕೊಂಡು ನಾನು ಹೇಳಬೇಕಲ್ಲ. ನಂದು ಯಾವುದೂ ಅಲ್ವಲ್ಲ. ಐ ಆಮ್ ಎ ಕಾಪಿ ಕ್ಯಾಟ್. ಓಪನ್ಲಿ ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ವಿತ್ ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಕಾಪಿಡ್. ಅದಕ್ಕೆ ನಾನು ಎಲ್ಲನೂ ನೋಟ್ಸ್ ಬರ್ಕೊಂಬರೋದು. ಯಾಕೆಂದ್ರೆ ನನಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಬರೋದನ್ನು ಒಪ್ಪಿಸ್ಬಿಟ್ರೆ ಏನೋ ಒಂದು ಸ್ವಲ್ಪ ಮಟ್ಟಿಗಾದರೂ ಸಮಾಧಾನ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ. ವೈರಾಗ್ಯನ್ನಾಮ ರಂಗನಾಥ ಶರ್ಮರ ಭಾಷಾಂತರ ಓದ್ತಾ ಇದ್ದೀನಿ. ವೈರಾಗ್ಯನ್ನಾಮ ದೃಷ್ಟ ಅದೃಷ್ಟ ಇಷ್ಟಭೋಗೇಶು ದೋಷ ದರ್ಶನಾಭ್ಯಾಸಾತ್ ವೈತೃಷ್ಣ್ಯಂ. ಗೀತಾಭಾಷ್ಯ 6ನೇ ಅಧ್ಯಾಯ 37ನೇ ಶ್ಲೋಕದ ಮೇಲೆ ರಂಗನಾಥ ಶರ್ಮರ ಭಾಷಾಂತರ. ದೃಷ್ಟವಾದ ಕಣ್ಣಿಗೆ ಕಾಣುವ ಈ ಲೋಕದ, ಅದೃಷ್ಟವಾದ ಕಣ್ಣಿಗೆ ಕಾಣದ ಸ್ವರ್ಗ, ಇಷ್ಟಭೋಗಗಳಲ್ಲಿ ನಮಗಿಷ್ಟವಾಗಿರ್ತಕ್ಕಂಥದ್ರಲ್ಲಿ ದೋಷವನ್ನು ಮತ್ತೆ ಮತ್ತೆ ಕಂಡುಕೊಂಡು ನೋಡಿ, ಇಷ್ಟವಾದದನ್ನು ಬಿಡಬೇಕು ಅಂತ. ಅದಕ್ಕೆ ಹಿಂದೆ ಹೇಳ್ತಾ ಇದ್ದಿದ್ದು, ನಿಮ್ಗೆ ಇಷ್ಟವಾದದನ್ನು ಕಾಶಿಯಲ್ಲಿ ಬಿಟ್ಟು ಬರಬೇಕು ಅಂತ. ಯಾರೋ ಹೇಳಿದ್ರು ನಾನು ಹೆಂಡ್ತೀನಿ ಬಿಟ್ಟು ಬಂದುಬಿಟ್ಟೆ ಅಂತ. ಸೊ ಇನ್ಕೆರು ಹೇಳ್ತಾ ಇದ್ರು ಹಾಗಲಕಾಯಿ ಬಿಟ್ಬಿಟ್ಟೆ ಅಂತ. ಅದು ಹೆಂಗಿದ್ರು ತಿನ್ನಲ್ಲ, ಕಹಿ. ಸೊ ಯಾವ ತಿನ್ನಲ್ವೋ ಅದನ್ನು ಬಿಟ್ಟರೆ ಏನು ಬಂದಂಗಾಯಿತು. ಸೊ ಆ ದೃಷ್ಟಿಯಿಂದ ದೋಷವನ್ನು ಮತ್ತೆ ಮತ್ತೆ ಕಂಡುಕೊಂಡು ಒಂದ್ಸಲ ಅಲ್ಲ
ಮತ್ತೆ ಮತ್ತೆ. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಪದ್ಧತಿ ಅಂತಿರೋದು. ಒಬ್ಬೊಬ್ಬರು ಒಂದೊಂದು ಗ್ರಂಥವನ್ನು ಪಾರಾಯಣ ಮಾಡ್ತಾರೆ. ಇದೇ ಮಾಡು ಅದೇ ಮಾಡು ಅಂತಲ್ಲ, ಅವ್ರಿಗೆ ಯಾವುದ್ರ ಶ್ರದ್ಧೆ ಬರುತ್ತೋ, ಯಾವುದ್ರ ವಿಶ್ವಾಸ ಇರುತ್ತೋ ಅದನ್ನೇ ಮಾಡಿ. ಅದರಿಂದನೇ ಅವರಿಗೆ ಲಭಿಸತ್ತೆ ಆ ಜ್ಞಾನ ಎಂಬತಕ್ಕಂಥದ್ದು. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮರ ಕಲ್ಪಸೂತ್ರ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪರಶುರಾಮರು ಕಲ್ಪಸೂತ್ರವನ್ನು ಕೊಟ್ಟಿದ್ದಾರೆ ಅಂತ. 6000 ಕಲ್ಪಸೂತ್ರ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಚಿರಂಜೀವಿಗಳು ಪರಶುರಾಮರು. ಚಿರಂಜೀವಿಗಳು ಅಂತೇನೋ ಕೆಲವರಿಗೆ ಗೊತ್ತಿದೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಶ್ಚ ವಿಭೀಷಣ ಕೃಪಶ್ಚ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ 7 ಜನ ಚಿರಂಜೀವಿಗಳು. 6000 ಕಲ್ಪಸೂತ್ರದಲ್ಲಿ 4223ನೇ ಕಲ್ಪಸೂತ್ರ ಇದು. ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸ್, ಬರೋಡಾಯಿಂದ 1971 ಪಬ್ಲಿಕೇಶನಿಂದ ಇದು ಪ್ರಿಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದ ದೃಷ್ಟವಾದ ಮತ್ತು ಅದೃಷ್ಟವಾದ ಇಷ್ಟಭೋಗಗಳಲ್ಲಿ ದೋಷವನ್ನು ಮತ್ತೆ ಮತ್ತೆ ಕಂಡುಕೊಂಡು ಭೋಗದಲ್ಲಿ ಆಸೆ ತೊರೆಯುವುದು ವೈರಾಗ್ಯ. ರಂಗನಾಥ ಶರ್ಮರ ಭಾಷಾಂತರ. ಮತ್ತು ಅಪರೋಕ್ಷಾನುಭೂತಿ ಗ್ರಂಥದಲ್ಲಿ ವೈರಾಗ್ಯಕ್ಕಿರ್ತಕ್ಕಂಥ ರೆಫರೆನ್ಸನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಯಾವ ರೀತಿ ಭಾಷಾಂತರ ಮಾಡ್ತಾರೆ ನೋಡಿ. ತಮ್ಮ ತಮ್ಮ ವರ್ಣ ಆಶ್ರಮಗಳಿಗೆ ತಕ್ಕಂತೆ ಧರ್ಮವನ್ನು ಆಚರಿಸುವವರು ಎಂಬ ತಪಸ್ಸಿನಿಂದ ಹರಿಯ ಪ್ರೀತಿಯನ್ನು ಉಂಟು ಮಾಡುವುದರಿಂದ ಜನರಿಗೆ ವೈರಾಗ್ಯವೇ ಮೊದಲಾದ 4 ಸಾಧನೆಗಳು ಉಂಟಾಗುತ್ತದೆ. ಅಲ್ಲಿಗೇನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಭಗವಂತನಲ್ಲಿ ನಾವು ಯಾವಾಗಲೂ ಕೂಡ ಭಕ್ತಿಯನ್ನಿಡಬೇಕು. ಭಗವತೋ ಭಕ್ತಿ ದೃಢಾದೀಯತಾಂ, ಸೋಪಾನ ಪಂಚಕದ 2ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರ ಮಾತು. ಸೊ ಅಲ್ಲಿ ಹೇಳ್ತಾರೆ ನೋಡಿ, ವೇದೋ ನಿತ್ಯಮದೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿದೂಯತಾಂ ಬವಸುಕೆ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾನುಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಭಗವತೋ ಭಕ್ತಿ ದೃಢಾದೀಯತಾಂ 2ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ಬ್ರಹ್ಮವೇ ಮೊದಲಾಗಿ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇರುವ ವಿಷಯದಲ್ಲಿ ವಿಮರ್ಶೆ ಮಾಡಿದ ಮೇಲೆ ಕಾಗೆಯ ಹೇಸಿಗೆಯಂತೆ ಮನುಷ್ಯನಿಗೆ ಇಹಲೋಕದ ಭೋಗದ ಹೇಸಿಗೆಯುಂಟಾಗಿ ವೈರಾಗ್ಯ ಪ್ರಾಪ್ತವಾಗುತ್ತದೆ. ಆ ಲೆವೆಲ್ಗೆ ನಾವು ಮುಟ್ಟಬೇಕು. ನಿಜವಾದ ಅರ್ಥದಲ್ಲಿ ವಿರಾಗ ಬರತಕ್ಕಂಥದ್ದು ಯಾವಾಗ ಅಂದರೆ, ಇಷ್ಟು ಮಟ್ಟಿಗೆ ನಮಗೆ ಸಂಸ್ಕಾರ ಉಂಟಾದಾಗ ಮಾತ್ರ ಉಂಟಾಗತ್ತೆ. ಅದಕ್ಕೆ ಹೇಳೋದು, ಕೇಳಿದ್ದನ್ನೇ ಕೇಳಬೇಕು, ಸಂಸ್ಕಾರ ಆಗಬೇಕು ಕಿವಿಗೆ. ಆ ದೃಷ್ಟಿಯಿಂದ ಒಂದೇ ವಿಷಯ 10 ಜನ ಮಾತಾಡಿದ್ರೆ ಸಂತೋಷ ಕೇಳಿ. ನಾನು ಅದಕ್ಕೆ ಅಂದ್ಕೊಂಡಿದ್ದೇನೆ, ನಾನು ಇನ್ನೂ ಕೂಡ ಮಾತಾಡೋ ಸ್ಥಿತಿಲಿಲ್ಲ, ಕೇಳೋ ಸ್ಥಿತಿಲಿದ್ದೀನಿ ಅಂತ ನಾನು ಅಂದ್ಕೊಂಡಿರೋದು. ಏನೋ ಒಂದು 32 ಜನ ವಿದ್ವಾಂಸರ ಕೇಳಿರೋದನ್ನು ನೋಟ್ಸ್ ಮಾಡ್ಕೊಂಡು ನಿಮಗೆ ಒಪ್ಪಿಸ್ತೀನಿ ಅಷ್ಟೇ ಹೊರತು ನಂದೇನೂ ಇಲ್ವಲ್ಲ. ಏಕೆಂದರೆ ನಾನೊಂದು 32 ವರ್ಷ ಕೇಳಿದ್ದೀನಿ. NT ಶ್ರೀನಿವಾಸ ಅಯ್ಯಂಗಾರ್ ಕೇಳಿದ್ದೀನಿ, ರಂಗನಾಥ ಶರ್ಮರ್ ಕೇಳಿದ್ದೀನಿ, ಶ್ಯಾಮ್ ಭಟ್ರು ಕೇಳಿದ್ದೀನಿ, ಶ್ರೇಯಾಚಲ್ ಶರ್ಮರ್ ಕೇಳಿದ್ದೀನಿ, ಅಗ್ನಿಹೋತ್ರಿದು ಕೇಳಿದ್ದೀನಿ, ರಂಗಪ್ರಿಯ ಸ್ವಾಮಿಗಳ ಕ್ಲಾಸಲ್ಲಿ ಕೇಳಿದ್ದೀನಿ, NT ಶ್ರೀನಿವಾಸ ಅಯ್ಯಂಗಾರದ್ದು ಕೇಳಿದ್ದೀನಿ, ಮಹಾಬಲೇಶ್ವರ ಭಟ್ಟದ್ದು ಕೇಳಿದ್ದೀನಿ, ಸೋತಿ ನಾಗರಾಜ್ ಕೇಳಿದ್ದೀನಿ. ಅವ್ರು ಕೇಳಿರೋದನ್ನೆಲ್ಲ ಬರ್ಕೊಂಡು ನಿಮಗೆ ಒಪ್ಪಿಸ್ತೀನಪ್ಪ ಅಷ್ಟೇ, ನಂದು ಯಾವುದೂ ಅಲ್ಲ ಒರಿಜಿನಲ್ ಆಗಿ. ಆ ದೃಷ್ಟಿಯಿಂದ ವೈರಾಗ್ಯ ಅಂದರೆ ಏನು? ಮುಂಡುಕೋಪನಿಷತ್ ಅವತರಣಿಕಾ ಭಾಷೆಯಲ್ಲಿ ಹೇಳ್ತಾರೆ ನೋಡಿ, ಪರಪ್ರಾಪ್ತಿ ಸಾಧನಂ ಸರ್ವಸಾಧನ ಸಾಧ್ಯ ವಿಷಯ ವೈರಾಗ್ಯಪೂರ್ವಕಂ ಗುರುಪ್ರಸಾದ ಲಭ್ಯಂ ಬ್ರಹ್ಮವಿದ್ಯಾಂ ಆಹಾ. ಗುರುಪ್ರಸಾದ ಲಭ್ಯಂ, ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ಗುರುಗಳ ಪ್ರಸಾದದಿಂದ, ಗುರುಗಳ ಅನುಗ್ರಹದಿಂದ ನನಗೆ ಲಭ್ಯವಾಗಬೇಕೇ ಹೊರತು ಎಷ್ಟೇ ಬುದ್ಧಿವಂತನಾದರೂ ಕೂಡ ವೇದಾಂತವನ್ನು ಗುರು ಇಲ್ಲದೆ ಅಭ್ಯಾಸ ಮಾಡಬಾರ್ದು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಅದಕ್ಕೆ ಪರಂಪರೆ ಇರ್ತಕ್ಕಂಥದ್ದು. ಆ ಪರಂಪರೆಗೆ ನಾವು ಗೌರವ ಕೊಡದೆ ಹೋದರೆ ನಮಗೆ ದಕ್ಕೋದಿಲ್ಲ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವೋಪಪ್ಲವರಹಿತ ಪ್ರಜ್ಞಾನಗನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾಗತೋಸ್ಮಿ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅದಿಲ್ಲದೆ ನಾವು ಹೇಳಬಾರ್ದು. ಏಕೆಂದರೆ ಪರಂಪರೆ ಅದು. ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಾವು ಅರ್ಪಣೆ ಮಾಡದೆ ಹೋದರೆ, ನಾವು ಯಾರು ಇಲ್ಲದೆ ಹೋದರೆ, ಅವ್ರು ಕಲಿಸ್ಕೊಡದೆ ಹೋದರೆ ನಾವು ಎಲ್ಲಿಂದ ಬರೆಯೋದಕ್ಕೆ ಸಾಧ್ಯ? ಅದಕ್ಕೆ ಹೇಳ್ತಾರೆ ನೋಡಿ, ಗುರುಪ್ರಸಾದ ಲಭ್ಯಂ, ಕೇವಲ ಗುರುವಿನ ಪ್ರಸಾದದಿಂದ ಮಾತ್ರ ಸಾಧ್ಯ. ಗುರುಗೀತಾ ಅಂತಲೇ ಇದೆಯಲ್ಲಪ್ಪ, ನಮ್ಮಲ್ಲಿ ಎಷ್ಟೋ ಗೀತೆಗಳಿದೆ, ಅದರಲ್ಲಿ ಗುರುಗೀತಾ ಅಂತಲೇ ಒಂದು ಗೀತೆ ಇದೆ, ಅದ್ಭುತವಾಗಿರ್ತಕ್ಕಂಥದ್ದು. 327 ಶ್ಲೋಕದಲ್ಲಿ ಗುರು ಅಂದ್ರೆ ಏನು ಅಂತ ವರ್ಣನೆ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ಗುಕಾರ ಅಂಧಕಾರ ಸ್ಯಾತ್ ಋಷಬ್ಧ ತನ್ನಿರೋಧಕೃತ್ ಅಂಧಕಾರ ನಿರೋಧಿತ್ವಾತ್ ಗುರುರೀತ್ಯ ವಿಧೀಯತೆ. ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ. ಇನ್ನೊಂದು ಅರ್ಥದಲ್ಲಿ ಗು ಅಂದರೆ ಗುಣಾತೀತ, ರು ಅಂದರೆ ರೂಪವರ್ಜಿತ.
ಗುಕಾರಃ ಗುಣಾತೀತಃ ಋಕಾರಃ ರೂಪವರ್ಜಿತಃ. ಸತ್ಯಸಾಯಿ ಬಾಬಾ ಇದ್ದಾಗ ಈ ಆಸ್ಪೆಕ್ಟ್ ತುಂಬ ಸ್ಟ್ರೆಸ್ ಮಾಡೋರವರು. ಗುರು ಅನ್ನೋದಕ್ಕೆ ಗುಣಾತೀತ ರೂಪವರ್ಜಿತ ಅನ್ನೋದಕ್ಕೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಗೀತೆಯಲ್ಲಿದೆ ಪ್ರಮಾಣ. ಸೊ 3 ಗುಣಗಳನ್ನು ಮೆಟ್ಟಿ ನೀನು ನಿಲ್ಲಬೇಕು ಅಂತ. ಯಾವ ರೂಪವನ್ನು ಬೇಕಾದರೂ ಪಡ್ಕೋಬೋದು ಭಗವಂತ. ಅವನಿಗೆ ನಮ್ಮ ತರಹ ಕಟ್ಟುಪಾಡುಗಳೇ ಇಲ್ವಲ್ಲ. ಅದಕ್ಕೆ ಪ್ರಹ್ಲಾದನನ್ನು ಕಾಪಾಡೋದಕ್ಕೆ ನೋಡಿ ನರಸಿಂಹಾವತಾರವೇ ತಗೋಬೇಕಾಯಿತು. ಸೊ ಹಾಗಾಗಿ ಏನು ಬೇಕಾದರೂ ಭಗವಂತ ಮಾಡಬಲ್ಲ ತನ್ನ ಭಕ್ತನಿಗೋಸ್ಕರ. ಬರೀ ಭಕ್ತ ಮಾತ್ರ ಅಲ್ಲ ಭಗವಂತನಿಗೆ ಮಾಡ್ತಕ್ಕಂಥ ಸೇವೆ, ಭಗವಂತನಿಗೆ ಭಕ್ತನ ಬಗ್ಗೆ ಅಷ್ಟೇ ಕಾಳಜಿ ಇರುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಭ್ರಮರ ಕೀಟ ನ್ಯಾಯ, ಮಾರ್ಜಾರ ಕಿಶೋರ ನ್ಯಾಯ ಇದೆಲ್ಲ ಯಾತಕ್ಕೋಸ್ಕರ ಹೇಳಿರ್ತಕ್ಕಂಥದ್ದು. ನೋಡಿ ಆ ಬೆಕ್ಕು ಏನು ಮಾಡುತ್ತೆ ಅಂದರೆ ಆ ಚಿಕ್ಕ ಮರಿಯನ್ನು ಹಿಡ್ಕೊಂಡು ಹೋಗುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ ಬಾಯಲ್ಲಿ ಕಚ್ಕೊಂಡು. ಆದರೆ ಆ ಮರಿ ಬೆಕ್ಕಿಗೆ ತೊಂದರೆ ಆಗದೆ ಇರೋ ಹಾಗೆ, ಅಪಾಯ ಆಗದೆ ಇರೋ, ಗಾಯ ಆಗದೆ ಇರೋ ಹಾಗೆ ಕರ್ಕೊಂಡೋಗ್ಬಿಡತ್ತೆ. ಅದೇ ತರಹ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಿಜವಾದ ನಮಗೆ ಭಗವಂತನಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ ಇದ್ದರೆ ಅದು ಮುಖ್ಯವಾಗಿ ಬೇಕಾಗಿರೋದು. ನಾನು ಹೋದರೆ ಹೋದೇನು ಅಂತ ಅವರು ಹೇಳಿದಾಗ ಈ ಕುರುಬ ಹೋಗ್ತಾನಂತೆ ಅಂತ ಪ್ರತಿಯೊಬ್ಬರು ಬಿದ್ದರು ಕನಕದಾಸರ ಮೇಲೆ. ಅವ್ರು ಹೇಳಿದ್ರೇನು, ನನ್ನಲ್ಲಿರೋ ನಾನು ಅಹಂಕಾರ ಹೋದರೆ ನಾನು ಹೋಗ್ತೀನಿ ಅಂತ. ಸೊ ಅದಕ್ಕೆ ಈಗೋ ಶುಡ್ ಗೋ, ಅದರ್ವೈಸ್ ಐ ಡೋಂಟ್ ಗೋ. ಫಸ್ಟ್ ಈಗೋ ಶುಡ್ ಗೋ. ಅದಕ್ಕೆ ಇರೇಸ್ ಈಗೋ, ರಮಣರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾತದು. ಇರೇಸ್ ಯುವರ್ ಈಗೋ. ಸೈಕಾಲಜಿನಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ತಾರೆ. ಇಡ್ ಅಂದ್ರೇನು, ಈಗೋ ಅಂದ್ರೇನು, ಸೂಪರ್ ಈಗೋ ಅಂದ್ರೇನು. ಕೆಲವರಿಗೆ ಬರೀ ಈಗೋ ಇಲ್ಲ, ಸೂಪರ್ ಈಗೋ ಕೆಲವರಿಗೆ ಇರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಸದ್ಗುರುಗಳ ಅನುಗ್ರಹದಿಂದ ಲಭ್ಯವಾದ ಬ್ರಹ್ಮವಿದ್ಯೆ ಸಾಧನ ಸಾಧ್ಯದಿಂದ ವಿರಕ್ತನಿಗೆ ಬ್ರಹ್ಮಪ್ರಾಪ್ತಿ ಉಂಟಾಗುತ್ತದೆ. ಸಾಧನಾ ಸಂಬಂಧದಿಂದ ವಿರಕ್ತನಾದವನಿಗೆ ಮಾತ್ರವೇ ಈ ಅರಿವು ಎಂಬತಕ್ಕಂಥದ್ದು ಉಂಟಾಗುವುದು. ಸೊ ಆ ದೃಷ್ಟಿಯಿಂದ ವೈರಾಗ್ಯ ಎಂಬತಕ್ಕಂತಹ ಪ್ರಕರಣದ ಪ್ರಾರಂಭದಲ್ಲಿ ವೈರಾಗ್ಯ ಅನ್ನೋ ಶಬ್ದದ ಒಂದು ಕೆಲವು ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇನ್ನೂ ಕೆಲವು ಮಾತುಗಳು ಹಂಚ್ಕೊಳ್ಳೋದಿದೆ. ಅದನ್ನು ನಾಳೆ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಮೊದಲನೇ ಪದವನ್ನು ನಾಳೆ ಮುಗಿಸೋ ಪ್ರಯತ್ನ ಮಾಡ್ತೀನಿ ತಮ್ಮ ಹತ್ರ ಭರವಸೆ ಕೊಟ್ಕೊಂಡು ಮೊದಲನೇ ದಿನದ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣ ಮಸ್ತು.